ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೋಹಿತ್ ನಾಗೇಶ್. ಗಾಯತ್ರಿ ಎಂ ಅವರು ನಿರ್ಮಾಣ ಮಾಡಿರುವ ಭಗತ್ ರಾಜ್ ನಿರ್ದೇಶನದ ಠಾಣೆ ಸಿನಿಮಾದಲ್ಲಿ ನಾನು ವಿಲನ್ ಆಗಿ ಕೆಲಸ ಮಾಡಿದ್ದೀನಿ. ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಘಟನೆನ ಹೇಳಬೇಕು ಅಂದ್ಕೊಂಡಿದ್ದೀನಿ. ಈ ಸಿನಿಮಾ ಶುರುವಾಗೋದಕ್ಕಿಂತ ಮುಂಚೆ ಈ ಸಿನಿಮಾದ ನಿರ್ದೇಶಕ ಭಗತ್ ರಾಜ್ ಅವರು ಡೈರೆಕ್ಟರ್ ಆಗಿ ಒಂದು ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ರು. ಆ ಸಿನಿಮಾದಲ್ಲೂ ಕೂಡ ನಾನು ವಿಲನ್ ಆಗಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಒಂದು ಒಳ್ಳೆ ಘಟನೆ ನಡೀತು. ಉರಿ ಬಿಸಿಲು, ಔಟ್ಡೋರಲ್ಲಿ ಶೂಟಿಂಗ್ ನಡೀತಾ ಇತ್ತು. ಮೇಕಪ್ ಹಾಕೊಂಡು ಕಾಸ್ಟ್ಯೂಮ್ ಹಾಕೊಂಡು ಕೂತಿದ್ವಿ. ಒಂದೋ ಶಾರ್ಟ್ ಆಗಿತ್ತು. ಮಧ್ಯಾಹ್ನ ಆಯಿತು. ನಿಮ್ಮನ್ನು ಆಮೇಲೆ ಕರಿತೀವಿ ಅಂದರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು. ಕೂತ್ಕೊಂಡಿದ್ವಿ, ವೆಯ್ಟ್ ಮಾಡ್ತಾ ಇದ್ವಿ. ಮಧ್ಯಾಹ್ನ ಸಂಜೆ ಆಯಿತು. ಸಂಜೆ ಆಲ್ಮೋಸ್ಟ್ ರಾತ್ರಿನೂ ಆಯಿತು. ಒಂದು ಕಡೆ ಗುಡ್ ಬಾಯ್ ಥರ ಕೂತ್ಕೊಂಡೇ ಇದ್ದೆ ನಾನು. ಶೂಟಿಂಗ್ ಮುಗ್ದೋಗ್ಬಿಟ್ಟಿದೆ, ಪ್ಯಾಕಪ್ ಆಗಿಬಿಟ್ಟಿದೆ. ಗೊತ್ತೇ ಇಲ್ಲ ನನಗೆ, ಯಾರೂ ಹೇಳೇ ಇಲ್ಲ. ಬೇಕಂತ ಅಲ್ಲ, ಅವ್ರ ಟೆನ್ಷನಲ್ಲಿ ಅವ್ರು ಹೇಳಿಲ್ಲ. ಕೊನೆಗೆ ನಾನು ನೋಡ್ತೀನಿ, ಎದುರುಗಡೆಯಿಂದ ಭಗತ್ ರಾಜ್ ಬರ್ತಾಯಿದ್ರು. ಶೂಟಿಂಗ್ ಮುಗ್ದೋಗಿರೋದು ನನಗೆ ಗೊತ್ತಾಗ್ತಾ ಇದೆ. ಯಾರೂ ನಂಗೆ ಹೇಳಿಲ್ವಲ್ಲ ಅನ್ನೋ ಕೋಪ ಸಿಕ್ಕಾಬಟ್ಟೆ ಪಿತ್ತ ನೆತ್ತಿಗೆ ಏರ್ಬಿಟ್ಟು ಭಗತ್ ರಾಜ್ಗೆ ಸ್ವಲ್ಪ ಜೋರು ಮಾಡಿಬಿಟ್ಟೆ ನಾನು. ಅವರು ಸಾರ್ ಬೇಕಂತಲ್ಲ ಸರ್, ಹಂಗೆಲ್ಲ ಮಾತಾಡಬೇಡಿ ಅಂದರು. ಕೋಪದಲ್ಲಿ ನಿಜ ಹೇಳಬೇಕು ಅಂತಂದರೆ ನಾನು ಯಾವತ್ತೂ ಮಾತಾಡ್ದಿರೋನು ಒಂಚೂರು ಕೆಟ್ಟದಾಗೆ ಮಾತಾಡ್ಬಿಟ್ಟೆ. ರೂಮ್ಗೆ ಹೋದೆ. ಹೋಟ್ಲಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದೆ. ನಾನು ಯಾಕೆ ಹಿಂಗೆ ಮಾತಾಡ್ಬಿಟ್ಟೆ? ಭಯಂಕರ ಬೇಜಾರಾಯ್ತು ನನಗೆ. ತಕ್ಷಣ ನಾನು ಏನು ಮಾಡಿದೆ ಅಂದರೆ, ಭಗತ್ ರಾಜ್ ಯಾವ ರೂಮಲ್ಲಿದ್ದಾರೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರೆಲ್ಲ ಯಾವ ರೂಮಲ್ಲಿದ್ದಾರೆ, ಅಲ್ಲಿಗೆ ಹೋಗ್ಬಿಟ್ಟು ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ಸ್ವಲ್ಪ ತಪ್ಪಾಗಿ ಮಾತಾಡಿದ್ದೀನಿ, ನಾನು ಯಾವಾಗಲೂ ಹಿಂಗೆ ಮಾತಾಡೋನಲ್ಲ, ಯಾಕೆ ಅಂತ ಗೊತ್ತಿಲ್ಲ, ತಪ್ಪಾಗಿ ಮಾತಾಡ್ಬಿಟ್ಟಿದ್ದೀನಿ, ಕ್ಷಮಿಸಿ. ಎಲ್ಲ ಹುಡುಗರು ಡೈರೆಕ್ಷನ್ ಡಿಪಾರ್ಟ್ಮೆಂಟು, ನಮ್ಮ ಭರತ್ ರಾಜು ಆ ಕ್ಷಣಕ್ಕೆ ಮರೆತುಬಿಡಿ ನಾನು ನೀವು ಅದನ್ನು ಅಂದರು. ಈ ಮಾತನ್ನು ಯಾಕೆ ಇಲ್ಲಿ ಹೇಳ್ತಿದ್ದೀನಿ ನಾನು ಅಂತಂದರೆ, ನಮ್ಮಿಂದ ತಪ್ಪಾದಾಗ ಕ್ಷಮೆ ಕೇಳೋಕ್ಕೆ ತಾಕತ್ತಬೇಕು, ಕ್ಷಮಿಸೋಕ್ಕೆ ದೊಡ್ಡ ಹೃದಯ ಬೇಕು. ಸೊ ನಮ್ಮ ಭಗತ್ ರಾಜ್ ಅಂತ ಹೃದಯವಂತ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾ ಶುರುವಾಗಿದ್ದು ನಂಗೆ ಗೊತ್ತೇ ಇರಲಿಲ್ಲ. ಒಂದು ದಿವಸ ನನಗೆ ಪ್ರೊಡಕ್ಷನ್ ಮ್ಯಾನೇಜರ್ ಕಡೆಯಿಂದ ಕಾಲ್ ಬಂತು. ಭಗತ್ ರಾಜ್ ಅವರು ಈ ಥರ ಒಂದು ಸಿನಿಮಾ ಮಾಡ್ತಾಯಿದ್ದಾರೆ, ಪ್ರವೀಣ್ ಅಂತ ಹೊಸ ನಾಯಕ ನಟ, ಥಿಯೇಟ್ರ್ ಆರ್ಟಿಸ್ಟು, ಒಳ್ಳೆ ಸ್ಟಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ಅದರಲ್ಲಿ ನೆಗೆಟಿವ್ ಪಾರ್ಟ್ ಇದೆ, ನೀವು ಮಾಡಬೇಕು ಅಂತ. ನಾನು ಸಂತೋಷವಾಗಿ ಹೋದೆ. ನನಗೆ ಅವತ್ತು ಅರ್ಥ ಆಯಿತು, ಜೀವನ ಅಂದಮೇಲೆ ಕೆಲವು ಘಟನೆಗಳನ್ನು, ಕಹಿ ಘಟನೆಗಳನ್ನು ಮರಿಬೇಕು, ಹೊಸದನ್ನು ಹುಡುಕ್ತಾ ಮುಂದಕ್ಕೆ ಹೋಗಬೇಕು ಅಂತ. ಸರಿ, ಭಗತ್ ರಾಜಲ್ಲಿ ಆ ಗುಣ ನಾನು ಹೊತ್ಕೊಂಡೆ. ಶೂಟಿಂಗ್ ಹೋದಾಗ ಗೊತ್ತಾಯಿತು ನನಗೆ ತುಂಬ ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ ಅಂತ. ಒಂಥರ ಪೊಲಿಟಿಕಲ್ ಶೇಡ್ ಇರುವಂಥ ಕ್ಯಾರೆಕ್ಟ್ರು, ಪಕ್ಕಾ ನೆಗೆಟಿವ್ ಪಾತ್ರ. ಇಷ್ಟ ಆಯಿತು. ಎಡಿಟಿಂಗ್ ತುಂಬ ಚೆನ್ನಾಗಿದೆಯಂತೆ. ಸ್ಟಂಟ್ಸು ಗೌರವ್ ವೆಂಕಟೇಶ್ ಅವ್ರು ಮಾಡಿದ್ದಾರೆ, ತುಂಬ ಚೆನ್ನಾಗಾಗಿದೆ. ಹೇಳಿ ಕೇಳಿ ನಮ್ಮ ಸಿನಿಮಾದ ನಾಯಕ ನಟ, ಸ್ಟಂಟ್ಸಲ್ಲಿ ಪಳಗಿರುವಂಥ ವ್ಯಕ್ತಿ. ಸಾಕಷ್ಟು ರಂಗಭೂಮಿಯ ನಟರುಗಳಿದ್ದಾರೆ. ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡುವಾಗ ನನಗೆ ನಿಜವಾಗ್ಲೂ ಖುಷಿಯಾಯಿತು. ಸೀನ್ಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದ್ದಾವೆ. ಮತ್ತು ರಾಜ ಬಾಲ್ವಾಡಿ ಇದ್ದಾರೆ. ಹಳೆ ನಟರು ಮತ್ತು ಹೊಸ ನಟರ ಮಿಶ್ರಣ ಈ ಸಿನಿಮಾದಲ್ಲಿ ಕಾಣುತ್ತೆ. ಎಲ್ಲರ ಉದ್ದೇಶ ಸಿನಿಮಾ ಚೆನ್ನಾಗಿ ಮೂಡಿ ಬರಬೇಕು ಅನ್ನೋದೇ ಆಗಿರೋದ್ರಿಂದ ಸಿನಿಮಾನ ಎಲ್ಲರೂ ಅತ್ಯಂತ ಪ್ರೀತಿಯಿಂದ ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿಕೊಂಡು ಒಳ್ಳೆ ಕೋಆರ್ಡಿನೇಷನ್ ಜೊತೆ ಸಿನಿಮಾ ಶೂಟಿಂಗ್ ಮುಗಿದಿದೆ. ಸಿನಿಮಾ ಪ್ರೀ ಪ್ರೊಡಕ್ಷನ್ ವರ್ಕು ಕೂಡ ಆಲ್ಮೋಸ್ಟ್ ಮುಗಿಯೋ ಹಂತಕ್ಕೆ ಬಂದಿದೆ. ಈ ಸಿನಿಮಾದ ನಿರ್ದೇಶಕರುಗಳ ತಂಡ ನಿಜವಾಗ್ಲೂ ತುಂಬ ಉತ್ಸಾಹಿಗಳ ತಂಡ. ಭಗತ್ ರಾಜ್ ನಿರ್ದೇಶಕ, ಅವ್ರ ನೇತೃತ್ವದಲ್ಲಿ ರವಿ ಇದ್ದಾರೆ. ಸಾಕಷ್ಟು ಹೊಸ ಹುಡುಗರು, ಅದರಲ್ಲೂ ಥಿಯೇಟ್ರ್ ಬ್ಯಾಕ್ಡ್ರಾಪಿಂದ ಬಂದ ಹುಡುಗರು ತುಂಬ ಹುಮ್ಮಸ್ಸಿಂದ ಕೆಲಸ ಮಾಡಿದ್ದಾರೆ. ನಾನು ಶೂಟಿಂಗಲ್ಲಿ ನೋಡ್ತಿದ್ದೆ, ಇವರು ಅಸಿಸ್ಟೆಂಟ್ ಡೈರೆಕ್ಟರ್ಸೋ ಅಥವಾ ಆರ್ಟ್ ಡೈರೆಕ್ಟರ್ಸೋ ಅಂತ ಗೊತ್ತಾಗ್ತಿರಲಿಲ್ಲ. ಆ ಥರ ಎಲ್ಲ ಕೆಲಸಗಳಲ್ಲೂ ಇನ್ವಾಲ್ವ್ ಆಗಿ ತುಂಬ ಪ್ರೀತಿಯಿಂದ, ಹುಮ್ಮಸ್ಸಿನಿಂದ, ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ. ಈ ಸಿನಿಮಾಗೆ ಸುರೇಶ್ ಅರಸ್ ಅವರ ಸಂಕಲನ ಇದೆ. ನಿಮ್ಗೆ ಗೊತ್ತು, ಸುರೇಶ್ ಅರಸ್ ಅವರು ತುಂಬ ಒಳ್ಳೆಯ ಸಂಕಲನಕಾರರು. ಎಂತೆಂಥದ್ದೋ ಸಿನಿಮಾಗಳನ್ನು ಯಾವ್ಯಾವುದೋ ರೇಂಜಿಗೆ ಎಡಿಟ್ ಮಾಡಿಕೊಟ್ಟಿರುವಂತಹ ಎಡಿಟರ್ ಅವರು. ಸೊ ಅವ್ರ ಕೈ ಚಳಕ ನಮ್ಮ ಸಿನಿಮಾದಲ್ಲಿ ನೋಡಬಹುದು. ಜೊತೆಗೆ ಮೊಟ್ಟ ಮೊದಲನೇ ಬಾರಿಗೆ ನಾನು ನೋಡಿದ ಪ್ರಕಾರ ಒಂದು ರೌಡಿಸಮ್ ಬ್ಯಾಕ್ಡ್ರಾಪ್ ಇರುವಂತಹ ಕನ್ನಡ ಚಿತ್ರಕ್ಕೆ ಮಾನಸ ಹೊಳ್ಳ ಅನ್ನೋ ಒಬ್ಬರು ಹೆಣ್ಣುಮಗಳು ಮ್ಯೂಸಿಕ್ ಕೊಟ್ಟಿದ್ದಾರೆ. ಸೊ ಇದು ಒಂದು ವಿಶೇಷ ಆಗ್ಬೋದು ಅನ್ನೋ ಭರವಸೆ ನನಗಿದೆ. ಜೊತೆಗೆ ಕ್ಯಾಮ್ರಾಮನ್ ಬಂದು ಪ್ರಶಾಂತ್ ಅಂತ, ತುಂಬ ಇಂಟ್ರೆಸ್ಟಿಂಗ್ ಪರ್ಸ್ನಾಲಿಟಿ, ಭಾರಿ ಹುಮ್ಮಸ್ಸಿಂದ ಕೆಲಸ ಮಾಡಿದ್ದಾರೆ. ಡೈಲಾಗ್ಸ್ ಭಗತ್ ರಾಜ್ದೇ ಆಗಿರೋದ್ರಿಂದ ಭಗತ್ ರಾಜ್ ನಿಜವಾಗ್ಲೂ ಕನ್ನಡಕ್ಕೆ ಭರವಸೆ ಕೊಡುವಂಥ ಒಬ್ಬ ಹುಡುಗ. ಇವರೆಲ್ಲರ ಸಮ್ಮಿಲನದಲ್ಲಿ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಖಂಡಿತವಾಗ್ಲೂ ನೀವೆಲ್ಲ ನೋಡಲೇಬೇಕು. ನನ್ನ ಗಟ್ ಫೀಲಿಂಗ್, ನನ್ನ ಹಾರ್ಟ್, ನನ್ನ ಹೃದಯ ಹೇಳೋ ಪ್ರಕಾರ ಈ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ, ಒಳ್ಳೆ ಸಕ್ಸಸ್ ಆಗುತ್ತೆ, ಒಳ್ಳೆ ಹಿಟ್ ಆಗುತ್ತೆ ಅನ್ನೋ ಭಾವನೆ ನನಗೆ ಹೃದಯದಲ್ಲಿದೆ. ಸಿನಿಮಾಗೆ ಹೀರೋ ಯಾರು,
ಹೀರೋಯಿನ್ ಯಾರು, ಡೈರೆಕ್ಟ್ರ್ ಯಾರು ಅನ್ನೋದಕ್ಕಿಂತ ಇಂದಿನ ದಿನಗಳಲ್ಲಿ ಸಿನಿಮಾದಲ್ಲಿ ಏನು ಕಂಟೆಂಟ್ ಇದೆ ಅನ್ನೋದೇ ಮುಖ್ಯ. ಸೊ ಅಂತಹ ಒಳ್ಳೆ ಅದ್ಭುತವಾದ ಕಂಟೆಂಟ್ ಇರೋ ಸಿನಿಮಾ ಇನ್ನೇನು ಸದ್ಯದಲ್ಲೇ ತೆರೆಗೆ ಅಪ್ಪಳಿಸಲಿದೆ. ಸೊ ಎಲ್ಲರೂ ದಯವಿಟ್ಟು ಕರ್ನಾಟಕದಾದ್ಯಂತ ಚಿತ್ರಮಂದಿರಗಳಿಗೆ ಬಂದು ಚಿತ್ರ ನೋಡಿ ನಮ್ಮನ್ನು ಹರಿಸಿ ಆಶೀರ್ವದಿಸಿ ಬೆಂಬಲ ಕೊಡಿ. ಇನ್ನೂ ಸಾಕಷ್ಟು ಹೊಸತನಗಳಿರೋ ಸಿನಿಮಾನ ಮಾಡೋದಕ್ಕೆ ಈ ಹೊಸ ತಂಡಗಳಿಗೆ, ಹೊಸ ಹುಡುಗರುಗಳಿಗೆ ಬೆಂಬಲ ನೀಡಿ ಅಂತ ಕೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಸಿನಿಮಾದ ಒಂದು ಪಯಣನೇ ಒಂಥರ ನನಗೆ ತುಂಬ ಖುಷಿ ಕೊಡುತ್ತೆ ಹೇಳೋಕ್ಕೆ. ಈ ಸಿನಿಮಾದಲ್ಲಿ ನಾನು ಒಂದು ಆರ್ಟಿಸ್ಟಾಗಿ ಪಾತ್ರ ನಿರ್ವಹಿಸಿದ್ದೀನಿ. ಒಂದು ಕ್ಯಾರೆಕ್ಟ್ರು ವಿಶ್ವಾಸ್ ಅನ್ನೋ ಕ್ಯಾರೆಕ್ಟ್ರು. ಪ್ರವೀಣ್ ಅನ್ನೋರು ನನ್ನ ಪ್ರಕಸಂ ಪ್ರದರ್ಶನ ಕಲಾ ಸಂಸ್ಥೆಯಲ್ಲಿ ನಾವು ಒಟ್ಟಿಗೆ ತುಂಬ ವರ್ಷಗಳಿಂದ ಥಿಯೇಟ್ರಲ್ಲಿ ಕೆಲಸ ಮಾಡಿದ್ದೀವಿ. ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ, ಜೊತೆಗಿದ್ವಿ. ತುಂಬ ಜೋವಿಯಲ್ ಕ್ಯಾರೆಕ್ಟ್ರು. ಅವ್ರು ಯಾವಾಗಲೂ ಒಂದು ಸಿನಿಮಾ ಮಾಡೋ ಹುಚ್ಚು ಜಾಸ್ತಿ ಅವರಿಗೆ. ಒಂಥರ ಪ್ಯಾಷನ್ ಅನ್ಬೋದು, ಒಂಥರ ಕನ್ವಿಕ್ಷನ್. ಸೊ ತುಂಬ ದಿನದಿಂದ ಹೇಳ್ತಾ ಇದ್ರು. ಒಂದಿನ ಫೋನ್ ಮಾಡಿ ಕರ್ಕಿ ಈ ಥರ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಠಾಣೆ ಅಂತ ಹೇಳ್ಬಿಟ್ಟು. ಹೆಸರು ಕೇಳಿದ ತಕ್ಷಣವೇ ಚೆನ್ನಾಗಿದೆ, ಯಾರೂ ಇಟ್ಟೇ ಇರಲಿಲ್ಲ ಹೆಸರು ಅಂತ. ಸರಿ ಆಯಿತು ಅಂತಂದೆ. ನಾನು ಕೇಳಿದೆ ಡೈರೆಕ್ಟ್ರ್ ಯಾರು ಅಂಥೇಳಿ. ಡೈರೆಕ್ಟ್ರು ಭಗತ್ ಅಂಥೇಳಿ, ಅವ್ರಾಗಲೇ 2 ಸಿನಿಮಾ ಮಾಡಿದ್ದಾರೆ. ಅವರು ಬಂದು ನಿಮಗೆ ಸ್ಕ್ರಿಪ್ಟ್ ಹೇಳ್ತಾರೆ ಅಂತ. ನಾನು ಕ್ಯಾರೆಕ್ಟ್ರ್ ಏನು ಅಂತ ಕೇಳಿದೆ. ಪೊಲೀಸು ಅಂತಂದರು. ಆಮೇಲೆ ಅವರೇ ಹೇಳಿಬಿಟ್ರು, ನಿಮ್ಮನ್ನು ಯಾಕೆ ಅದರಲ್ಲಿ ನೋಡಿದೆ ಅಂದರೆ ಸುಮಾರು ಸೀರಿಯಲ್ಲು ಮತ್ತು ಫಿಲ್ಮ್ಗಳಲ್ಲಿ ಆಲ್ರೆಡಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ನೀವೇ ಸೆಟ್ ಆಗ್ತೀರಾ ಅಂತ ನನಗೆ ಗ್ಯಾರಂಟಿ ಇತ್ತು. ಅದಕ್ಕೆ ಭಗತ್ ಸರ್ ಹೇಳಿದ್ದೀನಿ, ಭಗತ್ ಸರ್ ಒಂದ್ಸಲಿ ಮಾತಾಡಿದ್ಮೇಲೆ ನೀವು ನೋಡಿ ಅಂತ. ಕಡೆ ಭಗತ್ ಸರ್ ಬಂದರು. ಭಗತ್ ಸರ್ ಬಂದು ಅವರು ಸ್ಕ್ರಿಪ್ಟನ್ನು ಇಷ್ಟು ನೀಟಾಗಿ ಪಕ್ಕಾ ಮಾಡ್ಕೊಂಬಂದಿದ್ರಂದರೆ, ಒಂದೊಂದ್ಸಲಿ ಸುಮ್ಮನೆ 1-2 ಲೈನ್ ಹೇಳ್ಬಿಟ್ಟು ಈ ಥರ ಕ್ಯಾರೆಕ್ಟರ್ ಸರ್ ಅಂತ ಹೇಳ್ಬಿಟ್ಟು ಹೋಗೋರು ಸುಮಾರು ನೋಡಿದ್ದೆ. ಬಟ್ ಅವ್ರು ಪೂರ್ತಿ ಸ್ಕ್ರಿಪ್ಟೇ ರೆಡಿ ಮಾಡ್ಕೊಂಬಂದಿದ್ರು. ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಬಂದ್ಬಿಟ್ಟು ಫಸ್ಟು ರೀಡ್ ಮಾಡಿದ್ರು. ಅವ್ರು ಹೇಳಲಿಲ್ಲ ನಿಮ್ದು ಯಾವ ಕ್ಯಾರೆಕ್ಟ್ರು ಹೆಂಗೆ ಏನು ಅಂಥೇಳಿ. ಅಲ್ಲಿ ಪೊಲೀಸ್ ಅಂತ ಬರ್ದಿರಲಿಲ್ಲ, ವಿಶ್ವಾಸ್ ಅಂತ ಅಷ್ಟೇ ಇತ್ತು. ಸೊ ಎಲ್ಲ ನೋಡಾದ್ಮೇಲೆ ನನಗೆ ಯಾವ ಕ್ಯಾರೆಕ್ಟರ್ ಕೂಡ ನನಗೆ ಆಬ್ವಿಯಸ್ಲಿ ಗೊತ್ತಾಯ್ತು ಅದು ಪೊಲೀಸ್ ಕ್ಯಾರೆಕ್ಟರ್ ಅಂತೇಳಿ. ಬಟ್ ಪೊಲೀಸ್ ಕ್ಯಾರೆಕ್ಟರಲ್ಲೂ ಬೇರೆ ಬೇರೆ ಪೊಲೀಸ್ ಕ್ಯಾರೆಕ್ಟರ್ಸ್ ಇದ್ವು ಅದರಲ್ಲಿ. ವಿಶ್ವಾಸ್ ಅಂತ ಹೇಳಿದ್ರು. ವಿಶ್ವಾಸ್ ಅಂದ್ಕೂಡಲೇ ನನಗೆ ಆಶ್ಚರ್ಯ ಆಯಿತು. ಸರ್ ಸೀರಿಯಸ್ಲಿ ನೀವು ವಿಶ್ವಾಸ್ ಕ್ಯಾರೆಕ್ಟರ್ಗೆ ನಾನು ನೋಡ್ತಾ ಇದ್ದೀರಾ ಅಂತ. ಹೌದು, ನಿಮ್ಮನ್ನೇ ನೋಡ್ತಾ ಇದ್ದೀನಿ ಅಂತಂದರು. ಮತ್ತು ಅವರೇನು ಸುಮ್ಮನೆ ಪ್ರವೀಣ್ ಹೇಳಿದ್ದಾರೆ ಅಥವಾ ಅದಕ್ಕೆ ಅಂತ ತೊಗೊಳ್ಳಿಲ್ಲ. ಅವರು ಅಲ್ಲಿ ಮತ್ತೆ ನನಗೊಂದು ಸೀನ್ ಕೊಟ್ಬಿಟ್ಟು ಒಂದು ಸಣ್ಣ ಆಡಿಷನ್ನು ಕೂಡ ಮಾಡಿದ್ರು. ಅಂದರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಭಗತ್ ಅವರು ಪಕ್ಕ ಅಂದರೆ ಹೀಗೆ ಇರಬೇಕು, ಅವ್ರು ಯಾರಿಗೂ ಇನ್ಫ್ಲುಯೆನ್ಸ್ ಆಗೋಲ್ಲ. ಹೇಳಿದ್ದಾರೆ ಓಕೆ ಫೈನ್, ಬಟ್ ಕ್ಯಾರೆಕ್ಟರ್ ಓಕೆ ಆಗುತ್ತಾ ಇಲ್ವಾ ಅದು. ಕುಲ್ದೀಪ್ ಅವ್ರ ಕ್ಯಾರೆಕ್ಟರ್ ಮಾಡಿದರು. ಆ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಗಿತ್ತು. ಕುಲ್ದೀಪ್ ಅವರು ನನ್ನ ಜೊತೆ ಅವ್ರ ಜೊತೆ ನಾನು ತುಂಬ ಪ್ರಕಾಶಮಲ್ಲೇ ಕೆಲಸ ಮಾಡಿದ್ದು. ಆ ಕ್ಯಾರೆಕ್ಟರ್ನ ಕುಲ್ದೀಪಕ್ ಅಂತ ಹೇಳಿದ ಕೂಡ ನಾನು ಪಕ್ಕ ಇದು ಸೂಪರಾಗಿದೆ ಅಂತ. ಅವ್ರ ಜೊತೆ ಫಿಲ್ಮ್ ಮಾಡೋದು ಒಂದು ನನಗೆ ಭಾರಿ ಖುಷಿ. ಭಗತ್ ಅವರು ಅದನ್ನು ಪೂರ್ತಿ ಸ್ಟೋರಿ ಹೇಳಿದಾಗ ನಾನು ಹೇಳಿದೆ ಸಿನಿಮಾ ಸಖತ್ತಾಗಿದೆ, ಇದು ಮಾಡಲೇಬೇಕು ಅಂತ ಬಂತು. ಕಡೆಗೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ಭಗತ್ ಸರ್ ಅಗೇನ್ ಪಕ್ಕ ಡಿಸಿಪ್ಲಿನ್ಡು. ಸ್ಕೆಡ್ಯೂಲ್ ಅಂದರೆ ಸ್ಕೆಡ್ಯೂಲು, ಯಾವುದೊಂದು ಸ್ಕೆಡ್ಯೂಲ್ ನನ್ನ ಕರೆದಾಗಂತೂ ಯಾವತ್ತೂ ಮಿಸ್ ಆಗಿರಲಿಲ್ಲ. ಅವರು ಮಾಡೋ ರೀತಿ ನನಗೆ, ಅವರು ದಿ ಸೂಟ್ ಅಂತ ಒಂದು ಸಿನಿಮಾ ಮಾಡಿದರು, ಅದನ್ನ ಗೊತ್ತಿತ್ತಷ್ಟೇ ನನಗೆ. ಮೊನ್ನೆ ತಾನೇ ರಿಲೀಸ್ ಆಗಿದೆ. ಅವರು ತುಂಬ ಡಿಸಿಪ್ಲಿನ್ಡು ಮತ್ತು ಸ್ಟ್ರಿಕ್ಟ್ ಅಂತ ಗೊತ್ತಿತ್ತು. ಸೊ ನಾನು ಒಂದಷ್ಟು ಬೈಸ್ಕೊಂಡಿದ್ದೀನಿ ಅವ್ರ ಹತ್ರ. ಬಟ್ ಶೂಟಿಂಗ್ ಟೈಮಲ್ಲಿ ಅವರು ನಮಗೆ ಕೊಟ್ಟಿರೋ ಸ್ಪೇಸ್ ಬೇಸಿಕಲಿ ಮೊದಲೇ ಹೇಳ್ಕೊಟ್ಟಿದ್ರು ಹೇಗೆ ಇರಬೇಕು, ಈ ಕ್ಯಾರೆಕ್ಟರ್ ಏನು ಅಂತ. ಫುಲ್ಲು ಒಂದು ವರ್ಕ್ಶಾಪ್ ಮಾಡಿದ್ವಿ. ನಮ್ಮ ಮನೆಯಲ್ಲೇ ಬಂದಿದ್ದರು ಪಾಪ. ಬಂದು ಅದನ್ನೆಲ್ಲ ಹೇಳ್ಕೊಟ್ಟಿದ್ರು, ಯಾವ ಥರ ಇರಬೇಕು ಸರ್ ಕ್ಯಾರೆಕ್ಟರ್, ಯೂಶುವಲ್ ಪೊಲೀಸ್ ಕ್ಯಾರೆಕ್ಟರ್ ಅಲ್ಲ, ಈ ಥರ ಇರುತ್ತೆ ಜೀವನದಲ್ಲಿ, ಆ ಥರ ಇರುತ್ತೆ ಅಂಥೇಳಿ. ಅವರು ನನಗೆ ಕೊಟ್ಟಿರುವಂಥ ಒಂದು ಟಾಸ್ಕ್ ಏನಿತ್ತು ಅದನ್ನು ನಿಭಾಯಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಬ್ವಿಯಸ್ಲಿ ಅಲ್ಲಿ ಇಲ್ಲಿ ನನಗೂ ಖುಷಿ ಇಲ್ಲ, ಬಟ್ ಅದು ಆ ಖುಷಿ ಅವರಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಸಿನಿಮಾ ಅಂತೂ ಡಬ್ಬಿಂಗ್ ನೋಡುವಾಗ ನನಗೆ ತುಂಬ ಖುಷಿ ಆಯಿತು. ಬಟ್ ಡಬ್ಬಿಂಗಲ್ಲಿ ಹೇಳುವಾಗ ಅಂದರೆ ಒಂದು ಕಲಿತೆ ಭಗತ್ ಸರ್ ಮೇಲೆ. ಭಗತ್ ಸರ್ಗೆ ಏನು ಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ನನಗೆ. ಡಬ್ಬಿಂಗ್ ಮಾಡುವಾಗ ಸುಮಾರು ಇಂಟೋನೇಷನ್ಸನ್ನು ಅವರು ಎಷ್ಟು ಸಲ ಟೇಕ್ಸ್ ತೊಗೊಂಡಿದ್ದಾರೆ ಅಂದರೆ, ನಾನು ಯಾವುದೂ ಡಬ್ಬಿಂಗಲ್ಲಿ ಅಷ್ಟು ಟೇಕ್ಸ್ ತೊಗೊಂಡೇ ಇರಲಿಲ್ಲ. ಇನ್ನು ನನಗೆ ಮಾಡೋಕ್ಕೆ ಬರ್ತಾ ಇದೆಯೋ ಇಲ್ವೋ ಅಂತ ಡೌಟ್ ಬಂತು. ಆಮೇಲೆ ಅವ್ರು ಹೇಳ್ತಾ ಇದ್ದಿದ್ದು ಅರ್ಥ ಆಯಿತು ನನಗೆ, ಏನು ಬೇಕು ಇವರಿಗೆ, ಎಕ್ಸಾಕ್ಟ್ಲಿ ಯಾವ ಥರ ಇಂಟೋನೇಷನ್ಸ್ ಬೇಕು. ಈಗ ಆ್ಯಕ್ಟಿಂಗ್ ಮಾಡುವಾಗ ಒಂದು ಅದೇನೋ ಬಂದುಬಿಡುತ್ತೆ ಆ್ಯಕ್ಟಿಂಗ್ ಮಾಡುವಾಗ, ಬಟ್ ಡಬ್ಬಿಂಗಲ್ಲಿ ಅದಾಗಲ್ಲ. ಬಟ್ ಆ ಇಂಟೋನೇಷನ್ಸನ್ನು ಕೊಟ್ಟಾದಮೇಲೆ ಅವ್ರ ಜೊತೆ ಸುಮಾರು ಆರ್ಗ್ಯುಮೆಂಟ್ ಮಾಡಿದ್ರೂ ಫೈನಲಿ ಅವ್ರಿಗೆ ಏನು ಬೇಕು ಅಂತ ಗೊತ್ತಾದಾಗ ಖುಷಿ ಆಯಿತು. ಇದು ಒಂದು ನನಗೆ ಕಲಿಕೆ. ಅವರು ಅದೊಂದು ಕಲಿಸ್ಕೊಟ್ರು. ಹೋಲ್ ಸಿನಿಮಾ ಠಾಣೆ ಸೂಪರಾಗಿ ಬಂದಿದೆ. ನಾನು ಡಬ್ಬಿಂಗಲ್ಲಿ ಸುಮ್ಮನೆ ಅಲ್ಲಿ ರಶಸ್ ನೋಡಿದ್ದೀನಿ. ಕಾಯ್ತಾ ಇದ್ದೀವಿ ಎಲ್ಲರೂ ಕಾತರವಾಗಿ. ರಿಲೀಸ್ ಆದಮೇಲೆ ಪಕ್ಕ ದಿ ಸೂಟ್ ಹೇಗೆ ಸಕ್ಸಸ್ ಆಗಿದೆ ಅದೇ ಥರ ಠಾಣೆ ಸಕ್ಸಸ್ ಆಗುತ್ತೆ ಭಗತ್ ಅವ್ರದ್ದು ಅಂತ ಅಂದ್ಕೊಂಡಿದ್ದೀನಿ. ಪ್ರವೀಣ್ ಫಸ್ಟ್ ಟೈಮ್ ಹೀರೋಗೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಅವರು ಸಕ್ಸಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಕುಲ್ದೀಪಕ್ ಸರು ವಿಲನಿಗೆ ಪರ್ಫೆಕ್ಟ್ ಸೂಟು, ಬಟ್ ಅವ್ರು ಆ್ಯಕ್ಚುಲಿ ಹೀರೋ. ಬಟ್ ಅವ್ರ ಜೊತೆ ಮಾಡೋದೇ ಒಂದು ಮಜಾ. ನಾನು ಪೊಲೀಸು, ಅವ್ರ ಎದುರುಗಡೆ ವಿಲ್ಲನ್ ಅಂದಾಗ ಆ ಒಂದು ಕೆಮಿಸ್ಟ್ರಿ ಸೂಪರಾಗಿತ್ತು.
ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿ, ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಆಗಲಿ, ಅವ್ರ ಬಗ್ಗೆ ಹೇಳಬೇಕಂತಂದರೆ ಎಷ್ಟೊಂದು ಜನ, ಒಂದಿಷ್ಟು ಜನ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ, ಒಂದಿಷ್ಟು ಜನ ಹೊಸ ಹುಡುಗರು. ಎಂತೂಸಿಯಾಸಮ್ ಮಾತ್ರ ಈ ಸಿನಿಮಾದ ಮೇನ್ ಪಿಲ್ಲರ್ ಅಂದರೆ ಆ ಎಂತೂಸಿಯಾಸಮ್. ಎಲ್ಲ ಹುಡುಗರಲ್ಲಿ ಆ ಎಂತೂಸಿಯಾಸಮ್ ತುಂಬ ಚೆನ್ನಾಗಿತ್ತು. ಆರ್ಟಿಸ್ಟ್ಗಾಯಿತು ಅಥವಾ ಕ್ಯಾಮ್ರಾಮನ್ಗಾಯಿತು, ಅವ್ರು ಕೊಡುವಂಥ ಒಂದು ಸಪೋರ್ಟು ಸೂಪರಾಗಿತ್ತು. ಪ್ರಶಾಂತ್ ಸಾಗರ್ ಬಗ್ಗೆ ಹೇಳಬೇಕಂತಂದರೆ, ಅವರು ಕ್ಯಾಮ್ರಾಮನ್ ನಾನು ಮುಂಚೆ ಮಾಡಿದ್ದೀನಿ ಅವ್ರ ಜೊತೆ ಒಂದು ವೆಬ್ ಸೀರೀಸು BM ಗಿರಿರಾಜ್ ಅವರ ಡೈರೆಕ್ಷನಲ್ಲಿ. ಅವಾಗಿಂದ ಪರಿಚಯ ಇದ್ರು ಅವರು. ನಾನು ಅವ್ರು ನೋಡಿದಾಗ ಇವರು ಸಿನಿಮಾಟೋಗ್ರಾಫರ ಅಂತ, ಅಷ್ಟು ಡೌನ್ ಟು ಅರ್ತ್, ಅಂದರೆ ಸಿನಿಮಾಟೋಗ್ರಾಫರ್ ಥರ ಅನಿಸ್ತಾ ಇರಲಿಲ್ಲ. ಅಷ್ಟು ಒಂದು ಫ್ರೇಮ್ಗಳನ್ನು ಹಿಡಿಬೇಕಾದ್ರೆ ಅಥವಾ ಅವ್ರಿಗೆ ನಮಗೆ ಕೊಡೋ ಒಂದು ಸಪೋರ್ಟು, ಅಂದರೆ ಒಂದು ಆರ್ಟಿಸ್ಟು ಸರ್ ಹಿಂಗೆ ನಿಂತ್ಕೊಳ್ಳೋ ಹಂಗೆ ನಿಂತ್ಕೊಳ್ಳೋ ಅಂತ ಒಂದೊಂದ್ಸಲಿ ಬೇಜಾರಾಗ್ತಾರೆ ಸಿನಿಮಾಟೋಗ್ರಾಫರ್ಸ್. ಬಟ್ ಅವ್ರಿಗೆ ಹಂಗಲ್ಲ, ಇವರು ಸರ್ ನೀವು ಹಿಂಗೆ ನಿಂತ್ಕೊಂಡ್ರೆ ಸರಿ, ನಮ್ಮ ಸಜೆಷನ್ನು ಕೇಳ್ತಿದ್ರು. ಸೊ ಅದು ಭಾರಿ ಚೆನ್ನಾಗಿ ಅನಿಸಿತ್ತು. ನನಗೆ ಒಂದು ಇನ್ಸಿಡೆಂಟ್ ನೆನಪಿದೆ. DVG ರೋಡ್ ಗಾಂಧಿ ಬಜಾರಲ್ಲಿ ಶೂಟಿಂಗ್ ಇತ್ತು. ಗಾಂಧಿ ಬಜಾರಲ್ಲಿ ಶೂಟಿಂಗು ಸಖತ್ ಮಜಾ ಇತ್ತು. ಯಾಕೆಂದರೆ ನಾನು ನೋಡಿದ್ದೀನಿ, ಎಷ್ಟೊಂದು ಫಿಲ್ಮ್ ಮಾಡಿದ್ದೀನಿ, ಬಟ್ ಈ ಥರ ಮಾರ್ಕೆಟಲ್ಲಿ ಲೈವು ಜನ ಇದ್ದುಕೊಂಡು ಮಾಡೋ ಅಂಥದ್ದು ಮಾಡಿರಲಿಲ್ಲ. ಅಲ್ಲಿ ಭಗತ್ ಸರ್ ನನಗೆ ಹೇಳಿದ್ರು, ಸರ್ ಈಗ ಇಲ್ಲಿ ನೀವು ಆ್ಯಕ್ಚುಲಿ ಕಳ್ಳರ ಜೊತೆ ಮಾತಾಡ್ತೀರಾ, ಆ ಕಳ್ಳರ ಜೊತೆ ಮಾತಾಡುವಾಗ ನೀವು ಅಂತ ಗೊತ್ತಾಗಬಾರ್ದು, ಅದಕ್ಕೆ ಕ್ಯಾರೆಕ್ಟರೈಸೇಷನ್ ಮಾಡ್ಕೊಳ್ಳಿ ಅಂದರು. ಅದನ್ನು ಮಾಡಿಕೊಂಡಾಗ ಅವರು ಇಮಿಡಿಯೇಟ್ ಆಕ್ಸೆಪ್ಟೆನ್ಸ್ ಕೊಟ್ಟರು. ನನಗೆ ಭಾರಿ ಖುಷಿ ಆಯಿತು. ಏನೋ ಒಂದು ಮಾಡ್ಕೊಂಡಿದ್ದೆ, ಹಿಂದಿನ ದಿನ ಹೇಳಿದ್ರು ಈ ಥರ ಇದೆ ಅಂತ. ಆ ಥರ ಸ್ಪೇಸ್ ಕೊಡ್ತಾರೆ. ಆ ಸ್ಪೇಸ್ ಕೊಟ್ಟಾಗ ಒಂದು ಆರ್ಟಿಸ್ಟ್ ಬೆಳೀತಾನೆ. ಅಂದರೆ ಅವನಿಗೆ ಅವ್ನು ಮಾಡಬೇಕಾಗಿರೋ ಬೇರೆ ಬೇರೆ ವೇರಿಯೇಷನ್ಸ್ ಆಗಲಿ, ಮಜಲುಗಳಾಗಲಿ ಅವು ಸಿಗುತ್ತೆ. ಅಲ್ಲಿ ಮಜವಾಗಿರೋ ಇನ್ಸಿಡೆಂಟ್ ಅಂದರೆ, ಓಡ್ತಾ ಇದ್ವಿ ಒಳಗಡೆ, ಎಲ್ಲೋ ಗಲ್ಲೀಲಿ ಓಡ್ತಾ ಇದ್ವಿ. ಅಲ್ಲಿ ಒಂದು 20 ನಾಯಿಗಳು ಸಾಕಿದ್ರು. ಆ ನಾಯಿಗಳು ಹೇಳ್ತೀನಿ ಹಿಂಗೆ ಬೆನ್ನು ಹತ್ತದ್ವು, ನಾವೆಲ್ಲ ಓಡ್ತಾ ಇರಬೇಕಂದ್ರೆ ನನಗೆ ಭಯ ಹೋಗ್ಬಿಡ್ತಿಲ್ಲ, ಕಚ್ಚಿಬಿಡುತ್ತೆ ಅಂತ. ಕಡೆಗೆ ಹಿಂದೆ ಟೆಕ್ನಿಷಿಯನ್ ಟೀಮ್ ಬಂದ್ಬಿಟ್ಟು ಅದಕ್ಕೆಲ್ಲ ನಿಲ್ಲಿಸಿ ಏನೇನೋ ಮಾಡಿದ್ವಿ. ಬಟ್ ಚೆನ್ನಾಗಿತ್ತು ಹೋಲ್ ಎಕ್ಸ್ಪೀರಿಯೆನ್ಸು. ಇದು ಒಂಥರ ರೆಟ್ರೋ, ಅಂದರೆ ರೆಟ್ರೋ ಅಂತ ಹೇಳೋಕ್ಕಾಗಲ್ಲ, ಒಂದು 20 ವರ್ಷ ಸುಮಾರು, ಲೈಕ್ ಬಿಟ್ವೀನ್ ರೆಟ್ರೋ ಆ್ಯಂಡ್ ಈಗಿನ ಏಜ್ ಪ್ರಕಾರ, ಒಂದು 90s ನಡೆಯುವಂಥ ಸಿನಿಮಾ. ಅದ್ರ ತಕ್ಕಂಗೆ ಸೆಟ್ ವರ್ಕ್ ಆಗಲಿ, ಇದು ಪೊಲೀಸ್ ಸ್ಟೇಷನ್ ಮಾಡಿದರು. ಎಂಥ ಅಂದರೆ ಪೊಲೀಸ್ ಸ್ಟೇಷನ್ ಒಂದು ಸೆಟ್ಟಲ್ಲಿ ಆಗಿತ್ತು, ಇನ್ನೊಂದು ಇಲ್ಲೇ ಚಾಮರಾಜಪೇಟಲ್ಲಿ ಇತ್ತು. ಆ ಸೆಟ್ಗಳು, ಆ ಒಂದೊಂದು ಡೈರೆಕ್ಷನ್, ಆರ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಏನು ಬೇಕೋ ಪಕ್ಕ ಅದೇ ಥರ ಮಾಡಿಕೊಡ್ತಿದ್ರು. ತುಂಬ ಚೆನ್ನಾಗಿತ್ತು. ನನಗೆ ಫೈಟ್ಸು ಸಖತ್ತಾಗಿ ಬಂದಿದ್ದಾವೆ ಫೈಟ್ಸು. ಐ ಥಿಂಕ್ ಹೋಲ್ಸಮ್ ಎಂಟರ್ಟೈನರ್ ಈ ಫಿಲ್ಮು. ಠಾಣೆ ಅನ್ನೋ ಒಂದು ಟೈಟಲಲ್ಲೇ ಜನಕ್ಕೆ ಅಟ್ರ್ಯಾಕ್ಟ್ ಆಗುತ್ತೆ. ಅದರ ಪೋಸ್ಟರ್ ರಿಲೀಸ್ ಮಾಡಿದಾಗ, ಠಾಣೆನ ಡಿಸೈನ್ ಮಾಡಿದಾಗಲೇ ನನಗೆ ಅನ್ನಿಸ್ತು ದಿಸ್ ಗೋಯಿಂಗ್ ಟು ವಿನ್. ಆಮೇಲೆ ದ ಸೂಟ್ ರಿಲೀಸ್ ಆಯಿತು ಮೊನ್ನೆ. ಸೂಟ್ರನ್ನ ಅಂದರೆ ನಾನು ಅವ್ರ ವರ್ಕ್ ಫುಲ್ ನೋಡ್ಬೇಕಂತಿದ್ರೆ ಅದೇ ಸಖತ್ತಾಗಿ ಬಂದಿದೆ. ಅವ್ರ ಟೆಕ್ನಿಕಲಿ ಈಸ್ ವೆರಿ ಸ್ಟ್ರಾಂಗ್. ಐ ಥಿಂಕ್ ಠಾಣೆ ಸೂಪರ್ ಡೂಪರ್ ಆಗುತ್ತೆ. ಕೆಲಸ ಮಾಡಿರೋರು ಎಲ್ಲರೂ ರೆಕಗ್ನೈಸ್ ಆಗ್ತಾರೆ. ನನಗೆ ಆ ವಿಶ್ವಾಸ್ ಕ್ಯಾರೆಕ್ಟರ್ ಕೊಟ್ಟಿದ್ದು ನನಗೆ ಭಾಳ ಖುಷಿ ಇದೆ. ಸಿಗರೇಟ್ ಸೇದೋದಿತ್ತು, ಅದಂತೂ ಹೇಳಬೇಕಾಗಿರೋ ಇನ್ಸಿಡೆಂಟು ಮರೆತುಬಿಟ್ಟೆ. ಸಿಗರೇಟ್ ಸೇದಕ್ಕೆ ಹೇಳಿದ್ದಾರೆ, ನನಗೆ ಸಿಗರೇಟ್ ಸೇದಕ್ಕೆ ಬರೋಲ್ಲ. ಸಿಗರೇಟ್ ತುಟೀಲಿ ಇಟ್ಕೋಬೇಕು, ತುಟೀಲಿ ಇಟ್ಕೊಳಕ್ಕೆ ಬರ್ತಾಯಿಲ್ಲ. ಭಗತ್ ಸರ್ ಹತ್ರ ಬೈಸ್ಕೊಂಡೆ, ಸರ್ ಜೀವನದಲ್ಲಿ ಏನು ಮಾಡಿದಿರಿ ಸರ್ ನೀವು, ಸಿಗರೇಟ್ ಸೇದಿಲ್ಲ ಅಂತ ಬೈದ್ಬಿಟ್ರು. ನನಗೆ ಸಿಗರೇಟ್ ನನ್ನ ಜೀವನದಲ್ಲೇ ಸೇದಿರಲಿಲ್ಲ. ಕಡೆಗೆ ಸಿಗರೇಟ್ ಸೇದೋದು ಕಲಿತೆ. ಒಂದು ದಿನಕ್ಕೆ ಒಂದು 10 ಪ್ಯಾಕು ಕೊಟ್ಟರು. ನಮ್ಮ ಹುಡುಗರು ಬರೋರು ಲೈಟ್ ಮಾಡೋರು ಬಿಡೋರು. ಒಂಥರ ಅಂತೂ ತಲೆ ತಿರುಗೋಗ್ಬಿಡ್ತು ನನಗೆ, ಎಲ್ಲಿ ಸಿಗರೇಟ್ ಸೇರಿ ನಾನು ಎಲ್ಲ ತಲೆ ತಿರುಗಿ ಬಿದ್ದುಬಿಡ್ತೀನಿ ಅಂತ. ಬಟ್ ರೂಢಿ ಆಯಿತು, ಕಂಟಿನ್ಯೂ ಆಗಲಿಲ್ಲ ಅಷ್ಟೇ. ಅದೊಂದು ಒಳ್ಳೆಯದು. ಆ ಇನ್ಸಿಡೆಂಟ್ ಮಾತ್ರ ಮಜವಾಗಿತ್ತು. ನನ್ನ ಜೀವನದಲ್ಲಿ ಒಂದು 10 ಸಿಗರೇಟ್ ಸೇದಿದ್ದೀನಿ ಅಂತ ಒಂದು ಹೇಳ್ಕೊಳಕ್ಕೆ ಹೆಮ್ಮೆ. ಸೊ ಠಾಣೆ ಮುಗಿದ ಮೇಲೆ ನಾನು ಭೈರತಿ ರಣಗಲ್ ಅಂಥೇಳಿ ಶಿವರಾಜ್ ಕುಮಾರ್ ಅವ್ರ ಜೊತೆ ಮಾಡಿದೆ. ಅದರ ಎದುರುಗಡೆ ಮಾಡುವಾಗ ಇದು ಅತಿಶಯೋಕ್ತಿ ಅಲ್ಲ ನಾನು ಹೇಳ್ತಾ ಇರೋದು, ಠಾಣೆದೊಂದು ಛಾಪು ನಾನು ಆ ಮೈನಿಂಗ್ ಆಫೀಸರಲ್ಲಿ ಬೇಕಾಗಿತ್ತು. ಯಾಕೆಂದರೆ ಅವ್ರು ಹೇಳಿದರು ನನಗೆ, ನರ್ತನ್ ಡೈರೆಕ್ಟ್ರು, ನನಗೆ ಈ ಥರ ಬೇಕು ಆ ಥರ ಬೇಕು ಅಂತ. ನಾನು ಇಮಿಡಿಯೇಟ್ ಅದನ್ನು ಕೋರಿಲೇಟ್ ಮಾಡಿದೆ. ಭರತ್ ಸರ್ ಹೇಳ್ಕೊಟ್ಟಿರೋ ಒಂದು ಏನು ಫೀಲ್ ಇದೆ ಆ ಕ್ಯಾರೆಕ್ಟರ್ಗೆ, ಆ ಥರ ಬೇಕಾಗಿತ್ತು. ಯಾಕೆಂದರೆ ಶಿವಣ್ಣ ಅವ್ರ ಜೊತೆ ಮಾಡುವಾಗ, ಅವ್ರ ಎದುರುಗಡೆ ಮಾಡುವಾಗ ಒಂಥರ ನನಗೆ ಇದು ತೋರಿಸ್ಬೇಕಾಗಿತ್ತು, ಸೊಕ್ಕು ತೋರಿಸ್ಬೇಕಾಗಿತ್ತು, ಒಂಥರ ಕೊಬ್ಬು ತೋರಿಸ್ಬೇಕಾಗಿತ್ತು ಆ ಕ್ಯಾರೆಕ್ಟರ್ಗೆ. ಅದು ಸಖತ್ತಾಗಿ ಬಂದಿದೆ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಡಬ್ಬಿಂಗ್ ಮಾಡುವಾಗ ನರ್ತನ್ ಅವರು ಹೆಮ್ಮೆಪಟ್ಟರು. ಸೀರಿಯಲ್ಗಳು ಮಾಡ್ತಾಯಿದ್ದೀನಿ. ಈಗ ಹೊಸ ಸೀರಿಯಲ್ ಜಿ ಕನ್ನಡದಲ್ಲಿ ನಾನಿನ್ನ ಬಿಡಲಾರೆ ಅಂತ ಮಾಡ್ತಾಯಿದ್ದೀನಿ. ಇನ್ನೊಂದು ಸಿನಿಮಾ ರಾಮರಸ ಅಂತ BM ಗಿರಿರಾಜ್ ಅವ್ರದ್ದು ಶುರುವಾಗಿದೆ, ನಮ್ಮ ಗುರು ದೇಶಪಾಂಡೆ ಅವರ ಪ್ರೊಡಕ್ಷನಲ್ಲಿ. ಠಾಣೆ ಆದಮೇಲೆ ಇನ್ನೂ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಜನ ಹೇಗೆ ಮೆಚ್ಕೋತಾರೆ ಗೊತ್ತಿಲ್ಲ. ಐ ವಿಶ್ ಆಲ್ ದ ಬೆಸ್ಟ್ ಟು ಠಾಣೆ. ನಮಸ್ಕಾರ, ನಾನು ನಿಮ್ಮ PD ಸತೀಶ್ ಅಂತ. ನಾನು ಠಾಣೆಯಲ್ಲಿ ಕಾಣೆ ಆದವ್ರ ಬಗ್ಗೆ ಪ್ರಕಟಣೆಯಲ್ಲಿ ಇದ್ದವನು. ಅದ್ಭುತವಾದಂಥ ಫಿಲಮ್ ಮಾಡಿದ್ದಾರೆ. ನಮಗೆ ಆ ಫಿಲಮ್ ಹೀರೋ ಪ್ರವೀಣ್ ಇದ್ದಾರಲ್ಲ, ಅವರೇ ಈ ಫಿಲಮ್ನ ಪ್ರೊಡ್ಯೂಸರು, ಅವರೇ ಈ ಫಿಲಮ್ನ ಹೀರೋ. ಸದ್ಯ ಮ್ಯೂಸಿಕ್ ಮಾಡಿಲ್ಲ, ಸಾಂಗ್ಸ್ ಆಡಿಲ್ಲ, ಬಚಾವು ಇಲ್ಲ. ಬಟ್ ಭಾಳ ಸಿನ್ಸಿಯರ್ ಹುಡುಗ. ನನಗೆ ಅವನು ಪರಿಚಯ ಆಗಿದೆ 2007-8ರಲ್ಲಿ. ನಮ್ಮ ಟೀಮ್ ಅವರು ಒಂದು ಇಂಗ್ಲೀಷ್ ನಾಟಕ ಮಾಡಿದ್ವಿ. ಆ ಇಂಗ್ಲೀಷ್ ನಾಟಕದಲ್ಲಿ ಒಂದು ಸಣ್ಣ ರೋಲ್ ಇತ್ತು.
ಒಬ್ಬ ಅಭಿಮಾನಿ ಬಂದು ಒಬ್ಬ ಕ್ರಿಕೆಟರ್ನ ಫಸ್ಟ್ ಹೇಗೆ ಹೊಗಳ್ತಾನೆ, ಆಮೇಲೆ ಅವನು ಮ್ಯಾಚ್ ಫಿಕ್ಸಿಂಗಲ್ಲಿ ಸಿಕ್ಕಾಗ ಅವನ್ನ ಬೈತಾನೆ. ಎರಡೇ ಸೀನ್ ಇದ್ದಿದ್ದು, ಪ್ರಾಬಬ್ಲಿ ಒಂದು 7ರಿಂದ 8 ನಿಮಿಷ ಆನ್ ಸ್ಟೇಜ್ ರೋಲ್ ಇದ್ದಿದ್ದು. ಅದನ್ನು ಭಾಳ ಶ್ರದ್ಧೆ ಭಕ್ತಿಯಿಂದ ಮಾಡ್ದ. ಅಂದರೆ ಇವು ಒಂಥರ ಉಮೇಡಿಗೆ ಬಂದರೆ ಕಂಟ್ರೋಲಿಗೆ ಸಿಗಲ್ಲ. ಅವ್ನು ಹೋಗಿ ಸೆಕೆಂಡ್ ಟೈಮ್ ಹೊಡಿಯೋ ಸೀನಲ್ಲಿ ಪಾಪ ನಮ್ಮ ಹೀರೋ ಒಂದು ಒದೆ ಬಿದ್ದು, ಇವ್ನು ನೋಡಿದ್ರೆ ಹಿಂಗಿದ್ದಾನೆ, ಅವ್ನ ಕೈಯೆಲ್ಲ 2 ಕೈಯು ಕಬ್ಬಿಣದ ತೊಲೆಗಳ ಥರ ಇದೆ, ಬಾಡಿ ಗೀಡಿ ಮಾಡ್ಕೊಂಡು ಸಖತ್ತಾಗವನೆ. ಹೋಗ್ಬಿಟ್ಟು ನಮ್ಮ ನೀರಾಗ ಹೊಡೆದು ಅವನು ಸ್ವಲ್ಪ ಚೇತರಿಸ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡು. ಬಟ್ ನಮ್ಮ ಡೈರೆಕ್ಟ್ರು ನಮ್ಮನ್ನ ಯಾರನ್ನೂ ಹೊಗಳಲಿಲ್ಲ. ಅದೇ ನಾಟಕದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ, ನನ್ನೂ ಹೊಗಳಲಿಲ್ಲ. ಅವನ ಅಷ್ಟು ಚಿಕ್ಕ ರೋಲ್ನ ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಿದೆ ಅಂತ ಹೊಗಳಿದ್ರು. ಅದಂತೂ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಅಲ್ಲಿಗೆ ಹೆಂಗೆ ಬಂದ ಅನ್ನೋದು ಸ್ವಲ್ಪ ಮಬ್ಬು ಮೋಸ್ಟ್ಲಿ ಆಡಿಷನ್ಸಲ್ಲೇ ಬಂದಿರಬೇಕು ಬಿಡಿ. ಅದಾದಮೇಲೆ ಇನ್ನೊಂದು ನಮ್ಮ ನಾಟಕಗಳಲ್ಲಿ ಅವನ ಐಕಾನಿಕ್ ರೋಲ್ ಅಂದರೆ ಮಾರ್ಗೋಸಾ ಮಾಲ್ ಅಂತ ಒಂದು 5D ಎಫೆಕ್ಟ್ ನಾಟಕ ಮಾಡಿದ್ವಿ. ಕಲಾಸೌಧ ಅನ್ನೋ ಒಂದು ಆಡಿಟೋರಿಯಂ ನಾವು ನಡೆಸ್ತಾ ಇದ್ದಾಗ ಅಲ್ಲಿ 5D ಎಫೆಕ್ಟೆಲ್ಲ ಹಾಕಿ ಒಂದು ನಾಟಕ ಮಾಡಿದ್ವಿ. ಅಲ್ಲೊಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರ್ ರೋಲು ಬೇಕಾಗಿತ್ತು. ಅದರಲ್ಲಿ ಅವನ ಹೆಸರು ರಾಜೇಶ್ ಬಿದ್ದಪ್ಪ ಅಂತ. ಅವನು ಬರ್ತಾನೆ, ಒಂದು ಹುಡುಗಿ ಒಂದು ಆ ಬಾರ್ನಲ್ಲಿರೋ ಒಂದು ಪ್ರಾಸ್ಟಿಟ್ಯೂಟ್ಗೆ ಲೈನ್ ಹೊಡಿತಾನೆ. ಆ ಹುಡುಗಿಗೆ ಲೈನ್ ಹೊಡಿತಾರೆ, 3 ಜನ ಹೊಡಿತಾನೆ. ಆ ನಾಟಕದಲ್ಲಿ ಮಾಡಿದವರೆಲ್ಲ ಇವಾಗ ಫುಲ್ಲು ಏನಂತಾರೆ ಬಹು ಬೇಡಿಕೆಯ ನಟರಾಗಿದ್ದಾರೆ. ನಮ್ಮ ರಿಷಿ, ವಸಿಷ್ಠ ಸಿಂಹ, ನಿರಂಜನ್ ದೇಶಪಾಂಡೆ. ಅದಾದಮೇಲೆ ಅದೇ ನಾಟಕದಲ್ಲಿ ಸಂಚಾರಿ ವಿಜಯ್ ಮಾಡಿದ್ದಾರೆ. ಸೊ ಈ ಥರ ಮಾಡಿದವರೆಲ್ಲ ಭಾಳ ಫೇಮಸ್ ಆದರು. ತುಂಬ ಆ ನಾಟಕದಿಂದ ಅವನಿಗೆ ಬಿದ್ದಪ್ಪ ಅಂತಲೇ ನಮ್ಮ ಟೀಮ್ನಲ್ಲಿ ಕರೆಯೋದು. ಈ ಥರ ಅವನಿಗೆ ಇನ್ನೊಂದು ಈ ಆ್ಯಕ್ಟಿಂಗ್ ಜೊತೆಗೆ ಇನ್ನೊಂದು ಹುಚ್ಚಿದ್ದು ಫಿಲಮ್ ಮಾಡಬೇಕು ಅಂತ. ಅವಾಗಿಂದನೇ ನಾನು ಫಿಲಮ್ ಮಾಡ್ತೀನಿ ಅಂತ ಒಂಥರ ಹುಚ್ಚಿಗೆ ಬಿದ್ದವ್ರ ಥರ ಪ್ಯಾಷನ್ ಒಂದು. ಆ ಪ್ಯಾಷನ್ನು ಈಗ ಫಲ ಕಟ್ಟಿದೆ. ಠಾಣೆ ಅನ್ನೋ ಒಂದು ಒಳ್ಳೆಯ ಚಿತ್ರ ತಯಾರಾಗಿದೆ. ಆ ಫಿಲಮಲ್ಲಿ ನೀವು ರೋಲ್ ಮಾಡಬೇಕು ಅಂತ ಹೇಳಿದಾಗ ನಾನು ಭಾಳ ಖುಷಿಯಿಂದನೇ ಒಪ್ಕೊಂಡೆ. ನಿರ್ದೇಶಕರು ಬಂದರು. ನಮ್ಮ ಒಂದು ಟೀಮದ ದಮ್ಮಡ್ಡ ಇದೆ, ಅಲ್ಲಿ ಸಿಕ್ಬಿಟ್ಟು ಅಲ್ಲೇ ಮಾತಾಡಿದ್ರು. ನನಗೇನಕ್ಕೆ ಏನು ಎಕ್ಸ್ಪೆಕ್ಟ್ ಮಾಡ್ಬೇಕಂತ ಗೊತ್ತಿರಲಿಲ್ಲ. ಬಟ್ ಪ್ರವೀಣನ್ ಫಿಲಮ್ ಅಲ್ವಾ, ರೋಲು ಚೆನ್ನಾಗೇ ಇತ್ತು. ಹೀರೋ ಇರ್ತಾನಲ್ಲ, ಅವರ ಭಾವನ್ ಕ್ಯಾರೆಕ್ಟ್ರು, ಅವರಿಬ್ಬರು ನಡುವೆ ನಡೆಯುವಂತಹ ಚಿಕ್ಕ ಪ್ರೀ ರೊಮ್ಯಾನ್ಸು ಪೋಸ್ಟ್ ರೊಮ್ಯಾನ್ಸ್ ಸೀನಲ್ಲಿ ಬರುವಂಥ ಕ್ಯಾರೆಕ್ಟ್ರು. ಶೂಟಿಂಗ್ ಅಂತೂ ಬೊಂಬಾಟ್. ಅಂದರೆ ಆ್ಯಕ್ಚುಯಲ್ ಲೊಕೇಶನಲ್ಲಿ, ಎಲ್ಲೂ ಸ್ಟುಡಿಯೋ ಇಲ್ಲ, ಆ್ಯಕ್ಚುಯಲ್ ಲೊಕೇಶನಲ್ಲಿ ಮಾಡ್ತಾರೆ. ಒಂದು ಇಡ್ಲಿ ಮಾಡೋ ಕ್ಯಾರೆಕ್ಟರ್ ನಂದು. ಸೊ ಒಂದು ಇಡ್ಲಿ ಹೋಟ್ಲೇ ತೊಗೊಂಡಿದ್ರು, ಆ್ಯಕ್ಚುಯಲ್ ವರ್ಕಿಂಗ್ ಇಡ್ಲಿ ಹೋಟ್ಲು. ಎಷ್ಟೋ ಜನ ನಾವಲ್ಲಿ ಶೂಟ್ ಮಾಡ್ತಿದ್ದಾಗ ಬಂದರು, ಇಡ್ಲಿ ಕೇಳಿದ್ರು. ಆ ಥರ ಲೊಕೇಶನ್. ಆಮೇಲೆ ಅದಕ್ಕಿಂತ ನನಗೆ ತುಂಬ ಫೇವ್ರೆಟ್ ಲೊಕೇಶನ್ ಅಂದರೆ ಒಂದು ಕೇರಮ್ ಬೋರ್ಡ್ ಆಡೋ ಒಂದು ಸೀನ್ ಇತ್ತು. ಅದು ನನಗೆ ತುಂಬ ಇಷ್ಟವಾದಂಥ ಲೊಕೇಶನು. ಅದು ಬೆಂಗಳೂರಿನ ಮೋಸ್ಟ್ ನಟೋರಿಯಸ್ ಏರಿಯಾ ಗೌರಿಪಾಳ್ಯ ಅಂತ ಇದೆ. ಗೌರಿಪಾಳ್ಯದ ಗಲ್ಲಿ ಒಳಗೆ ಯಾವುದೋ ಫಿಲಮ್ ಮಾಡೋ ಗೌರಿಪಾಳ್ಯದ ಗಲ್ಲಿ ಒಳಗೆ ಎಲ್ಲೋ ಚಿಕ್ಕ, ಅಂದರೆ ನಾನು ಇಡಿಸೋ ಅಷ್ಟೇ ಜಾಗ ಇದ್ದಿದ್ದು. ಅಲ್ಲಿ ಒಳಗಡೆ ಹೋದರೆ ಒಂದು ದೊಡ್ಡ ಹಾಲು, ಈ ಥರ ಲೈಟು, ಕೇರಮ್ ಬೋರ್ಡ್ಗಳು, ಸುತ್ತಮುತ್ತ ನೋಡಿದ್ರೆ ಎಲ್ಲ ಏನೋ ಮಂಚು, ಲಾಂಗು, ಆ ಫೀಲ್ಸ್ ಫುಲ್ ಇದ್ದಿದ್ದಂಥ ಜಾಗ. ಅಲ್ಲಿ ಒಂದು ಕೇರಮ್ ಬೋರ್ಡ್ ಸೀನ್ ಮಾಡಿದ್ವಿ. ನನ್ನ ಫೇವ್ರೆಟ್, ನನ್ನ ಕ್ಯಾರೆಕ್ಟರ್ದು ಫೇವ್ರೆಟ್ ಸೀನು ಅಲ್ಲಿ ನಡೀತು. ಸುತ್ತಮುತ್ತ ಇದ್ದವರೆಲ್ಲ ಒಂಥರ ಮತ್ತೊಂದು ಸಲ ನಾನು ಆ ಜಾಗಕ್ಕೆ ಒಬ್ಬನೇ ಹೋಗಲ್ಲ, ಆ ಥರ ಜಾಗ. ಅಂಥ ಕಡೆಗಳಲ್ಲೇ ಶೂಟ್ ಮಾಡಿದ್ದಾರೆ, ಅಥೆಂಟಿಕ್ ಸಿನಿಮಾ ಮಾಡಿದ್ದಾರೆ. ಸೊ ಹಾಗಾಗಿ ನನಗೆ ಈ ಇಡೀ ಟೀಮು ತುಂಬ ಇಷ್ಟ ಆಗಿದ್ದಂತಹ ಟೀಮು. ಒಳ್ಳೆ ಅನುಭವ ಕೂಡ ಕೊಡ್ತು. ಈ ಪ್ರವೀಣ್ದು ಇನ್ನೊಂದು ಕೆಟ್ಟ ಚಾಳಿ ಏನಂದರೆ, ಅದೇ ಹೇಳಿದ್ನಲ್ಲ, ಕೈ ಜೋರು, ಬಾಯಿಗಿಂತ ಕೈ ಜೋರು. ಫೈಟು ಅನ್ನೋನು, ಫೈಟ್ ಇರೋ ಫಿಲಮ್ನೆಲ್ಲ ನೋಡಿ ಅನ್ನೋನು. ಅದೇ ಥರ ಈ ಫಿಲಮ್ನಲ್ಲೂ ಅದ್ಭುತವಾಗಿ ಒಂದು 5 ಫೈಟ್ನ ಕಂಪೋಸ್ ಮಾಡಿಸಿದಾರಂತೆ. ಸೊ ನಾನು ಆ ಫೈಟ್ನ ಅನ್ಫಾರ್ಚುನೇಟ್ಲಿ ಫಿಲಮ್ ನೋಡೋಕ್ಕಾಗಿಲ್ಲ ನನಗೆ. ಬಟ್ ಡೆಫಿನೆಟ್ಲಿ ಥಿಯೇಟ್ರಲ್ಲಿ ರಿಲೀಸ್ ಆದರೆ ಆ ಫೈಟ್ಗಳನ್ನ ನೋಡೋಕ್ಕಾದರೂ ಹೋಗ್ತೀನಿ ಅಂತ. ಆಮೇಲೆ ನಿರ್ದೇಶಕರು ನನ್ನ ಕ್ಯಾರೆಕ್ಟ್ರಿಗೆ ತುಂಬ ಚೆನ್ನಾಗಿ ಹೊಂದೋ ಹಾಗೆ ರಾಜ್ಕುಮಾರ್ ಫಿಲಮ್ ಟೈಟಲ್ಗಳು, ಅಂದರೆ ಅವರ ಫಿಲಮ್ ಹೆಸರುಗಳನ್ನು ನನ್ನ ಡೈಲಾಗ್ನಲ್ಲಿ ಒಂದೊಂದು ಡೈಲಾಗಲ್ಲಿ ಒಂದೊಂದು ಫಿಲಮ್ ಹೆಸರು ಬರೋಂಗೆ ಬರೆದಿದ್ರು. ಅದನ್ನಂತೂ ಭಾಳ ಎಂಜಾಯ್ ಮಾಡಿಕೊಂಡು ಹೇಳಿದೆ. ನನಗೆ ರಾಜ್ಕುಮಾರ್ ಅವರು ಮಾಡಿರೋ ಎಲ್ಲ ಫಿಲಮು ನೋಡಿದ್ದೀನಿ ಅಂದ್ಕೊಂಡಿದ್ದೆ, ಕೆಲವು ಫಿಲಮ್ ನೋಡಿರಲಿಲ್ಲ ಅಂತ ಈ ಫಿಲಮ್ ಮಾಡಿದಾಗ ಗೊತ್ತಾಯಿತು. ಒಂದು ಡೈಲಾಗ್ ಏನಪ್ಪ ಅಂದರೆ, ಅವರಿಬ್ಬರು ಮದುವೆ ಆಗ್ತಾರೆ ಅಂತ ಡಿಸೈಡ್ ಮಾಡಿಕೊಂಡು ಮನೆಗೆ ಬರ್ತಾರೆ. ಆಗ ನಾನು
ಕೆರಳಿದ ಸಿಂಹಂಗೆ ಆಶಾ ಸುಂದರಿ ಸಿಕ್ಕಿದ ಮೇಲೆ ಇನ್ನು ಶ್ರೀನಿವಾಸ ಕಲ್ಯಾಣ ಪಟ್ ಅಂತ ಆಗ್ಬಿಡುತ್ತೆ ಅಂತ ಹೇಳ್ತೀನಿ. ಅಂದರೆ ಎಲ್ಲ ಡೈಲಾಗಲ್ಲೂ ಯಾವಾಗ ನಾನು ಬಾಯಿ ತೆಗೆದಾಗೆಲ್ಲ ಫಿಲಮಲ್ಲಿ ಒಂದೊಂದು ರಾಜ್ಕುಮಾರ್ ಫಿಲಮ್ಮು ಅಥವಾ ಒಂದೆರಡು ರಾಜ್ಕುಮಾರ್ ಫಿಲಮ್ ಕಾಂಬಿನೇಷನಲ್ಲಿ ನನ್ನ ಡೈಲಾಗ್ಗಳು ಒಳಗೆ ಬರ್ತದೆ. ಅದಂತೂ ತುಂಬ ಯೂನೀಕಾಗಿ ಇದು ಎಕ್ಸ್ಪೀರಿಯೆನ್ಸು, ಯಾವುದ್ರಲ್ಲೂ ಮಾಡಿರಲಿಲ್ಲ. ಆಮೇಲೆ ನಮ್ಮ ಥಿಯೇಟರ್ ಗ್ರೂಪು ಪ್ರಕಾಶಮ್ ಅಂತ, ಅಂದರೆ ಪ್ರದರ್ಶನ ಕಲಾ ಸಂಸ್ಥೆ, 50% ನಟರು ಈ ಫಿಲಮಲ್ಲಿ ಇದ್ದಾರೆ ನನ್ನ ಜೊತೆ. ಅಂದರೆ ನನ್ನ ಹೆಂಡತಿ ಕ್ಯಾರೆಕ್ಟರ್ ಮಾಡಿದ್ದು ರೂಪ ಅಂತ, ಅವಳು ತುಂಬ ಚೆನ್ನಾಗಿ ಮಾಡಿದ್ದಾಳೆ. ನನಗೆ ಆ್ಯಕ್ಚುಲಿ ಅಷ್ಟೊಳ್ಳೆ ಕ್ಯಾಮ್ರಾ ಪ್ರೆಸೆನ್ಸ್ ಇದೆ, ಯಾಕೆಂದರೆ ನಾವು ಸ್ಟೇಜ್ ಅವರಲ್ಲ, ನಮಗೆ ಕ್ಯಾಮ್ರಾ ಪ್ರೆಸೆನ್ಸು ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ನಮಗೆಲ್ಲ ಕೈ ಬಾಯಿ ಮಾಡಿ ಆ್ಯಕ್ಟಿಂಗ್ ಮಾಡೋದು ಅಭ್ಯಾಸ. ಕ್ಲೋಸಪ್ ಇಟ್ಟಾಗಲೂ ನಾವು ಕೈ ಬಾಯಿ ಮಾಡ್ತಾ ಇರ್ತೀವಿ. ಬಟ್ ಅದನ್ನೆಲ್ಲ ಬಿಟ್ಟು ರೂಪ ತುಂಬ ಚೆನ್ನಾಗೇ ಆ್ಯಕ್ಟ್ ಮಾಡಿದ್ದಾಳೆ. ಕನ್ನಡದಲ್ಲಿ ಇತ್ತೀಚೆಗೆ ನಾನೇ ನೋಡಿರೋಂಗೆ ಹಾಸ್ಟೆಲ್ ಹುಡುಗರು ಆದಮೇಲೆ ಸಾಕಷ್ಟು ಹೊಸಬರ ತಂಡದ ಫಿಲಮ್ಗಳು ಭಾಳ ಹೆಸರು ಮಾಡ್ತಾಯಿದೆ. ಮೊನ್ನೆ ನಾನು ಶಾಕಾಹಾರಿ ನೋಡಿದೆ, ಬ್ಲಿಂಕ್ ನೋಡಿದೆ, ಆಮೇಲೆ ಕೆರೆ ಬೇಟೆ, ಇವೆಲ್ಲ ಭಾಳ ಸದ್ದು ಮಾಡ್ತಿದೆ. ಹಾಗೂ ಅಂದರೆ ಒಳ್ಳೆ ಟೈಪ್ ಆಫ್ ನಾಯ್ಸ್ ಮಾಡ್ತಿದೆ. ಠಾಣೆನೂ ಅದೇ ಸಾಲಿನಲ್ಲಿ ನಿಲ್ಲಿ. ಮತ್ತು ಬೇರೆ ಭಾಷೆಗಳಲ್ಲಿ ಸಾರಾ ಸೆಟ್ ಹೊಸಬರ ಒಳ್ಳೊಳ್ಳೆ ಫಿಲಮ್ಗಳು, ಹಿಟ್ ಫಿಲಮ್ಗಳು ಬರ್ತಿರೋದು ನೋಡಿದ್ರೆ, ಈ ಹೊಸಬರ ಚಿತ್ರಗಳು ಹಿಟ್ ಆಗ್ತಾರೋ ಈ ಸಾಲಿನಲ್ಲಿ ನಮ್ಮ ಭಗತ್ ರಾಜ್ ಅವರ ಠಾಣೆ ಕೂಡ ಒಂದು ಹೆಸರಾಗಿ ಉಳಿಲಿ, ಎಲ್ಲ ಪ್ರೇಕ್ಷಕರು ಬಂದು ನೋಡಲಿ ಅನ್ನೋದು ನನ್ನ ಆಸೆ. ಈ ಮುಖಾಂತರ ನಾನು ಎಲ್ಲರನ್ನೂ ಕೇಳ್ಕೊಳ್ತಿರೋದು ಇಷ್ಟೇ, ಕನ್ನಡದವರು ಥಿಯೇಟ್ರಿಗೆ ಬಂದು ಫಿಲಮ್ ನೋಡಲ್ಲ ಅಂತ ಎಲ್ಲರದು ಗೋಳು. ಬಂದು ನೋಡಿ ಈ ಫಿಲಮ್ನ ಸಕ್ಸಸ್ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಗೌರವ್ ವೆಂಕಟೇಶ್, ಸಾಹಸ ನಿರ್ದೇಶಕ. ಠಾಣೆ ಅಂದ ತಕ್ಷಣ ನಿಮಗೆಲ್ಲ ನೆನಪಾಗುತ್ತೆ ಶ್ರೀರಂಪುರ ಪೊಲೀಸ್ ಸ್ಟೇಷನ್, ಸದಕ್ಷಿಣ ಪೊಲೀಸ್ ಸ್ಟೇಷನ್, ಬ್ಯಾಟಂಪುರ ಪೊಲೀಸ್ ಸ್ಟೇಷನ್, ಹೀಗೆ ಎಲ್ಲ ಸ್ಟೇಷನ್ಗಳಲ್ಲೂ ಜ್ಞಾಪನ ಆಗುತ್ತೆ. ಠಾಣೆ ಚಿತ್ರ, ಇದರ ನಿರ್ದೇಶಕರು ಭಗತ್ ರಾಜ್ ಮತ್ತು ಇದರ ನಾಯಕ ಪ್ರವೀಣ್. ಕಂಟೆಂಟ್ ತುಂಬ ಚೆನ್ನಾಗಿ, ಚಿತ್ರಕ್ಕೆ ಯಾವ ಥರ ಬೇಕು, ಸೊ ಜನಕ್ಕೆ ಆಡಿಯನ್ಸ್ಗೆ ಯಾವ ಥರ ಬೇಕು, ಅವರು ಇದನ್ನು ನೀಟಾಗಿ ಚಿತ್ರೀಕರಣ ಮಾಡಿದ್ದಾರೆ. ಸೊ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಬೇಕು. ಸಿನಿಮಾ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ಗೆಲ್ಲಿಸಿ. ಹೊಸಬರು ಬರ್ತಿದ್ದಾರೆ, ಹೊಸಬರು ತಂಡಗಳು ಬರ್ತಿದೆ. ಸೊ ಅದರಲ್ಲಿ ನಮ್ಮ ಹುಡುಗ ಪ್ರವೀಣ್ ಅವರು ಹೊಸಬರು ಅದೇನಿಲ್ಲ, ಆಲ್ರೆಡಿ ಸಿನಿಮಾಗಳು ಮಾಡಿದ್ದಾರೆ. ಬಟ್ ನಾಯಕನಾಗಿ ಮೊದಲನೇ ಬಾರಿಗೆ ಅವರು ಹೆಜ್ಜೆ ಇಡ್ತಿದ್ದಾರೆ. ಅವರು ನಿಮಗೆ ಪ್ರೋತ್ಸಾಹ ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳುತ್ತೇನೆ. ನನ್ನ ಪ್ರೀತಿಯ ಜನತೆಗೆ ಗೌರವ್ ವೆಂಕಟೇಶ್ ಮಾಡುವ ವಂದನೆಗಳು. ನಮಸ್ಕಾರ, ನನ್ನ ಹೆಸರು ಟೈಗರ್ ಶಿವ ಅಂತ, ಫೈಟ್ ಮಾಸ್ಟ್ರು. ಭೀಮಾ, ಗಜರಾಮ, ಹಿರಣ್ಯ, ವಿದ್ಯಾರ್ಥಿನಿ ಇದೆಲ್ಲ ಫೈಟ್ ಮಾಸ್ಟ್ರಾಗಿ ವರ್ಕ್ ಮಾಡಿದ್ದೀನಿ. ಇದಕ್ಕೆ ಮುಂಚೆ ಫೈಟ್ರಾಗಿ ಒಂದು 600 ಸಿನಿಮಾ ಮಾಡಿದೆ. ಪ್ರವೀಣ್ ಸರ್ ಆಫೀಸಿಗೆ ಬಂದು ಒಂದು ವಾರ ಮೀಟಿಂಗ್ ಮಾಡಿದ್ವಿ, ಲೊಕೇಶನ್ ನೋಡಿದ್ವಿ. ಈ ಫೈಟ್ ಹಂಗೆ ಬರಬೇಕು, ಹಿಂಗೆ ಬರಬೇಕು. ಬಟ್ ಈಗಿನ ಜನ್ರೇಷನ್ ಕತೆ ಆದರೆ ನಾರ್ಮಲಾಗಿ ಮಾಡ್ಕೋಬೋದು. ಬಟ್ 20 ವರ್ಷ ಹಳೇದು ಕತೆ ಇದು. ಅದಕ್ಕೋಸ್ಕರ ಅವ್ರದ್ದು ಶೈಲಿ ಇದೆ, ನಂದು ಶೈಲಿ ಇದೆ ಅಂತ ಎಲ್ಲ ಟೀಮ್ ವರ್ಕ್ ಥರ ಮಾಡಿ ಈ ಸಿನಿಮಾನ ಒಂದು 8 ದಿವಸ ವರ್ಕ್ ಮಾಡಿದ್ದೀನಿ ಸಿನಿಮಾದಲ್ಲಿ. ನಾನು ಇವಾಗ ಮಾಸ್ಟ್ರಾಗಿ 2 ವರ್ಷ ಆಯಿತು. ಅದಕ್ಕೆ ಮುಂಚೆ ಫೈಟ್ರಾಗಿ ಒಂದು 12 ವರ್ಷ ಕೆಲಸ ಮಾಡಿದೆ. ರವಿ ಮಾಸ್ಟರ್ ಹತ್ರ ಮಾಡಿದ್ದೀನಿ, ಮಂಜು ಮಾಸ್ಟರ್ ಹತ್ರ, ಮತ್ತು ಡ್ಯಾನಿ ಮಾಸ್ಟರ್ ಹತ್ರ, ವಿನೋದ್ ಮಾಸ್ಟರ್ ಹತ್ರ, ವಿಕ್ರಮ್ ಮಾಸ್ಟರ್ ಹತ್ರ, ಎಲ್ಲರ ಹತ್ರ ಮಾಡಿದ್ದೀನಿ. ಬಟ್ ನನಗೆ ಗುರು ಅಂದರೆ ಮಾಸ್ ಮಾದ್ ಅಂತ ಒಬ್ಬರು ಫೈಟ್ ಮಾಸ್ಟರ್ ಇದ್ದಾರೆ. ಅವ್ರ ಹತ್ರನೇ 5 ವರ್ಷ ಚೆನ್ನಾಗಿ ಕೆಲಸ ಮಾಡಿದೆ. ಮತ್ತು ಮಾಸ್ಟರ್ ಕಾರ್ಡ್ ತೊಗೋಬೇಕಾದ್ರೆ ಅವ್ರ ಹತ್ರ ನಾನು ಕೇಳ್ತು, ಉದ್ದೇಶ ಕೇಳೋದಕ್ಕೆ ಶಿವ ಹುಷಾರಾಗಿ ತೊಗೋ, ಆಲ್ ದ ಬೆಸ್ಟ್ ಅಂತ ತುಂಬ ಸಪೋರ್ಟ್ ಮಾಡಿದ್ರು. ನನ್ನ ಸಿನಿಮಾಕ್ಕೆ ನನ್ನ ಕೆಲಸ ಹೇಳ್ಕೊಟ್ಟಿದ್ದು ಎಲ್ಲ ಇಲ್ಲಂದರೆ ಮಾಸ್ ಮಾದು ನಮ್ಮ ಗುರು ಅವರೇ. ಬಟ್ ನನ್ನ ಡೈರೆಕ್ಟ್ರು ತುಂಬ ಸಪೋರ್ಟ್ ಕೊಟ್ಟರು. ಠಾಣೆ ಟೀಮಿಗೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ಥಿಯೇಟರ್ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಠಾಣೆ ಮೂವಿಗೆ ಆಲ್ ದ ಬೆಸ್ಟ್. ನಮಸ್ತೆ, ನನ್ನ ಹೆಸರು ಕುಲದೀಪಕ್. ಮೂಲತಃ ರಂಗಭೂಮಿ ನಟ. ಹಲವು ಸೀರಿಯಲ್ಗಳಲ್ಲಿ ಪಾತ್ರ ಮಾಡಿದ್ದೀನಿ, ಫೀಚರ್ ಫಿಲ್ಮ್ಸ್ ಆ್ಯಕ್ಟ್ ಮಾಡಿದ್ದೀನಿ. ಈ ಪಾತ್ರ ನನಗೆ ಅವಕಾಶ ಬಂದಿದ್ದೆ ಒಂಥರ ಮಜಾ ಇದೆ. ಯಾಕೆಂದರೆ ಈ ಸಿನಿಮಾದ ನಿರ್ಮಾಪಕರಾದ ಗಾಯತ್ರಿ ಅವರು ನನಗೆ ಡೈರೆಕ್ಟಾಗಿ ಪರಿಚಯ ಇರಲಿಲ್ಲ. ಈ ಸಿನಿಮಾದ ಹೀರೋ ಮೂಲಕ ನನಗೆ ಪರಿಚಯ ಆದರು. ಈ ಸಿನಿಮಾದ ಹೀರೋ ಪ್ರವೀಣ್ ಅವರು, ನಾವು ಅವರೆಲ್ಲ ಥಿಯೇಟರ್ ಫ್ರೆಂಡ್ಸು. ಸೊ ಫಸ್ಟು ಅವರನ್ನು ನನ್ನನ್ನು ಅಪ್ರೋಚ್ ಮಾಡಿದ್ರು, ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಒಂದು ಪೊಲೀಸ್ ಪಾತ್ರ ಇದೆ, ಮಾಡಬೇಕು. ಸೊ ಗೊತ್ತಲ್ಲ, ರಂಗಭೂಮಿ ನಟರಂದರೆ ಸ್ವಲ್ಪ ಎಕ್ಸ್ಟ್ರಾ ಜೋಶ್ ಇರುತ್ತೆ. ಸೊ ನಾವೆಲ್ಲ ಸ್ವಲ್ಪ ಸಿಂಗಮ್ ಸಿನಿಮಾ ನೋಡೋದು, ಆ ಸಿನಿಮಾ ನೋಡೋದು, ಒಂಥರ ಜೋಶ್ ತೊಗೊಂಡು ಎಲ್ಲ ರೀತಿ ಪ್ರಿಪರೇಷನ್ ಎಲ್ಲ ಆಯಿತು. ನೆಕ್ಸ್ಟು ಬಂದು ಡೈರೆಕ್ಟರ್ನ ಮೀಟ್ ಮಾಡಿಸಿದ್ರು, ಭಗತ್ ರಾಜ್. ಅವ್ರನ್ನ ನಾನು ಫಸ್ಟ್ ಟೈಮ್
ನೋಡಿದ್ದು, ಮೀಟ್ ಮಾಡಿದ್ದು. ಸೊ ಅವ್ರು ನನ್ನ ನೋಡಿ ಇವರು ಸ್ವಲ್ಪ ಸೆಟ್ ಆಗಲ್ಲ ಸರ್ ಈ ಪಾತ್ರಕ್ಕೆ ಅಂತ. ತಿರ್ಗಾ ನನಗಲ್ಲಿ ಬೇಜಾರು, ಯಾವುದೇ ಒಬ್ಬ ಕಲಾವಿದ್ರಿಗೆ ಬೇಜಾರಾಗಿ ಆಗಿತ್ತಲ್ಲ, ಇದೇನಪ್ಪ ಸಿಕ್ಕಿದ ಚಾನ್ಸ್ ಹೋಯ್ತಲ್ಲ, ನೆಕ್ಸ್ಟ್ ಏನು ಮಾಡೋದು. ಬಟ್ ಅದಾಗಿ ನೆಕ್ಸ್ಟ್ ಮೂಮೆಂಟ್ ಅವರು ಒಂದು ನೆಗೆಟಿವ್ ಪಾತ್ರ ಇದೆ, ನಿಮ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ ಮಾಡಿ ಅಂತ ಹೇಳಿದರು. ನಾನು ನೆಗೆಟಿವ್ ಪಾತ್ರ ಮಾಡೋದಾ ಬೇಡವಾ ಹೇಗೆ ಅಂತ ಸ್ವಲ್ಪ ಡೌಟಲ್ಲೇ ಇದ್ದೆ. ಯಾಕಂದರೆ ಕೂದಲೆಲ್ಲ ತುಂಬ ಶಾರ್ಟ್ ಇತ್ತು ನಂದು, ಆ್ಯಂಡ್ ಕ್ಲೀನ್ ಶೇವನ್ ಇತ್ತು, ಬರೀ ಮೀಸೆ ಮಾತ್ರ ಬಿಟ್ಟಿದ್ದೆ. ಸೊ ಆಯಿತು ನೋಡೋಣ. ಆ್ಯಂಡ್ ನನ್ನ ಫ್ರೆಂಡ್ ಮೇಲೆ ನಂಬಿಕೆ ಇಟ್ಟು, ಪ್ರವೀಣ್ ಅವ್ರ ಮೇಲೆ ನಂಬಿಕೆ ಇಟ್ಟು, ಏನೋ ಒಳ್ಳೆ ಪಾತ್ರ ಇರುತ್ತೆ ಅಂದ್ಕೊಂಡು ನಾನು ಒಪ್ಕೊಂಡೆ. ಫಸ್ಟ್ ಒಪ್ಕೊಂಡೆ, ಇನ್ನು ಪಾತ್ರದ ಬಗ್ಗೆ ಎಷ್ಟಿರುತ್ತೆ ಏನು ಕೇಳಿಲ್ಲ, ಕಥೆನೂ ಕೇಳಿಲ್ಲ, ನನ್ನ ಫ್ರೆಂಡ್ಗೋಸ್ಕರ ಒಪ್ಕೊಂಡೆ. ಅದಾದಮೇಲೆ ಡೈರೆಕ್ಟರ್ನ ಸಪ್ರೇಟಾಗಿ ಮೀಟ್ ಮಾಡಿದೆ. ಅವರು ತುಂಬ ಪೇಷನ್ಸಿಂದ, ಯಾರೊಬ್ಬ ಹಿರಿ ಕಲಾವಿದರು ಬಂದಾಗ ಯಾವ ರೀತಿ ಪೇಷನ್ಸಿಂದ ಹೇಳ್ತಾರೋ ಅದೇ ರೀತಿ ನನಗೆ ಕಥೆನ ಎಕ್ಸ್ಪ್ಲೇನ್ ಮಾಡಿದರು. ಮತ್ತು ನನ್ನ ಪಾತ್ರದ ಬಗ್ಗೆನೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಆವಾಗ ತುಂಬ ಚೆನ್ನಾಗಿ ಕನ್ವಿನ್ಸ್ ಆಯ್ತು ನನಗೆ. ಸೊ ಅದರದ್ದೇ ಆದ ಪ್ರಿಪರೇಷನ್ ಸ್ಟಾರ್ಟ್ ಆಯಿತು. ಕೂದಲು ಬಿಡಿ ಅಂತ ಹೇಳಿದ್ರು. ಆಬ್ವಿಯಸ್ಲಿ ಗೊತ್ತಲ್ಲ, ಈ ಕಲಾವಿದ್ರಿಗೆ ಹೆಂಗೆ ಚೇಂಜ್ ಆದರೂ ಸುತ್ತಮುತ್ತ ಜನ ಸ್ವಲ್ಪ ಹಿಂಸೆ ಇಡೋದು ಜಾಸ್ತಿ. ಏನು ಕೂದಲು ಬಿಟ್ಬಿಟ್ಟಿದ್ದೀರಾ ಅಂತಾರೆ, ಏನು ಶೇವ್ ಮಾಡಿಬಿಟ್ಟಿದ್ದೀರಾ ಅಂತಾರೆ. ಆ್ಯಂಡ್ ನಾವು ಶೇವ್ ಮಾಡಿದಾಗ ಗಡ್ಡ ಇರೋ ಪಾತ್ರ ಬರುತ್ತೆ, ಅಥವಾ ಗಡ್ಡ ಬಿಟ್ಟಾಗ ಶೇವ್ ಮಾಡೋ ಪಾತ್ರ ಬರುತ್ತೆ. ಸೊ ಇದನ್ನೆಲ್ಲ ಸ್ವಲ್ಪ ಎಲ್ಲ ಟಾರ್ಚರ್ಗಳನ್ನೆಲ್ಲ ತಡ್ಕೊಂಡು ನನ್ನ ಪಾತ್ರದ ಬಗ್ಗೆ ಫೋಕಸ್ ಮಾಡಿ ಎಲ್ಲ ರೀತಿ ಅವರೊಂದಷ್ಟು ಫಿಲ್ಮ್ಸ್ ನೋಡೋದಕ್ಕೆ ಹೇಳಿದ್ರು, ಒಂದಷ್ಟು ಬುಕ್ಸ್ ಓದೋಕ್ಕೆ ಹೇಳಿದ್ರು, ಒಂದಷ್ಟು ವೆಬ್ ಸೀರೀಸ್ ನೋಡೋದಕ್ಕೆ ಹೇಳಿದ್ರು. ಆ್ಯಂಡ್ ಸ್ಕ್ರಿಪ್ಟು ಅವಾಗವಾಗ ಒಂದು ಚೂರು ನಾನು ಕೇಳ್ಕೊಳ್ತಾ ಇದ್ದೆ. ಸೊ ಹಾಗೆ ನನ್ನ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ನು ಶುರು ಆಯಿತು. ಅದೇ ರೀತಿ ನನ್ನ ಮೈಂಡ್ ಸೆಟ್ ಹೆಂಗಿರಬೇಕು ಈ ಪಾತ್ರದ ಬಗ್ಗೆ, ಅದ್ರ ಬಗ್ಗೆನೂ ಒಂದೊಂದಾಗಿ ಗ್ರ್ಯಾಜುವಲಿ ಚೇಂಜ್ ಆಗ್ತಾ ಬಂತು. ಸೊ ಹೀಗೆ ನನ್ನ ಪಾತ್ರ ಸಿಕ್ಕಿದ್ದು ಆ್ಯಂಡ್ ನನಗೆ ಅವಕಾಶ ಸಿಕ್ಕಿತ್ತು. ಸೊ ಶೂಟಿಂಗ್ ಎಲ್ಲ ಶುರು ಅವೆಲ್ಲ ಡೇಟ್ಸ್ ಎಲ್ಲ ಕೊಟ್ಟರು. ಸೊ ಫಸ್ಟ್ ಡೇ ಆಬ್ವಿಯಸ್ಲಿ ಒಂದು ಜೋಶ್ ಇರುತ್ತೆ, ಹೇಗಿರುತ್ತೆ ಸೆಟ್ ಹೇಗಿರುತ್ತೆ, ಆ್ಯಂಡ್ ಯಾವ ಆ್ಯಕ್ಟರ್ಸ್ ಇರುತ್ತೆ. ಆ್ಯಂಡ್ ಕೆಲವರೆಲ್ಲ ತುಂಬ ಹಿರಿ ಕಲಾವಿದರು ಇದ್ದರು, ಆ್ಯಂಡ್ ಅವರು ತುಂಬ ಫ್ರೆಂಡ್ಲಿಯಾಗಿ ನಮ್ಮನ್ನೆಲ್ಲ ಟ್ರೀಟ್ ಮಾಡಿದ್ರು. ಅಷ್ಟೇ ಖುಷಿ ಆಯಿತು. ಸೊ ಫಸ್ಟ್ ಡೇ ಏನಂದ್ರೆ ಜೋಶಲ್ಲಿ ಒಂದು ಆ್ಯಕ್ಚುಯಲ್ ರಿಯಲ್ ಸ್ಲಮ್ ಸೆಟ್ ಇರಲಿಲ್ಲ, ಅದು ರಿಯಲ್ ಸ್ಲಮ್ಮಲ್ಲಿ ಅಲ್ಲಿ ಒಂದು ಥಿಯೇಟ್ರ್ ಒಳಗಡೆ ಇದು ಮಾಡಿದ್ವಿ. ಎಲ್ರದ್ದು ನಮ್ಮ ದೊಡ್ಡ ಗ್ಯಾಂಗ್ ಎಲ್ಲ ಇರುತ್ತೆ. ನನ್ನ ಪಾತ್ರದ ಹೆಸರು ಸಂಪತ್ ಅಂತ. ಸೊ ಸಂಪತ್ ಅಂತ ಕೇಳಿದ್ರೆ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಪಾತ್ರ ಅಂತ ನನಗೂ ಅನ್ನಿಸ್ತು. ಆಮೇಲೆ ನೋಡಿದ್ರೆ ಇದು ದೊಡ್ಡ ಒಂದು ಡ್ರಗ್ ಡೀಲರ್ ಪಾತ್ರ ಇದು. ಸೊ ಇನ್ನೇನು ಶೂಟ್ ಬೇರೆಯವ್ರದ್ದೆಲ್ಲ ಆಯಿತು, ದೊಡ್ಡ ಹಿರಿ ಕಲಾವಿದರದೆಲ್ಲ ತುಂಬ ಚೆನ್ನಾಗಿ ಆಯಿತು. ನನ್ನ ಟರ್ನ್ ಬರಬೇಕು. ನಾನೆಲ್ಲ ಡೈಲಾಗ್ ಒಂದು ಪೇಜ್ ಕೊಟ್ಟಿದ್ರು. ಒಂದು ಪೇಜ್ ಎಲ್ಲ ಇದು ಮಾಡಿ ಇನ್ನೇನು ಹೇಳಬೇಕು, ಅಲ್ಲಿಂದ ಪೊಲೀಸವ್ರು ಬಂದರು. ಯಾಕೆ ಇಲ್ಲಿ ಶೂಟ್ ಮಾಡ್ತಾ ಇದ್ದೀರಾ, ಪರ್ಮಿಷನ್ ತೊಗೊಂಡಿದ್ದೀರಾ? ಸೊ ಆಲ್ಮೋಸ್ಟ್ ಎಲ್ಲ ಸಿಚುಯೇಷನ್ನೇ ಚೇಂಜ್ ಆಗೋಯ್ತು. ನಮ್ಮ ಡೈರೆಕ್ಟ್ರು ಡಲ್ ಆದರು, ನಮ್ಮ ಹೀರೋರು ಡಲ್ ಆದರು, ಕೋ ಆರ್ಟಿಸ್ಟ್ಗಳು ಡಲ್ ಆದರು. ಏನಾಗ್ತಾಯಿದೆ ನನಗೂ ಅರ್ಥ ಆಗ್ತಾಯಿಲ್ಲ. ಸೊ ಆ ಸಿಚುಯೇಷನ್ ಎಲ್ಲ ತಿಳಿ ಮಾಡಿ ಅವ್ರಿಗೆ, ಇಲ್ಲ ನಾವು ಪ್ರೊಸೀಜರ್ ಪ್ರಕಾರ ಬಂದಿದ್ದೀವಿ, ಈ ಥರ ಎಲ್ಲ ಪರ್ಮಿಷನ್ ತೊಗೊಂಡಿದ್ದೀವಿ ಅಂತೆಲ್ಲ ಹೇಳಿ ಒಂದು 2 hours ಆಯಿತು. ಎಲ್ಲ ಆದಮೇಲೆ ಮತ್ತೆ ಶೂಟ್ ಮಾಡೋ ಅಷ್ಟರಲ್ಲಿ ನಾನು ಓದಿದ್ದೆಲ್ಲ ಮರ್ತೋಯ್ತು. ನನಗೆ 1 ಪೇಜ್ ಡೈಲಾಗ್ ಓದಿತ್ತು. ತಿರ್ಗಾ ಆ ಮೂಡಿಗೆ ನಾನು ಬಂದು ತಿರ್ಗಾ ಆ ಮೂಡ್ ಸೆಟ್ ಮಾಡಿಕೊಂಡು ಆ್ಯಂಡ್ ತುಂಬ ಚೆನ್ನಾಗಿ ಹೋಯ್ತು ಅದು. ಆ್ಯಂಡ್ ಕೋ ಆರ್ಟಿಸ್ಟು ಅಷ್ಟೇ. ಈಗ ಯೂಶ್ವಲಿ 1-3 ಜನ ಕೋ ಆರ್ಟಿಸ್ಟ್ ಇದ್ದರೆ ಅದೊಂಥರ ಬೇಗ ಫ್ರೆಂಡ್ಸ್ ಆಗಿಬಿಡ್ತೀವಿ. ಆ್ಯಂಡ್ ಅವ್ರ ರ್ಯಾಪು ನಮ್ಗೆ ಅರ್ಥ ಆಗುತ್ತೆ. ಈಗ ಅವರು ಫಾಸ್ಟಾಗಿ ತೊಗೊಳ್ತಾ ಇದ್ದಾರೆ, ಸ್ಲೋ ಆಗಿ ತೊಗೊಳ್ತಾ ಇದ್ದಾರೆ, ಅಥವಾ ನಾವು ಹೇಳ್ಬೋದು ಸರ್ ನೀವು ಈ ಥರ ತೊಗೊಳ್ಳಿ, ಈ ಥರ ತೊಗೊಳ್ಳಿ. ಬಟ್ ಇಲ್ಲಿ ನನ್ನ ಸುತ್ತ ಒಂದು 10-15 ಜನ ಇದ್ದಾರೆ. ಅವ್ರಿಗೊಂದಿಷ್ಟು ಡೈಲಾಗ್ ಇರುತ್ತೆ, ಇವ್ರಿಗೊಂದಿಷ್ಟು ಡೈಲಾಗ್ ಇರುತ್ತೆ, ನನ್ನ ಮಧ್ಯದಲ್ಲಿ ಇರುತ್ತೆ. ಯಾರಿಗೆ ಹೇಳೋದು ಯಾರಿಗೆ ಬಿಡೋದು ಒಂದು ಗೊತ್ತಾಗ್ತಾ ಇರಲ್ಲ. ತುಂಬ ಚಾಲೆಂಜಿಂಗ್ ಆಗಿತ್ತು. ಬಟ್ ನಮ್ಮ ಡೈರೆಕ್ಟ್ರು ಎಲ್ಲ ರೀತಿ ಸಮಾಧಾನವಾಗಿ ಸರ್ ಕಾಮಾಗಿ ಎಲ್ಲ ಇವ್ರು ಇದು ಹೇಳ್ತಾರೆ ನೀಟಾಗಿ ಟೈಮ್ ಕೊಟ್ಟು. ನಮ್ಮ ಅದೃಷ್ಟ ಏನಂದರೆ ಈ ಸಿನಿಮಾದ ನಿರ್ದೇಶಕರು ಹಾಗೂ ನಮ್ಮ ಸಿನಿಮಾದ ಕ್ಯಾಮ್ರಾಮನ್ ಇಬ್ಬರೂ ತುಂಬಾ ಪೇಷನ್ಸ್ ಇದೆ. ಅದರಿಂದ ನಾವು ಈ ಪ್ರಾಜೆಕ್ಟ್ನ ನೀಟಾಗೆ ಮುಗ್ಸೋಕ್ಕಾಯ್ತು. ಇಲ್ಲ ಅಂದಿದ್ರೆ ತುಂಬ ಕಷ್ಟ ಆಗಿರೋದು. ಏನಕ್ಕಂದರೆ ಯಾರೋ ಒಬ್ಬ ಆ್ಯಕ್ಟರ್ ಆಗಲಿ ಒಂದ್ಸಲಿ ಡೈರೆಕ್ಟರ್ ಕೂಗಾಡ್ಬಿಟ್ರೆ ಆ ಟೆನ್ಷನ್ ಆ್ಯಕ್ಟರ್ಸ್ ಮೇಲೆ ಹಾಕ್ಬಿಟ್ರೆ ಎಂಥವ್ರಿಗೆ ಆಗಲಿ ಅದು ಮೂಡ್ ಆಫ್ ಆಗೇ ಆಗುತ್ತೆ. ಎಲ್ಲೋ ಒಂದು ಕಡೆ ಒಂದು 3-4 ಸಲ ಪೇಷನ್ಸ್ ತಾಳದೆ ನಮ್ಮ ಡೈರೆಕ್ಟರ್ ಕೂಗಾಡಿದ್ರು, ನಮ್ಮ ಕ್ಯಾಮ್ರಾಮನ್ ಮಾತ್ರ ಕೂಗಾಡ್ತಾನೆ ಇರಲಿಲ್ಲ. ಅವ್ರ ಹೆಸರು ಪ್ರಶಾಂತ್ ಅವರು ಅಂತ. ಸೊ ತುಂಬ ಕೋಆಪ್ರೇಟಿವ್ ಆಗಿದ್ದರು. ಮಾಡೋಣ ಸರ್ ಮಾಡೋಣ ಅಂತೆಲ್ಲ ಹೇಳಿದ್ರು. ಇನ್ನೊಂದು ದಿನ ಒಂದು ಸೆಟ್ಟಲ್ಲಿ ಒಂದು ಜೈಲ್ ಸೀಕ್ವೆನ್ಸ್. ಸೊ ವಿಲನ್ ಅಂದರೆ ಅಗೇನ್ ನಾನು ಒಂಥರ ಡ್ರೀಮ್ ಸೀಕ್ವೆನ್ಸ್ ಸಿನಿಮಾದಲ್ಲೆಲ್ಲ ನೋಡಿರ್ತಾರಲ್ಲ, ಫುಲ್ ಚೇಸ್ ಮಾಡ್ಕೊಂಡು ಏನೋ ಒಂದು ವೀಲಿಂಗ್ ಮಾಡಿಕೊಂಡು ಆ ಥರ ಫುಲ್ ಬಿಲ್ಡಪ್ ಸೀನ್ ಅದು ಇದು ಎಲ್ಲ ಇರುತ್ತಂದರೆ ನಂದು ಒಂದು 80% ಸೀನು ಜೈಲ್ ಒಳಗಡೆ ನಡೆಯೋದು. ಸೊ ಅಲ್ಲಿ ಯಾವ ರೀತಿ ನಾವು ಆ್ಯಕ್ಟ್ ಮಾಡ್ತೀವಿ, ಬರೀ ಆ 4 ಕಂಬಿ ಒಳಗಡೆ ನಾವು ಯಾವ ರೀತಿ ಎಕ್ಸ್ಪ್ರೆಷನ್ ತೋರಿಸ್ಬೋದು, ಯಾವ ರೀತಿ ಆ್ಯಕ್ಟ್ ಮಾಡ್ಬೋದು, ಬೇರೆ ಲೊಕೇಶನ್ ಇಲ್ಲ.
ಸುತ್ತಮುತ್ತ ಏನಿಲ್ಲ, ಜೈಲು ಒಳಗಡೆ ಒಂದು 4-5 ಜನ ಇರ್ತೀವಿ, ಅಷ್ಟರಲ್ಲೇ ನಮ್ಮ ಟ್ರ್ಯಾಕ್ ಸುಮಾರು ಹೋಗ್ತಾ ಇರುತ್ತೆ. ಸೊ ಅದರ ಒಳಗಡೆ ನಮ್ಮ ಸೀನ್ಗಳೇನಿದೆ, ಆ ಹೀಟ್ ಮೂಮೆಂಟು, ನಾವೆಷ್ಟು ಫ್ರಸ್ಟ್ರೇಟ್ ಆಗಿದ್ದೀವಿ, ನಾವೆಷ್ಟು ಕೋಪದಲ್ಲಿದ್ದೀವಿ, ಆ ಜರ್ನಿ ಎಲ್ಲ ಬರೀ ಆ 4 ಕಂಬಿ ಒಳಗಡೆನೇ ನಾವು ತೋರಿಸ್ಬೇಕು. ತುಂಬ ಚಾಲೆಂಜಿಂಗ್ ಆಗಿತ್ತು. ಬಟ್ ಅದನ್ನು ಅದ್ಭುತವಾಗಿ ತೆಗ್ದಿದ್ದಾರೆ. ಒಂದು ಸೀನ್ ಇತ್ತು, ಅದರಲ್ಲಿ ಏನಂದರೆ ಒಂದು ಚಟ್ನಿ ನೀರು ಚಟ್ನಿನ ನನ್ನ ಮುಖಕ್ಕೆ ಎರಿಸ್ತಾರೆ. ಸೊ ಜೋಶಲ್ಲಿ ಹಾಂ ಸರ್ ಎರ್ಚಿ ಅಂದರೆ ಮುಖಕ್ಕೆ ಎರ್ಚಾದ್ಮೇಲೆ ಖಾರ ಹತ್ಕೊಳ್ತು ಸರ್, ಉರಿ ಆ ಉರಿ ಕಡಿಮೆ ಆಗೋದಕ್ಕೆ ನನಗೊಂದು 1/4 ಗಂಟೆ ಬೇಕಾಗಿತ್ತು. ಈ ಥರ ಒಂದು ಕೆಲವೊಂದು ಪ್ರತಿಯೊಂದೂ ಒಂಥರ ಚಾಲೆಂಜಿಂಗಾಗೇ ಇತ್ತು ಸಿಚುವೇಶನ್ಸ್ ಎಲ್ಲ. ಆ್ಯಂಡ್ ಹೀರೋಗೂ ಅಷ್ಟೇ, ಯೂಶ್ವಲಿ ಏನಾಗುತ್ತೆ ಈ ಥರ ಥ್ರಿಲ್ಲರ್ ಮೂವೀಸಲ್ಲೆಲ್ಲ ಹೀರೋಗಳು ಸುಮ್ಮನೆ ಹಿಂಗೆ ನೋಡ್ತಾರೆ ಹೊಡಿತಾರೆ, ಒಂದು 4-5 ಬೀಸ್ತಾರೆ ಅಷ್ಟೇ. ಬಟ್ ಇಲ್ಲಂಗಿಲ್ಲ, ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಅವ್ರದ್ದೇ ಆದ ಚಾಲೆಂಜಸ್ ಇತ್ತು. ಆ್ಯಂಡ್ ನಮ್ಮ ಹೀರೋ ಅವರು ಅಷ್ಟೇ, ಅವ್ರ ಟ್ರಾನ್ಸ್ಫಾರ್ಮೇಷನ್ ಲೈಕ್ ಫಸ್ಟ್ ಹಾಫಲ್ಲೇ ಅವರು ಒಂದು 15 kg ಡೌನ್ ಆಗಿರ್ತಾರೆ, ಸಣ್ಣ ಇರ್ತಾರೆ. ನೆಕ್ಸ್ಟ್ ತಿರ್ಗಾ ಅವರು ರೀಗೇನ್ ಆಗಿ ಬಾಡಿ ಬಿಲ್ಡ್ ಮಾಡಿ ಅದೊಂದು ಟ್ರ್ಯಾಕ್ ಹೋಗುತ್ತೆ. ಸೊ ಈ ಥರ ಪ್ರತಿಯೊಬ್ಬರೂ ಕಷ್ಟಪಟ್ಟಿದ್ದಾರೆ. ಪ್ರತಿಯೊಬ್ಬ ಕೋ ಆರ್ಟಿಸ್ಟ್ಗೂ ಐ ಆಮ್ ಥ್ಯಾಂಕ್ಫುಲ್. ಆ್ಯಂಡ್ ನನ್ನ ಅದೃಷ್ಟ ಈ ಟೀಮ್ ಜೊತೆ ನಾನು ವರ್ಕ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಅದಾದಮೇಲೆ ನೆಕ್ಸ್ಟು ಡಬ್ಬಿಂಗ್ ಕರೆದ್ರು. ಸೊ ಸಿನಿಮಾ ಆದಮೇಲೆ ಎಲ್ಲರೂ ಆ್ಯಕ್ಚುಲಿ ನಮ್ಮ ಟೀಮ್ಗಿಂತ ನಮ್ಮ ಸುತ್ತಮುತ್ತ ಇರೋರಿಗೆ, ಕಲಾವಿದರಿಗೆ ಟಾರ್ಚರ್ ಇಡ್ತಾರೆ ಜನ. ಆಯಿತಾ ಸಿನಿಮಾ ಶೂಟಿಂಗ್ ಆಯಿತಾ, ಡಬ್ಬಿಂಗ್ ಆಯಿತಾ, ಯಾವಾಗ ತಿರ್ಗಾ? ಸೊ ತಿರ್ಗಾ ಇದನ್ನು ಎಲ್ಲ ಜನ ಎಲ್ಲ ಕೇಳೋಕ್ಕೆ ಶುರು ಮಾಡಿದ್ರು. ಅಷ್ಟಲ್ಲಿ ನಾನು ಇನ್ನೇನು ನಮ್ಮ ಡೈರೆಕ್ಟ್ರ್ ತಲೆ ತಿನ್ನಬೇಕು ಅಷ್ಟರಲ್ಲಿ ಅವರೇ ಕರೆದ್ರು, ಸರ್ ಡಬ್ಬಿಂಗ್ ಬನ್ನಿ. ಸೊ ಡಬ್ಬಿಂಗ್ ಎಲ್ಲ ಚೆನ್ನಾಗಾಯಿತು, ಅದೊಂಥರ ಮಜಾ ಇತ್ತು ಎಲ್ಲ. ಸೊ ಕೂಗಾಡೋದು ಏನೇನು ಕಿರ್ಚಾಡೋದಲ್ಲೆಲ್ಲ ಲಾಸ್ಟಿಗೆ ಇಟ್ಕೊಂಡ್ರು, ಯಾಕಂದರೆ ವಾಯ್ಸ್ ಹೋಗ್ಬಿಡೋದಲ್ವ. ಸೊ ಫಸ್ಟೇ ಎಲ್ಲ ಕಿರ್ಚಾಡ್ಬಿಟ್ರೆ ನೆಕ್ಸ್ಟ್ ಡಬ್ಬಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಆ ಥರ ಡಬ್ಬಿಂಗ್ ಎಲ್ಲ ಚೆನ್ನಾಗಾಯಿತು. ನೆಕ್ಸ್ಟ್ ಒಂದು ಮ್ಯೂಸಿಕ್ ಆದಮೇಲೆ ಒಂದು ರಫ್ ಕಟ್ ನೋಡಿದ್ದೀನಿ ನಾನು, ಪೂರ್ತಿ ಸಿನಿಮಾ ನೋಡಿಲ್ಲ. ಬಟ್ ರಫ್ ಕಟ್ ನೋಡಿದಾಗ ಸೀರಿಯಸ್ಲಿ ಆ್ಯಸ್ ಆನ್ ಆಡಿಯನ್ಸ್ ನೋಡಿದಾಗ ತುಂಬ ಎಂಗೇಜಿಂಗ್ ಆಗಿತ್ತು ನನಗೆ. ಅಬ್ವಿಯಸ್ಲಿ ಅದು ಮ್ಯೂಸಿಕ್ಕು ಅದೆಲ್ಲ ಆದಮೇಲೆ ಒಂದು 60% ಇನ್ನೂ ಎಫೆಕ್ಟ್ ಜಾಸ್ತಿ ಇರುತ್ತೆ. ಎಲ್ಲೋ ಒಂದು ಕಡೆ ಬೋರ್ ಆಗಿಲ್ಲ, ತುಂಬ ಎಂಗೇಜಿಂಗಾಗಿ ಇತ್ತು ನನಗೆ. ಸೊ ಎಲ್ಲೋ ಒಂದು ಕಡೆ ನನಗೆ ಹೋಪ್ ಇದೆ, ಈ ಸಿನಿಮಾ ನಮ್ಮ ಕನ್ನಡ ಜನತೆಗೆ ಇಷ್ಟ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಮ್ಯೂಸಿಕ್ಕು ಕೂಡ ಮಾನಸ ಹೊಳ್ಳ ಅವರು ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದಾರೆ. ಫಸ್ಟ್ ಟೈಮು ನಾನು ಕೇಳಿದೆ, ಅಂದರೆ ನಾನು ವರ್ಕ್ ಮಾಡಿದ್ರಲ್ಲಿ ಒಬ್ಬ ಲೇಡಿ ಡೈರೆಕ್ಟ್ರು ಮ್ಯೂಸಿಕ್ ಮಾಡ್ತಾ ಇರೋದು. ನನಗೆ ಸ್ವಲ್ಪ ಡೌಟ್ ಇತ್ತು, ಯಾಕೆಂದರೆ ಈ ಕಮರ್ಷಿಯಲ್ ಸಿನಿಮಾ ಅಥವಾ ಥ್ರಿಲ್ಲರ್ ಮೂವಿ ಎಲ್ಲ ಒಂದು ಯಾರು ಒಂದು ಜೆಂಟ್ಸ್ ಯೂಶ್ವಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರು ಮಾಡಿದ್ರೆ ಸಕ್ಕದ ಮಾಡ್ತಾರಲ್ಲ. ಸರ್ ಇವ್ರು ಮಾಡ್ತಾರಾ, ಯಾವ ರೀತಿ ಮಾಡ್ತಾರೆ? ಯೂಶ್ವಲಿ ಲೇಡಿ ಡೈರೆಕ್ಟರ್ ಅಂದರೆ ಮೆಲೋಡಿ ಚೆನ್ನಾಗಿ ಹೋಗುತ್ತೆ, ಅಥವಾ ಪ್ಯಾಥೋ ಚೆನ್ನಾಗಿ ಮಾಡ್ಬೋದಲ್ವ, ಥ್ರಿಲ್ಲರು ಫೈಟ್ ಸೀನೆಲ್ಲ ಹಿಂಗೆ ಮಾಡ್ತಾರೆ ಅವರು ಅಂತ ನನಗೆ ಡೌಟ್ ಬಂತು. ಬಟ್ ಸೀರಿಯಸ್ಲಿ ಶಿ ಹ್ಯಾಸ್ ಡನ್ ಎ ವಂಡರ್ಫುಲ್ ಜಾಬ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ತುಂಬ ಕಾಯ್ತಾ ಇದ್ದೀನಿ. ಆ್ಯಂಡ್ ಈ ಸಿನಿಮಾ ಕನ್ನಡ ಜನತೆ ಥಿಯೇಟ್ರಲ್ಲೇ ಯಾಕೆ ನೋಡಬೇಕು ಅಂದರೆ, ನಾನೇನು ಅಷ್ಟು ದೊಡ್ಡವನಲ್ಲ ಅಥವಾ ಜನಗಳಿಗೆ ನೋಡಿ ಥಿಯೇಟ್ರಿಗೆ ಹೋಗಿ ಅಂತ. ನಾನು OTTಲಿ ನೋಡ್ತೀನಿ, ನಾನು ಮನೇಲೇ ಕೂತ್ಕೊಂಡು ನೋಡ್ತೀನಿ ಎಲ್ಲ ಸಿನಿಮಾನು. ಬಟ್ ಕನ್ನಡ ಸಿನಿಮಾ ಅಲ್ಲ, ಬೇರೆ ಭಾಷೆ ಸಿನಿಮಾ. ನಾನು ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡೋದು. ಆ್ಯಂಡ್ ಈ ಸಿನಿಮಾ ಏನಕ್ಕೆ ನೀವು ಥಿಯೇಟ್ರ್ ನೋಡಬೇಕಂದ್ರೆ, ಸರ್ ನಿಮಗೆ ಮಜಾನೇ ಸಿಗಲ್ಲ ಥ್ರಿಲ್ಲರ್ ಮೂವಿ. ಆ ಮ್ಯೂಸಿಕ್ಕು, ಆ ಬ್ಯಾಂಗು, ಆ ಡಿಸ್ಟರ್ಬೆನ್ಸ್ ಇರಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಈಗ ದುನಿಯಾ ಸಿನಿಮಾ ಅಥವಾ ಈಗ ಜೋಗಿ ಸಿನಿಮಾ ಅಥವಾ ಯಾವ್ದಾದ್ರು ಥ್ರಿಲ್ಲರ್ ಮೂವೀಸು, ಫೈಟ್ ಇರೋ ಮೂವೀಸ್ನ ನೀವು ಮನೇಲಿ ಕೂತ್ಕೊಂಡ್ರೆ ಆ ಮಜಾನೇ ಸಿಗಲ್ಲ ನಿಮಗೆ. ಏನಕ್ಕೆ ಹೇಳಿ, ಇನ್ನೇನು ಹೀರೋ ಬರಬೇಕು, ಇನ್ನೇನು ಹೊಡಿಬೇಕು, ಯಾರೋ ಮಕ್ಕಳಿ ಮರಿ ಬಂದು ಚಾನಲ್ ಚೇಂಜ್ ಮಾಡ್ತಾರೆ, ಇಲ್ಲ ಯಾರೋ ನಮ್ಮ ತಂದೆ ಬಂದು ನ್ಯೂಸ್ ಚಾನಲ್ ಹಾಕು ಅಂತಾರೆ, ಇನ್ಯಾರೋ ಬಂದು ಡಿಸ್ಟರ್ಬ್ ಮಾಡ್ತಾರೆ. ನಿಮಗೆ ಆ ರಸಭಂಗ ಆಗಿಬಿಡುತ್ತೆ, ಎಂಜಾಯ್ ಮಾಡೋಕ್ಕಾಗಲ್ಲ. ಅಷ್ಟು ವರ್ಷ ಕಷ್ಟಪಟ್ಟಿರ್ತಾರೆ, ಇಷ್ಟೊಂದು ಟೆಕ್ನಿಷಿಯನ್ಸ್ ಎಲ್ಲ ಇನ್ವೆಸ್ಟ್ ಮಾಡಿರ್ತಾರೆ. ನಮ್ಗೆ ಏನು ಕಷ್ಟಪಡೋದಂದರೆ ನಿಮಗೊಂದು ಆ ಒಂದು 2-1/4 ಗಂಟೆ 2.5 ಗಂಟೆ ಎಂಜಾಯ್ ಮಾಡಲಿ. ನಿಮ್ಮ ಏನೇನು ಪ್ರಾಬ್ಲಮ್ಸ್ ಇದೆ ಜೀವನದಲ್ಲಿ ಅದೆಲ್ಲ ಮರೆತು 2.5 ಗಂಟೆ ಚೆನ್ನಾಗಿ ಎಂಜಾಯ್ ಮಾಡಿ ಹೋಗಲಿ ಅಂತ. ಅದನ್ನು ನೀವು ಮನೇಲಿ ಕೂತ್ಕೊಂಡು ಟಿವಿನಲ್ಲಿ ನೋಡಿಕೊಂಡು ಒಂಥರ ಸೀರಿಯಲ್ ಥರ ನೋಡಿಬಿಟ್ರೆ ನಿಮ್ಗೆ ಮಜಾ ಸಿಗಲ್ಲ. ಆ್ಯಂಡ್ ನಾವು ಆ ಸಿನಿಮಾ ಮಾಡಿದ್ದಕ್ಕೂ ನಮಗೇನು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಸೊ ಆ್ಯಸ್ ಆನ್ ಆಡಿಯನ್ಸ್ ನನಗನ್ಸುತ್ತೆ, ನೀವು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿದ್ರೆ 100% ನಿಮ್ಗೆ ಗ್ಯಾರಂಟಿ ಮಜಾ ಸಿಗುತ್ತೆ. ಬನ್ನಿ ಥಿಯೇಟ್ರಿಗೆ, ನಾವೆಲ್ಲ ಬರ್ತೀವಿ, ನಿಮ್ಮ ಜೊತೆ ಸಿಗೋಣ. ಥ್ಯಾಂಕ್ ಯು. ಎಲ್ಲ ಕನ್ನಡ ಕಲಾ ರಸಿಕರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ ಪ್ರವೀಣ್ ಮಾಡುವ ನಮಸ್ಕಾರಗಳು. ನಾನು ಮೂಲತಃ ಬೆಂಗಳೂರಿನವನೇ. ಸಿನಿಮಾ ಯಾಕೆ ಮಾಡಬೇಕಿತ್ತು? ಸಿನಿಮಾ ಒಬ್ಬ ನಾಯಕನ ಪಾತ್ರ ಮಾಡಬೇಕಂದ್ರೆ ಆ ನಾಯಕನಿಗೆ ಏನೇನು ತಯಾರಿ ಬೇಕು, ಯಾವುದರಲ್ಲಿ ಅವನು ತೊಡಗಿಸ್ಕೋಬೇಕು,
ಇದೆಲ್ಲ ಒಂದು ರಿಸರ್ಚ್ ಮಾಡ್ತಾ ಮಾಡ್ತಾ 2006ರಲ್ಲಿ ನಾನು ಒಂದು ಸಿನಿಮಾಗೆ ಎಂಟ್ರಿ ಕೊಟ್ಟೆ. ಮಿಂಚು ಅನ್ನೋ ಒಂದು ಸಿನಿಮಾದಲ್ಲಿ ಒಬ್ಬ ಫೈಟರ್ ಆಗಿ ಒಂದು ಗ್ಯಾಂಗಲ್ಲಿ ಒನ್ ಆಫ್ ದಿ ಫೈಟರ್ ಆಗಿ ಬಂದೆ. ಅಂದರೆ ಸಿನಿಮಾ ಹೀರೋ ಆಗಬೇಕು ಅಂತ ಇವತ್ತಿಂದು ನೆನ್ನೆದು ಹುಚ್ಚಲ್ಲ, ಸುಮಾರು ಒಂದು 20-30 ವರ್ಷದ ಹುಚ್ಚು. ಆ ಹುಚ್ಚು ಒಂದು ಕನಸಾಗಿ ಆ ಕನಸನ್ನ ನೆನಸು ಮಾಡ್ಕೋಬೇಕಂದ್ರೆ ಅದು ಎಸ್ಪೆಷಲಿ ಈ ಸಿನಿಮಾ ರಂಗದಲ್ಲಿ, ಕನ್ನಡ ಸಿನಿಮಾ ರಂಗದಲ್ಲಿ ನೀವೇನಾದರೂ ನಾಯಕ ನಟ ಆಗ್ತೀರಾ ಅಂದರೆ ಅದು ಸಾಮಾನ್ಯ ಮನುಷ್ಯನಿಗಂತೂ ಆಗೋಕ್ಕಾಗೋದೇ ಇಲ್ಲ. ಈ ಒಂದು ಕನಸನ್ನ ಹೊತ್ತು ನಾನು ಸಿನಿಮಾ ರಂಗಕ್ಕೆ ಬಂದಾಗ ತುಂಬ ಎಕ್ಸ್ಪೀರಿಯೆನ್ಸ್ಗಳಾದರು. ಮಿಂಚು ಅನ್ನೋ ಸಿನಿಮಾದಲ್ಲಿ ಫೈಟ್ರಾಗಿ ಬಂದಲ್ಲ, ಅವಾಗ ಹೇಳಿದ್ರು, ಇನ್ನೂ ನೀನು ನಟನೆ ಮಾಡಬೇಕಪ್ಪ, ಬರೀ ಫೈಟು ಇಲ್ಲಿಗೆ ಬಂದು ಗ್ಯಾಂಗಲ್ಲಿ ಅದೆಲ್ಲ ಆಗಲ್ಲ, ವರ್ಕೌಟ್ ಆಗಲ್ಲ, ಇದು ಕನ್ನಡ ಚಿತ್ರರಂಗ ಅಂತ ಹೇಳಿದ್ರು. ಸರಿ ಆಯಿತು, ಏನು ಮಾಡೋದು, ನಟನೆ ಕಲೀಲೇಬೇಕು, ಸಿನಿಮಾ ರಂಗದಲ್ಲಿ ನಟನೆ ಇಲ್ಲಾಂದರೆ ಆಗೋದಿಲ್ಲ. ಪ್ರಕಾಸಮ್ ಅನ್ನೋ ಒಂದು ರಂಗ ತಂಡದಲ್ಲಿ ಸೇರಿಕೊಂಡೆ. ಅದರಲ್ಲಿ ಸುಮಾರು ನಾಟಕಗಳು ಮಾಡಿದೆ. ದೂಸರಾ ಅನ್ನೋ ಒಂದು ನಾಟಕ ಮಾಡಿದೆ, 13 ಮಾರ್ಗೋಸ ಮಹಲ್ ಅನ್ನೋ ಒಂದು ನಾಟಕ ಮಾಡಿದೆ. ಎಲ್ಲ ವಿಭಿನ್ನವಾದ ಪಾತ್ರಗಳು. ದೂಸರಾ ಅದು ಇಂಗ್ಲೀಷ್ ನಾಟಕ. ನಟನೆ ಕಲಿತೆ, ಫೈಟ್ ಕಲಿತೆ, ಡ್ಯಾನ್ಸ್ನೂ ಕಲ್ತ್ಕೊಂಡೆ. ಆದರೆ ಅವಕಾಶನೇ ಸಿಗಲಿಲ್ಲ. ಎಷ್ಟು ಅಂತ ಆಡಿಷನ್ಗೆ ಹೋಗೋದು, ಒಂದು ಅವಕಾಶ ಯಾರೂ ಕೊಡಲಿಲ್ಲ. ಹೀಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಸ್ನೇಹಿತರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಿರ್ಬೇಕಾದ್ರೆ, ಯಾಕಪ್ಪ ನಿನ್ಗೆ ಇಷ್ಟೊಂದು ಕಷ್ಟ, ನಾವೇ ಎಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ಸಿನಿಮಾ ಮಾಡೇ ಬಿಡೋಣ ಅಂತ ಅಂದರು. ಸರಿ, ಎಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ತಂಡ ಕಟ್ಟಿ, ಹಿಂಗೆ ಕತೆ ಹೆಂಗಿರಬೇಕು, ಒಬ್ಬ ಹೀರೋ ಅವನ ಒಂದು ಡೆಬ್ಯೂ, ಒಂದು ಆ್ಯಕ್ಷನ್ ಆಗಿ ಒಬ್ಬ ಮಾಸ್ ಹೀರೋ ಆಗಿ ನೀವು ಎಂಟ್ರಿ ಕೊಡ್ತೀರಾ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಅದು ಡಿಫ್ರೆಂಟಾಗೇ ಇರಬೇಕು. ನೀವು ನಾರ್ಮಲಾಗಿ ಹಳೇ ಸ್ಟೋರಿ, ಅದೇ ಫೈಟು, ಅದೇ ಡ್ಯಾನ್ಸು, ಅದೇ ಆ್ಯಕ್ಟಿಂಗು, ಜನ ಎಷ್ಟರಿ ಅಂತ ನೋಡ್ತಾರೆ. ಒಂದು ವಿಭಿನ್ನವಾದ ಒಂದು ಚಿತ್ರಕಥೆ ಇರಬೇಕು ಅಂದ್ಬಿಟ್ಟು ಅದನ್ನು ಹುಡುಕ್ತಾ ಭಗತ್ ಅವರು ಒಂದು ಎಳೆ ಹೇಳಿದ್ರು. ನೋಡಿ ಸರ್, ಈ ಥರ ಇರುತ್ತೆ ಸ್ಟೋರಿ. ನೀವೊಬ್ಬ ಇಡ್ಲಿ ಮಾರೋ ಹುಡುಗ ಇರ್ತೀರ. ಆ ಇಡ್ಲಿ ಮಾರೋ ಹುಡುಗನ ಜೀವನ ಹೆಂಗಿರುತ್ತೆ, ಅವನು ಯಾವ ಥರ ಅವನ ಜನನ ಯಾವ ಥರ ಕಾಪಾಡ್ತಾನೆ, ಸೊ ಅವನ ಜೀವನದಲ್ಲಿ ಏನೇನು ಲವ್ ಆಗುತ್ತೆ ಅಂತ ಒಂದು ಎಳೆ ಹೇಳಿದ್ರು. ಸೊ ಒಂದು 10 ಸ್ಟೋರಿನಲ್ಲಿ ಯೋಚನೆ ಮಾಡ್ತಾ ಇದು ಯಾಕೋ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ, ಇದನ್ನು ಯಾಕೆ ನಾವು ಪ್ರಯತ್ನ ಮಾಡ್ಬೋದು ಅಂದ್ಬಿಟ್ಟು ಆ ಪಾತ್ರಕ್ಕೆ ಏನೇನು ಬೇಕು ಅದೆಲ್ಲ ತಯಾರಿ ಮಾಡ್ಕೊತಾ ಬಂದ್ವಿ. ಒಬ್ಬ ಇಡ್ಲಿ ಮಾರೋ ಹುಡುಗ ಹೆಂಗಿರ್ತಾನೆ, ಮಾರ್ಕೆಟ್ಗೆ ಹೋದ್ವಿ, ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಎಲ್ಲ ರೈಲ್ವೆ ಸ್ಟೇಷನಲ್ಲಿ ಇಡ್ಲಿ ಮಾರೋ ಹುಡುಗರನ್ನೆಲ್ಲ ಅಬ್ಸರ್ವ್ ಮಾಡಿ, ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ಇಡ್ಲಿ ಮಾರೋ ಹುಡುಗ ಹೆಂಗಿರ್ತಾನೆ, ತಮಿಳ್ನಾಡಲ್ಲಿರೋ ಇಡ್ಲಿ ಮಾರೋ ಹುಡುಗ ಹೆಂಗಿರ್ತಾನೆ, ಸೊ ಅವನದೆಲ್ಲ ಕ್ಯಾರೆಕ್ಟರ್ಸಿಸಮ್ ಹೆಂಗೆ, ಅವನ ನಟನೆ ಎಲ್ಲ ನೋಡಿಕೊಂಡು ಪ್ರೀ ಪ್ರೊಡಕ್ಷನ್ ಸುಮಾರು 6ರಿಂದ 8 ತಿಂಗಳು ಮಾಡೋ ಅಂಥ ಸಮಯದಲ್ಲಿ ನನ್ನ ಪಾತ್ರಕ್ಕೆ ಏನೇನು ಬೇಕು, ನಮ್ಮ ದೇಹ ದಂಡನೆ ಆಗಿರ್ಬೋದು, ಇಲ್ಲ ಸಿನಿಮಾ ಬಗ್ಗೆ ಆ ಫೈಟ್ಸು. ಈಗ ಏನಂದರೆ ಇಂಟ್ರೂವಲ್ಗೆ ಮುಂಚೆ ಒಂಥರ ಇರ್ತೀನಿ, ಇಂಟ್ರೂವಲ್ ಆದಮೇಲೆ ಒಂಥರ ಇರ್ತೀನಿ. ಇಂಟ್ರೂವಲ್ ಮುಂಚೆ ಚಿಕ್ಕ ಹುಡುಗ, ಅವನಿಗೇನೋ ಜವಾಬ್ದಾರಿ ಇರಲ್ಲ, ಲವ್ ಮಾಡ್ತಾನೆ. ಇಂಟ್ರೂವಲ್ ಆದಮೇಲೆ ಒಬ್ಬ ಜವಾಬ್ದಾರಿಯುತ ಗಂಡಸು, ಅವನ ಕೈಲಿ ಒಂದು ಜವಾಬ್ದಾರಿ ಇದೆ, ಅವನದೊಂದು ಸಂಸಾರ ಇದೆ, ಅವನದೊಂದು ಜೀವನ ಇದೆ. ಆಮೇಲೆ ಅವನ್ನ ನಂಬ್ಕೊಂಡು ತುಂಬ ಜನ ಕಾಯ್ಕೊಂಡಿರ್ತಾರೆ. ಸೊ ಆ ಥರ ಒಂದು ಮಾಸ್ ಕ್ಯಾರೆಕ್ಟ್ರು. ಈ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಇರ್ಬೋದು. ಇಂಟ್ರೂವಲ್ ಮುಂಚೆ ಒಂದು 75 kg ಇರ್ತೀನಿ, ಇಂಟ್ರೂವಲ್ ಆದಮೇಲೆ 85, 86, 87 ವೆಯ್ಟ್ ರೈಸ್ ಮಾಡಿದ್ದೀವಿ. ಈ ಥರ ಎಷ್ಟೊಂದು ಎಕ್ಸ್ಪರಿಮೆಂಟ್ಸ್ ಮಾಡಿ ಸಿನಿಮಾಗೆ ಏನೇನು ಬೇಕು, ಆ ಪಾತ್ರಕ್ಕೆ, ಆ ದೇಹಕ್ಕೆ, ಮತ್ತು ಆ ಕ್ಯಾರೆಕ್ಟರೈಸೇಷನ್ ಏನೇನು ಇರಬೇಕು, ಸೊ ಅದೆಲ್ಲ ಒಂದು ತಯಾರಿ ಮಾಡಿಕೊಂಡು ಒಂದು 8 ತಿಂಗಳು ತಯಾರಿ ಮಾಡಿ ನಾವು ಶೂಟಿಂಗ್ ಮಾಡಿದ್ದೀವಿ. ತುಂಬ ವಿಭಿನ್ನವಾದ ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ದೀವಿ. ಮೊದಲನೇದಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೀವು ನೋಡಿರ್ಬೋದು, ರೌಡಿಸಮ್ ಅಂದರೆ ಏನೋ ಒಂಥರ ಈ ಯಂಗ್ ಯೂತ್ ಇದಾರಲ್ಲ, ಅವ್ರಿಗೊಂಥರ ರೌಡಿಸಮ್ ಸಬ್ಜೆಕ್ಟ್ ಅಂದ್ರೇ ಮಜಾ. ಸೊ ಆ ರೌಡಿಸಮ್ ಸಬ್ಜೆಕ್ಟ್ನ ಯಾವ ಥರ ಮಾಡ್ಬೋದು, ಎಲ್ಲೆಲ್ಲಿ ಲೊಕೇಶನ್ನು, ಯಾವ್ಯಾವ ಶೂಟಿಂಗ್ ಮಾಡ್ಬೋದು. ಸಪೋಸ್ ಶ್ರೀರಾಮ್ಪುರ, ಜನತಾ ಕಾಲೋನಿ ಮತ್ತು ಮೈಸೂರು ರೋಡು, ಎಲ್ಲೆಲ್ಲಿ ಆ ಸ್ಲಮ್ಗಳಿದ್ದಾವೆ, ಆ ರೌಡಿಸಮ್ಮು, ಮ್ಯಾನರಿಸಮ್ಮು, ಸೊ ಅದೆಲ್ಲ ಒಳ್ಳೆ ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ದೀವಿ. ಸಿನಿಮಾ ಬಗ್ಗೆ ಹೇಳ್ತಾ ಹೋದರೆ ಮಾತಾಡ್ತಾನೇ ಇರ್ಬೋದು 2, 3, 4 ಗಂಟೆ. ಇದೇನು ಹೆಂಗೆ, ಈಗ ತಾಯಿಗೆ ಒಂದು ಹೊಟ್ಟೆನಲ್ಲಿ ಒಂದು ಗುಡ್ ನ್ಯೂಸ್ ಬರುತ್ತೆ, ಒಂದು ಮಗು ಆಯಿತು ಅಂತ ಒಂದು ಗುಡ್ ನ್ಯೂಸ್ ಬಂದಾಗ ಆ ತಾಯಿ ಎಷ್ಟು ಖುಷಿ ಪಡ್ತಾಳೆ, ಅದೇ ಥರ ನನಗೆ ಈ ಪಾತ್ರ ಸಿಕ್ತಾಗೂ ಖುಷಿಪಟ್ಟೆ. ಮತ್ತು ಖುಷಿ ಪಟ್ಟಿದ್ರೆ ಸಾಲದು, ಆ ತಾಯಿ ಆ ಮಗುನ 9 ತಿಂಗಳು ಯಾವ ಥರ ಹೊಟ್ಟೆಲಿಟ್ಕೊಂಡು ಆ ಸ್ಕ್ರಿಪ್ಟಿಂಗ್ ವರ್ಕ್ ಹೆಂಗೆ ಮಾಡ್ತಾರೆ, ಆ 9 ತಿಂಗಳು ಸ್ಕ್ರಿಪ್ಟಿಂಗ್ ಮಾಡಿ, ಮತ್ತು ಆ ಮಗು ಆ ಪ್ರಪಂಚಕ್ಕೆ ಬಂದಮೇಲೆ ಅದೇ ಮಗು ತನ್ನ ಕಾಲಲ್ಲಿ ತಾನೇ ಓಡಾಡಬೇಕು, ಅದಕ್ಕೆ 2 ವರ್ಷ ಬೇಕಾಗುತ್ತೆ. ಅದೇ ರೀತಿ ಈ ಸಿನಿಮಾ 3 ವರ್ಷ ಒಂದಷ್ಟು ಕಷ್ಟಪಟ್ಟಿದ್ದೀವಿ. ಅಂದರೆ ಒಂದು ತಾಯಿಗೂ ಮಗುವುದು ಏನು ಸಂಬಂಧ ಇದೆ
ಅದೇ ಥರ ಈ ಪಾತ್ರಗಳಿಗೂ ನಮ್ಮ ಪಾತ್ರಧಾರಿಗಳಿಗೂ ಆ ಥರ ಒಂದು ಅನುಬಂಧ ಇದೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ತುಂಬ ಅದ್ಭುತವಾಗಿ ಎಷ್ಟೇ ಟೈಮ್ ಆದರೂ ಪರವಾಗಿಲ್ಲ ನಿಧಾನವಾಗಿ ಜನ ಕೇಳ್ತಾ ಇದ್ದಾರೆ ಯಾವಾಗ ರಿಲೀಸು ಆಗುತ್ತಪ್ಪ. ಒಂದು ದಿವಸದಲ್ಲಿ 2 ದಿವಸದಲ್ಲಿ ಯಾರೂ ಸ್ಟಾರ್ ಆಗೋಕ್ಕಾಗಲ್ಲ. ಇಟ್ ಟೇಕ್ಸ್ ಟೈಮ್. ಒಂದು ಸಿನಿಮಾ ಅಂದರೆ ಬರೀ 6 ತಿಂಗಳಲ್ಲಿ ಬಂದು ಗೆದ್ದುಬಿಟ್ರು ಹೋಗ್ಬಿಟ್ರು ಅದೆಲ್ಲ ಸೀನಿಲ್ಲ. ಕಷ್ಟಪಟ್ಟಿದ್ದು ಮಾತ್ರ ನಮ್ಮದು, ಕಷ್ಟಪಡ್ದಿರೋದು ಬೇರೆ ಯಾವುದು ನಮ್ಮದಲ್ಲ ಅಂತ ಯಾರೋ ಒಬ್ಬ ದೊಡ್ಡ ನಟರು ಹೇಳಿದ್ದಾರೆ. ಸೊ ಹೀಗಾಗಿ ಇದೊಂದು ಸಿನಿಮಾಗೋಸ್ಕರ ಭಾಳ ಕಷ್ಟಪಟ್ಟಿದ್ದೀವಿ. ಅದರದ್ದೇ ಆದಂಥ ಫೈಟ್ಸ್ ಆಗಿರ್ಬೋದು, ಅದಕ್ಕೇನು ಬೇಕು ಆ ಸಾಂಗ್ಸ್ ಆಗಿರ್ಬೋದು, ಆ ಚಿತ್ರಕಥೆ, ಆ ಲೊಕೇಶನ್ನು, ಮತ್ತು ನಾವು ಯೂಸ್ ಮಾಡಿರುವಂತಹ ಕ್ಯಾಮ್ರಾಗಳು, ಮತ್ತು ನಾವು ಓಡಾಡಿದಂತಹ ಲೊಕೇಶನ್ಗಳು, ಶೂಟಿಂಗ್ ಮಾಡಿರುವಂತಹ ಸ್ಥಳಗಳು. ಸೊ ಇದೆಲ್ಲ ಒಂದು ಜರ್ನಿ. ಸೊ ನಮ್ಮ ಒಂದು ಕಳಕಳಿಯ ಮನವಿ ಇಷ್ಟೇ, ದಯವಿಟ್ಟು ಚಿತ್ರವನ್ನು ಚಿತ್ರಮಂದಿರದಲ್ಲೇ ವೀಕ್ಷಣೆ ಮಾಡಿ, ಪೈರಸಿಗೆಲ್ಲ ಅವಕಾಶ ಕೊಡಬೇಡಿ. ನಮ್ಮಂಥ ಎಷ್ಟೋ ಜನ ಹೊಸ ಯುವಕರು ಒಂಥರ ಒಂದು ದೊಡ್ಡ ಕನಸಿಟ್ಕೊಂಡು ಬರ್ತಾರೆ ಈ ನಮ್ಮ ಗಾಂಧಿನಗರಕ್ಕೆ, ಏನೋ ಒಂದು ಮಾಡೋಣ ಅಂತ. ಬಟ್ ಎಲ್ಲರೂ ಗೆದ್ದಿಲ್ಲ ಗಾಂಧಿನಗರದಲ್ಲಿ ಯಾರು ಗೆಲ್ತಾರೆ ಹೇಳಿ? ಯಾವನು ಶ್ರಮಪಟ್ಟು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರ್ತಾನೋ ಅವನಿಗೆ ಖಂಡಿತ ಯಶಸ್ಸಿದೆ ಅಂತ ನಾನು ನಂಬಿ ಇದೊಂದು ಸಿನಿಮಾನ ಮಾಡಿದ್ದೀವಿ. ನಾವು ರಂಗಭೂಮಿಯಿಂದ ಬಂದಿರೋದ್ರಿಂದ, ನಾವು ರಂಗ ತಂಡಗಳಿಂದ ಬಂದಿರೋದ್ರಿಂದ, ಪ್ರಕಸಂ ಪ್ರದರ್ಶನ ಕಲಾ ಸಂಸ್ಥೆ 2007ರಲ್ಲಿ ನಾನು ಆ ತಂಡಕ್ಕೆ ಜಾಯ್ನ್ ಆದಾಗ ನಮ್ಮ PD ಸತೀಶ್ ಚಂದ್ರ ಅವರು ಆವಾಗ ಒಂದು ಪುಟ್ಟದೊಂದು ಅವಕಾಶ ಕೊಟ್ಟರು. ದೂಸರಾ ಅನ್ನೋ ಒಂದು ಇಂಗ್ಲೀಷ್ ನಾಟಕದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದೆ. ಅದು ಫ್ಯಾನ್ ಅಬ್ಯೂಸ್ ಮಾಡೋ ಒಬ್ಬ ಫ್ಯಾನ್ ಕ್ಯಾರೆಕ್ಟರ್ ಮಾಡಿದೆ. ಸೊ ಹಂಗೆ ನನಗೆ ಈ ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಇರೋ ಸ್ನೇಹಿತರು ತುಂಬ ಜನ ಇರೋದ್ರಿಂದ ಈ ಸಿನಿಮಾದಲ್ಲಿ ಸುಮಾರು ಒಂದು 160ರಿಂದ 170 ಜನ ಕ್ಯಾರೆಕ್ಟರ್ಗಳು ಬರ್ತಾರೆ, ಹಿಂಗೆ ಹೋಗ್ತಾ ಇರೋದು. ಒಂದು ಪಕ್ಕ ಒಂದು ಮಾಸ್ ಸಿನಿಮಾ, ಎಲ್ಲ ರಂಗಭೂಮಿ ಕಲಾವಿದರೇ. ಒಂದು ಸ್ವಲ್ಪ ಜನ ಸೀನಿಯರ್ ಆರ್ಟಿಸ್ಟ್ಗಳು ಬಂದಿದ್ದಾರೆ. ನಮ್ಮ ನಾಗೇಶ್ ಸರ್ ಇರ್ಬೋದು, ರಾಜ್ ಬಾಲ್ವಾಡಿ ಸರ್ ಇರ್ಬೋದು, PD ಸತೀಶ್ ಚಂದ್ರ ಅವ್ರು ಇರ್ಬೋದು. ಇವರೆಲ್ಲ ನಮ್ಮ ಸಿನಿಮಾಗೆ ಒಂದು ಬೆನ್ನೆಲುಬು ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಈಗ ತಾಂತ್ರಿಕ ವರ್ಗಕ್ಕೆ ಬಂದರೆ ಮಾನಸ ಹೊಳ್ಳ ಸಂಗೀತ ನಿರ್ದೇಶಕರು, ಅವ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ ಬಿಡಿ. ಅವ್ರ ತಂದೆಯವರು ಬೆಟ್ಟದ ಹೂ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಹೆಜ್ಜೆ ಹಾಕಿದವರು. ಸೊ ಅವರ ಮಗಳೇ ಮಾನಸ ಹೊಳ್ಳ. ಅವರು ಒಂದೇ ಒಂದು ಸಂಗೀತ ನಿರ್ದೇಶನ ಮಾಡಿದ್ದಾರೆ ಸಿನಿಮಾಗೆ. ಮತ್ತು ಇನ್ನು ಎಡಿಟರ್ ಬಗ್ಗೆ, ಸಂಕಲನಕಾರರ ಬಗ್ಗೆ, ಸುರೇಶ್ ಅರಸ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವ್ರದ್ದು ಆಲ್ಮೋಸ್ಟ್ 1000 ಸಿನಿಮಾ ಆಗಿದೆ ಅನಿಸುತ್ತೆ. ಮೊದಲನೇದಾಗಿ ನಾವು ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಅವ್ರು ಹೇಳಿದಿಷ್ಟೇ, ನೋಡಪ್ಪ ನಿಮ್ಮ ಸಿನಿಮಾ ನೋಡ್ತೀನಿ, ನನಗೆ ಯಾರು ಮನಸ್ಸು ಬಂದರೆ ಎಡಿಟಿಂಗ್ ಮಾಡ್ತೀನಿ, ಇಲ್ಲಾಂದರೆ ನೀನು ನಂಗೆ ಫೋರ್ಸ್ ಮಾಡ್ಬೋದು ಅಂದರು. ಸೊ ನಮ್ಮ ನಿರ್ದೇಶಕರು ಅವ್ರ ಹತ್ರ ಅಪ್ರೋಚ್ ಮಾಡಿ ರಫ್ ಕಟ್ ಆಗಿರೋದನ್ನು ಅವ್ರಿಗೆ ತೋರಿಸಿ ಅವರು ಇಷ್ಟಪಟ್ಟು ಅದನ್ನು ಎಡಿಟಿಂಗ್ನ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಇನ್ನು ನಮ್ಮ ಕ್ಯಾಮ್ರಾಮ್ಯಾನು ಪ್ರಶಾಂತ್ ಅವರು ಅಷ್ಟೇ, ಅವರು ಒಂಥರ ಉತ್ಸಾಹಿ ಯುವಕ. ತುಂಬ ಸಿನಿಮಾ ಐರಾವತ ಆಗಿರ್ಬೋದು, ತುಂಬ ದೊಡ್ಡ ಸಿನಿಮಾಗಳೆಲ್ಲ ಅವರು ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದಾರೆ. ಎಲ್ಲ ಈ ನಮ್ಮ PCD2 ಫಿಲಮ್ ಫ್ಯಾಕ್ಟ್ರಿ ಅಂದರೆ ಎನ್ಕರೇಜಿಂಗ್ ನ್ಯೂ ಟ್ಯಾಲೆಂಟ್ಸ್ ಅಂತಲೇ ಇಟ್ಕೊಬಿಟ್ಟಿದ್ದಾರೆ ಬ್ಯಾನರಲ್ಲಿ. ಎಲ್ಲ ಉತ್ಸಾಹಿಗಳು, ಹೊಸ ಕಲಾವಿದರು, ಯಾರ್ಯಾರಿಗೆ ಅವಕಾಶ ಬೇಕಾಯಿತು, ಆ ಹಸಿವು ಇದೆಯಲ್ಲ, ಆ ಹಸಿವನ್ನು ನೀಗಿಸೋಕ್ಕೇ ಇದೊಂದು ಸಿನಿಮಾ ಮಾಡಿದ್ದೀವಿ. ಎಲ್ಲ ಉತ್ಸಾಹಿಗಳು ತುಂಬ ಕಷ್ಟಪಟ್ಟಿದ್ದಾರೆ. ಮತ್ತು ಸೌಂಡ್ ಇಂಜಿನಿಯರ್ ನಮ್ಮ ಶಕ್ತಿ ಅವ್ರು ಮಾಡಿದ್ದಾರೆ, ಎಫೆಕ್ಟ್ಸ್ ಎಲ್ಲ ಶಂಕರ್ ಅವ್ರು ಮಾಡಿದ್ದಾರೆ, ಮತ್ತು DI ಬಂದ್ಬಿಟ್ಟು ಕಮಲ್ ಅನ್ನೋರು ಮಾಡ್ತಾ ಇದ್ದಾರೆ. ಸೊ ಹೀಗೆ ತಾಂತ್ರಿಕ ವರ್ಗದವರು ಎಲ್ಲ ಒಂದು ತಂಡನೇ ಇದೆ. ಈ ತಂಡಕ್ಕೆ ನಮಗೆ ಎಲ್ಲ ರೀತಿ ಸಹಕಾರ, ಎಲ್ಲ ತಾಂತ್ರಿಕ ವರ್ಗದವರು, ಕಲಾವಿದರು ಎಲ್ಲರೂ ಒಂಥರ ಚೆನ್ನಾಗಿ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ಖಂಡಿತ ಸಿನಿಮಾ ನೋಡಿ, ನೀವು ಕೊಡೋ ದುಡ್ಡಿಗೆ ಯಾವುದೇ ರೀತಿ ಮೋಸ ಆಗಲ್ಲ ಅಂತ ನಾವು ಕೇಳ್ಕೊತೀವಿ. ನಮಸ್ಕಾರ. ಎಲ್ಲ ಕನ್ನಡ ಕಲಾ ರಸಿಕರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ ಪ್ರವೀಣ್ ಮಾಡುವ ನಮಸ್ಕಾರಗಳು. ನಾನು ಮೂಲತಃ ಬೆಂಗಳೂರಿನವನೇ. ಸಿನಿಮಾ ಯಾಕೆ ಮಾಡಬೇಕಿತ್ತು? ಸಿನಿಮಾ ಒಬ್ಬ ನಾಯಕನ ಪಾತ್ರ ಮಾಡಬೇಕಂದ್ರೆ ಆ ನಾಯಕನಿಗೆ ಏನೇನು ತಯಾರಿ ಬೇಕು, ಯಾವುದರಲ್ಲಿ ಅವನು ತೊಡಗಿಸ್ಕೋಬೇಕು, ಇದೆಲ್ಲ ಒಂದು ರಿಸರ್ಚ್ ಮಾಡ್ತಾ 2006ರಲ್ಲಿ ನಾನು ಒಂದು ಸಿನಿಮಾಗೆ ಎಂಟ್ರಿ ಕೊಟ್ಟೆ. ಮಿಂಚು ಅನ್ನೋ ಒಂದು ಸಿನಿಮಾದಲ್ಲಿ ಒಬ್ಬ ಫೈಟರ್ ಆಗಿ, ಒಂದು ಗ್ಯಾಂಗಲ್ಲಿ ಒನ್ ಆಫ್ ದಿ ಫೈಟರ್ ಆಗಿ ಬಂದೆ. ಅಂದರೆ ಸಿನಿಮಾ ಹೀರೋ ಆಗಬೇಕು ಅಂತ ಇವತ್ತಿಂದು ನೆನ್ನೆದು ಹುಚ್ಚಲ್ಲ, ಸುಮಾರು ಒಂದು 20-30 ವರ್ಷದ ಹುಚ್ಚು. ಆ ಹುಚ್ಚು ಒಂದು ಕನಸಾಗಿ, ಆ ಕನಸನ್ನ ನೆನಸು ಮಾಡ್ಕೋಬೇಕಂದ್ರೆ
ಅದು ಎಸ್ಪೆಷಲಿ ಈ ಸಿನಿಮಾ ರಂಗದಲ್ಲಿ, ಕನ್ನಡ ಸಿನಿಮಾ ರಂಗದಲ್ಲಿ ನೀವೇನಾದರೂ ನಾಯಕ ನಟ ಆಗ್ತೀರಾ ಅಂದರೆ ಅದು ಸಾಮಾನ್ಯ ಮನುಷ್ಯನಿಗಂತೂ ಆಗೋಕ್ಕಾಗೋದೇ ಇಲ್ಲ. ಈ ಒಂದು ಕನಸನ್ನ ಹೊತ್ತು ನಾನು ಸಿನಿಮಾ ರಂಗಕ್ಕೆ ಬಂದಾಗ ತುಂಬ ಎಕ್ಸ್ಪೀರಿಯೆನ್ಸ್ಗಳಾದ್ರು. ಮಿಂಚು ಅನ್ನೋ ಸಿನಿಮಾದಲ್ಲಿ ಫೈಟ್ರಾಗಿ ಬಂದಲ್ಲ, ಅವಾಗ ಹೇಳಿದ್ರು, ಇನ್ನೂ ನೀನು ನಟನೆ ಮಾಡಬೇಕಪ್ಪ, ಬರೀ ಫೈಟು ಇಲ್ಲಿಗೆ ಬಂದು ಗ್ಯಾಂಗಲ್ಲಿ ಅದೆಲ್ಲ ಆಗಲ್ಲ, ವರ್ಕೌಟ್ ಆಗಲ್ಲ, ಇದು ಕನ್ನಡ ಚಿತ್ರರಂಗ ಅಂತ ಹೇಳಿದ್ರು. ಸರಿ ಆಯಿತು, ಏನು ಮಾಡೋದು, ನಟನೆ ಕಲೀಲೇಬೇಕು, ಸಿನಿಮಾ ರಂಗದಲ್ಲಿ ನಟನೆ ಇಲ್ಲಾಂದರೆ ಆಗೋದಿಲ್ಲ. ಪ್ರಕಾಸಮ್ ಅನ್ನೋ ಒಂದು ರಂಗ ತಂಡದಲ್ಲಿ ಸೇರಿಕೊಂಡೆ. ಅದರಲ್ಲಿ ಸುಮಾರು ನಾಟಕಗಳು ಮಾಡಿದೆ. ದೂಸರಾ ಅನ್ನೋ ಒಂದು ನಾಟಕ ಮಾಡಿದೆ, 13 ಮಾರ್ಗೋಸ ಮಹಲ್ ಅನ್ನೋ ಒಂದು ನಾಟಕ ಮಾಡಿದೆ. ಎಲ್ಲ ವಿಭಿನ್ನವಾದ ಪಾತ್ರಗಳು. ದೂಸರಾ ಅದು ಇಂಗ್ಲೀಷ್ ನಾಟಕ. ನಟನೆ ಕಲಿತೆ, ಫೈಟ್ ಕಲಿತೆ, ಡ್ಯಾನ್ಸ್ನೂ ಕಲ್ತ್ಕೊಂಡೆ. ಆದರೆ ಅವಕಾಶನೇ ಸಿಗಲಿಲ್ಲ. ಎಷ್ಟು ಅಂತ ಆಡಿಷನ್ಗೆ ಹೋಗೋದು, ಒಂದು ಅವಕಾಶ ಯಾರೂ ಕೊಡಲಿಲ್ಲ. ಹೀಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಸ್ನೇಹಿತರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಿರ್ಬೇಕಾದ್ರೆ, ಯಾಕಪ್ಪ ನಿನ್ಗೆ ಇಷ್ಟೊಂದು ಕಷ್ಟ, ನಾವೇ ಎಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ಸಿನಿಮಾ ಮಾಡೇ ಬಿಡೋಣ ಅಂತ ಅಂದರು. ಸರಿ, ಎಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ತಂಡ ಕಟ್ಟಿ, ಹಿಂಗೆ ಕತೆ ಹೆಂಗಿರಬೇಕು, ಒಬ್ಬ ಹೀರೋ ಅವನ ಒಂದು ಡೆಬ್ಯೂ, ಒಂದು ಆ್ಯಕ್ಷನ್ ಆಗಿ ಒಬ್ಬ ಮಾಸ್ ಹೀರೋ ಆಗಿ ನೀವು ಎಂಟ್ರಿ ಕೊಡ್ತೀರಾ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಅದು ಡಿಫ್ರೆಂಟಾಗೇ ಇರಬೇಕು. ನೀವು ನಾರ್ಮಲಾಗಿ ಹಳೇ ಸ್ಟೋರಿ, ಅದೇ ಫೈಟು, ಅದೇ ಡ್ಯಾನ್ಸು, ಅದೇ ಆ್ಯಕ್ಟಿಂಗು, ಜನ ಎಷ್ಟರಿ ಅಂತ ನೋಡ್ತಾರೆ. ಒಂದು ವಿಭಿನ್ನವಾದ ಒಂದು ಚಿತ್ರಕಥೆ ಇರಬೇಕು ಅಂದ್ಬಿಟ್ಟು ಅದನ್ನು ಹುಡುಕ್ತಾ ಭಗತ್ ಅವರು ಒಂದು ಎಳೆ ಹೇಳಿದ್ರು. ನೋಡಿ ಸರ್, ಈ ಥರ ಇರುತ್ತೆ ಸ್ಟೋರಿ. ನೀವೊಬ್ಬ ಇಡ್ಲಿ ಮಾರೋ ಹುಡುಗ ಇರ್ತೀರ. ಆ ಇಡ್ಲಿ ಮಾರೋ ಹುಡುಗನ ಜೀವನ ಹೆಂಗಿರುತ್ತೆ, ಅವನು ಯಾವ ಥರ ಅವನ ಜನನ ಯಾವ ಥರ ಕಾಪಾಡ್ತಾನೆ, ಸೊ ಅವನ ಜೀವನದಲ್ಲಿ ಏನೇನು ಲವ್ ಆಗುತ್ತೆ ಅಂತ ಒಂದು ಎಳೆ ಹೇಳಿದ್ರು. ಸೊ ಒಂದು 10 ಸ್ಟೋರಿನಲ್ಲಿ ಯೋಚನೆ ಮಾಡ್ತಾ ಇದು ಯಾಕೋ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ, ಇದನ್ನು ಯಾಕೆ ನಾವು ಪ್ರಯತ್ನ ಮಾಡ್ಬೋದು ಅಂದ್ಬಿಟ್ಟು ಆ ಪಾತ್ರಕ್ಕೆ ಏನೇನು ಬೇಕು ಅದೆಲ್ಲ ತಯಾರಿ ಮಾಡ್ಕೊತಾ ಬಂದ್ವಿ. ಒಬ್ಬ ಇಡ್ಲಿ ಮಾರೋ ಹುಡುಗ ಹೆಂಗಿರ್ತಾನೆ, ಮಾರ್ಕೆಟ್ಗೆ ಹೋದ್ವಿ, ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಎಲ್ಲ ರೈಲ್ವೆ ಸ್ಟೇಷನಲ್ಲಿ ಇಡ್ಲಿ ಮಾರೋ ಹುಡುಗರನ್ನೆಲ್ಲ ಅಬ್ಸರ್ವ್ ಮಾಡಿ, ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ಇಡ್ಲಿ ಮಾರೋ ಹುಡುಗ ಹೆಂಗಿರ್ತಾನೆ, ತಮಿಳ್ನಾಡಲ್ಲಿರೋ ಇಡ್ಲಿ ಮಾರೋ ಹುಡುಗ ಹೆಂಗಿರ್ತಾನೆ, ಸೊ ಅವನ್ನೆಲ್ಲ ಕ್ಯಾರೆಕ್ಟರ್ಸಿಸಮ್ ಹೆಂಗೆ, ಅವನ ನಟನೆ ಎಲ್ಲ ನೋಡಿಕೊಂಡು ಪ್ರೀ ಪ್ರೊಡಕ್ಷನ್ ಸುಮಾರು 6ರಿಂದ 8 ತಿಂಗಳು ಮಾಡೋ ಅಂಥ ಸಮಯದಲ್ಲಿ ನನ್ನ ಪಾತ್ರಕ್ಕೆ ಏನೇನು ಬೇಕು, ನಮ್ಮ ದೇಹ ದಂಡನೆ ಆಗಿರ್ಬೋದು, ಇಲ್ಲ ಸಿನಿಮಾ ಬಗ್ಗೆ ಆ ಫೈಟ್ಸು. ಈಗ ಏನಂದರೆ ಇಂಟ್ರ್ವಲ್ಗೆ ಮುಂಚೆ ಒಂಥರ ಇರ್ತೀನಿ, ಇಂಟ್ರ್ವಲ್ ಆದಮೇಲೆ ಒಂಥರ ಇರ್ತೀನಿ. ಇಂಟ್ರ್ವಲ್ ಮುಂಚೆ ಚಿಕ್ಕ ಹುಡುಗ, ಅವನಿಗೇನು ಜವಾಬ್ದಾರಿ ಇರಲ್ಲ, ಲವ್ ಮಾಡ್ತಾನೆ. ಇಂಟ್ರ್ವಲ್ ಆದಮೇಲೆ ಒಬ್ಬ ಜವಾಬ್ದಾರಿಯುತ ಗಂಡಸು, ಅವನ ಕೈಲಿ ಒಂದು ಜವಾಬ್ದಾರಿ ಇದೆ, ಅವನದೊಂದು ಸಂಸಾರ ಇದೆ, ಅವನದೊಂದು ಜೀವನ ಇದೆ, ಆಮೇಲೆ ಅವನ್ನ ನಂಬ್ಕೊಂಡು ತುಂಬ ಜನ ಕಾಯ್ಕೊಂಡಿರ್ತಾರೆ. ಸೊ ಆ ಥರ ಒಂದು ಮಾಸ್ ಕ್ಯಾರೆಕ್ಟ್ರು. ಈ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಇರ್ಬೋದು. ಇಂಟ್ರ್ವಲ್ ಮುಂಚೆ ಒಂದು 75 kg ಇರ್ತೀನಿ, ಇಂಟ್ರ್ವಲ್ ಆದಮೇಲೆ 85, 86, 87 ವೆಯ್ಟ್ ರೈಸ್ ಮಾಡಿದ್ದೀವಿ. ಈ ಥರ ಎಷ್ಟೊಂದು ಎಕ್ಸ್ಪರಿಮೆಂಟ್ಸ್ ಮಾಡಿ ಸಿನಿಮಾಗೆ ಏನೇನು ಬೇಕು, ಆ ಪಾತ್ರಕ್ಕೆ, ಆ ದೇಹಕ್ಕೆ, ಮತ್ತು ಆ ಕ್ಯಾರೆಕ್ಟರೈಸೇಷನ್ ಏನೇನು ಇರಬೇಕು, ಸೊ ಅದೆಲ್ಲ ಒಂದು ತಯಾರಿ ಮಾಡಿಕೊಂಡು 8 ತಿಂಗಳು ತಯಾರಿ ಮಾಡಿ ನಾವು ಶೂಟಿಂಗ್ ಮಾಡಿದ್ದೀವಿ. ತುಂಬ ವಿಭಿನ್ನವಾದ ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ದೀವಿ. ಮೊದಲನೇದಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೀವು ನೋಡಿರ್ಬೋದು, ರೌಡಿಸಮ್ ಅಂದರೆ ಏನೋ ಒಂಥರ ಈ ಯಂಗ್ ಯೂತ್ ಇದಾರಲ್ಲ, ಅವ್ರಿಗೊಂಥರ ರೌಡಿಸಮ್ ಸಬ್ಜೆಕ್ಟ್ ಅಂದ್ರೇ ಮಜಾ. ಸೊ ಆ ರೌಡಿಸಮ್ ಸಬ್ಜೆಕ್ಟ್ನ ಯಾವ ಥರ ಮಾಡ್ಬೋದು, ಎಲ್ಲೆಲ್ಲಿ ಲೊಕೇಶನ್ನು, ಯಾವ್ಯಾವ ಶೂಟಿಂಗ್ ಮಾಡ್ಬೋದು, ಸಪೋಸ್ ಶ್ರೀರಾಮ್ಪುರ, ಜನತಾ ಕಾಲನಿ ಮತ್ತು ಮೈಸೂರು ರೋಡು, ಎಲ್ಲೆಲ್ಲಿ ಆ ಸ್ಲಮ್ಗಳಿದ್ದಾವೆ, ಆ ರೌಡಿಸಮ್ಮು, ಮ್ಯಾನರಿಸಮ್ಮು, ಸೊ ಅದೆಲ್ಲ ಒಳ್ಳೆ ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ದೀವಿ. ಸಿನಿಮಾ ಬಗ್ಗೆ ಹೇಳ್ತಾ ಹೋದರೆ ಮಾತಾಡ್ತಾನೇ ಇರ್ಬೋದು 2, 3, 4 ಗಂಟೆ. ಇದೇನು ಹೆಂಗೆ, ಈಗ ತಾಯಿಗೆ ಒಂದು ಹೊಟ್ಟೆನಲ್ಲಿ ಒಂದು ಗುಡ್ ನ್ಯೂಸ್ ಬರುತ್ತೆ, ಒಂದು ಮಗು ಆಯಿತು ಅಂತ ಒಂದು ಗುಡ್ ನ್ಯೂಸ್ ಬಂದಾಗ ಆ ತಾಯಿ ಎಷ್ಟು ಖುಷಿ ಪಡ್ತಾಳೆ, ಅದೇ ಥರ ನನಗೆ ಈ ಪಾತ್ರ ಸಿಕ್ತಾಗೂ ಖುಷಿಪಟ್ಟೆ. ಮತ್ತು ಖುಷಿ ಪಟ್ಟಿದ್ರೆ ಸಾಲದು, ಆ ತಾಯಿ ಆ ಮಗುನ 9 ತಿಂಗಳು ಯಾವ ಥರ ಹೊಟ್ಟೆಲಿಟ್ಕೊಂಡು ಆ ಸ್ಕ್ರಿಪ್ಟಿಂಗ್ ವರ್ಕ್ ಹೆಂಗೆ ಮಾಡ್ತಾರೆ, ಆ 9 ತಿಂಗಳು ಸ್ಕ್ರಿಪ್ಟಿಂಗ್ ಮಾಡಿ, ಮತ್ತು ಆ ಮಗು ಆ ಪ್ರಪಂಚಕ್ಕೆ ಬಂದಮೇಲೆ ಅದೇ ಮಗು ತನ್ನ ಕಾಲಲ್ಲಿ ತಾನೇ ಓಡಾಡಬೇಕು, ಅದಕ್ಕೆ 2 ವರ್ಷ ಬೇಕಾಗುತ್ತೆ. ಅದೇ ರೀತಿ ಈ ಸಿನಿಮಾ 3 ವರ್ಷ ಒಂದಷ್ಟು ಕಷ್ಟಪಟ್ಟಿದ್ದೀವಿ. ಅಂದರೆ ಒಂದು ತಾಯಿಗೂ ಮಗುವುದು ಏನು ಸಂಬಂಧ ಇದೆ, ಅದೇ ಥರ ಈ ಪಾತ್ರಗಳಿಗೂ ನಮ್ಮ ಪಾತ್ರಧಾರಿಗಳಿಗೂ ಆ ಥರ ಒಂದು ಅನುಬಂಧ ಇದೆ. ತುಂಬ ಕಷ್ಟಪಟ್ಟು, ಇಷ್ಟಪಟ್ಟು, ತುಂಬ ಅದ್ಭುತವಾಗಿ, ಎಷ್ಟೇ ಟೈಮ್ ಆದರೂ ಪರವಾಗಿಲ್ಲ, ನಿಧಾನವಾಗಿ ಜನ ಕೇಳ್ತಾ ಇದ್ದಾರೆ ಯಾವಾಗ ರಿಲೀಸು ಆಗುತ್ತಪ್ಪ. 1 ದಿವಸದಲ್ಲಿ 2 ದಿವಸದಲ್ಲಿ ಯಾರೂ ಸ್ಟಾರ್ ಆಗೋಕ್ಕಾಗಲ್ಲ. ಇಟ್ ಟೇಕ್ಸ್ ಟೈಮ್.
ಒಂದು ಸಿನಿಮಾ ಅಂದರೆ ಬರೀ 6 ತಿಂಗಳಲ್ಲಿ ಬಂದು ಗೆದ್ದುಬಿಟ್ರು ಹೋಗ್ಬಿಟ್ರು ಅದೆಲ್ಲ ಸೀನಿಲ್ಲ. ಕಷ್ಟಪಟ್ಟಿದ್ದು ಮಾತ್ರ ನಮ್ಮದು, ಕಷ್ಟಪಡ್ದಿರೋದು ಬೇರೆ ಯಾವುದು ನಮ್ದಲ್ಲ ಅಂತ ಯಾರೋ ಒಬ್ಬ ದೊಡ್ಡ ನಟರು ಹೇಳಿದ್ದಾರೆ. ಸೊ ಹೀಗಾಗಿ ಇದೊಂದು ಸಿನಿಮಾಗೋಸ್ಕರ ಭಾಳ 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 ಕಷ್ಟಪಟ್ಟಿದ್ದೀವಿ. ಅದರದ್ದೇ ಆದಂಥ ಫೈಟ್ಸ್ ಆಗಿರ್ಬೋದು, ಅದಕ್ಕೆ ಏನು ಬೇಕು ಆ ಸಾಂಗ್ಸ್ ಆಗಿರ್ಬೋದು, ಆ ಚಿತ್ರಕಥೆ, ಆ ಲೊಕೇಶನ್ನು, ಮತ್ತು ನಾವು ಯೂಸ್ ಮಾಡಿರುವಂತಹ ಕ್ಯಾಮ್ರಾಗಳು, ಮತ್ತು ನಾವು ಓಡಾಡಿದಂತಹ ಲೊಕೇಶನ್ಗಳು, ಶೂಟಿಂಗ್ ಮಾಡಿರುವಂತಹ ಸ್ಥಳಗಳು. ಸೊ ಇದೆಲ್ಲ ಒಂದು ಜರ್ನಿ. ಸೊ ನಮ್ಮ ಒಂದು ಕಳಕಳಿಯ ಮನವಿ ಇಷ್ಟೇ, ದಯವಿಟ್ಟು ಚಿತ್ರಮಂದಿರದಲ್ಲೇ ವೀಕ್ಷಣೆ ಮಾಡಿ, ಪೈರಸಿಗೆಲ್ಲ ಅವಕಾಶ ಕೊಡಬೇಡಿ. ನಮ್ಮಂಥ ಎಷ್ಟೋ ಜನ ಹೊಸ ಯುವಕರು ಒಂಥರ ಒಂದು ದೊಡ್ಡ ಕನಸಿಟ್ಕೊಂಡು ಬರ್ತಾರೆ ಈ ನಮ್ಮ ಗಾಂಧಿನಗರಕ್ಕೆ, ಏನೋ ಒಂದು ಮಾಡೋಣ ಅಂತ. ಬಟ್ ಎಲ್ಲರೂ ಗೆದ್ದಿಲ್ಲ ಗಾಂಧಿನಗರದಲ್ಲಿ ಯಾರು ಗೆಲ್ತಾರೆ ಹೇಳಿ? ಯಾವನು ಶ್ರಮಪಟ್ಟು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರ್ತಾನೋ ಅವನಿಗೆ ಖಂಡಿತ ಯಶಸ್ಸಿದೆ ಅಂತ ನಾನು ನಂಬಿ ಇದೊಂದು ಸಿನಿಮಾನ ಮಾಡಿದ್ದೀವಿ. ನಾವು ರಂಗಭೂಮಿಯಿಂದ ಬಂದಿರೋದ್ರಿಂದ, ನಾವು ರಂಗ ತಂಡಗಳಿಂದ ಬಂದಿರೋದ್ರಿಂದ, ಪ್ರಕಸಂ ಪ್ರದರ್ಶನ ಕಲಾ ಸಂಸ್ಥೆ 2007ರಲ್ಲಿ ನಾನು ಆ ತಂಡಕ್ಕೆ ಜಾಯ್ನ್ ಆದಾಗ ನಮ್ಮ PD ಸತೀಶ್ ಚಂದ್ರ ಅವರು ಆವಾಗ ಒಂದು ಪುಟ್ಟದೊಂದು ಅವಕಾಶ ಕೊಟ್ಟರು. ದೂಸರಾ ಅನ್ನೋ ಒಂದು ಇಂಗ್ಲೀಷ್ ನಾಟಕದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದೆ. ಅದು ಫ್ಯಾನ್ ಅಬ್ಯೂಸ್ ಮಾಡೋ ಒಬ್ಬ ಫ್ಯಾನ್ ಕ್ಯಾರೆಕ್ಟರ್ ಮಾಡಿದೆ. ಸೊ ಹಂಗೆ ನನಗೆ ಈ ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಇರೋ ಸ್ನೇಹಿತರು ತುಂಬ ಜನ ಇರೋದ್ರಿಂದ ಈ ಸಿನಿಮಾದಲ್ಲಿ ಸುಮಾರು ಒಂದು 160ರಿಂದ 170 ಜನ ಕ್ಯಾರೆಕ್ಟರ್ಗಳು ಬರ್ತಾರೆ, ಹಿಂಗೆ ಹೋಗ್ತಾರೆ. ಇದು ಒಂದು ಪಕ್ಕ ಒಂದು ಮಾಸ್ ಸಿನಿಮಾ. ಎಲ್ಲ ರಂಗಭೂಮಿ ಕಲಾವಿದರೇ. ಒಂದು ಸ್ವಲ್ಪ ಜನ ಸೀನಿಯರ್ ಆರ್ಟಿಸ್ಟ್ಗಳು ಬಂದಿದ್ದಾರೆ. ನಮ್ಮ ನಾಗೇಶ್ ಸರ್ ಇರ್ಬೋದು, ರಾಜ್ ಬಾಲ್ವಾಡಿ ಸರ್ ಇರ್ಬೋದು, PD ಸತೀಶ್ ಚಂದ್ರ ಅವರು ಇರ್ಬೋದು. ಇವರೆಲ್ಲ ನಮ್ಮ ಸಿನಿಮಾಗೆ ಒಂದು ಬೆನ್ನೆಲುಬು ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಈಗ ತಾಂತ್ರಿಕ ವರ್ಗಕ್ಕೆ ಬಂದರೆ ಮಾನಸ ಹೊಳ್ಳ ಸಂಗೀತ ನಿರ್ದೇಶಕರು, ಅವ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ ಬಿಡಿ. ಅವ್ರ ತಂದೆಯವರು ಬೆಟ್ಟದ ಹೂ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಹೆಜ್ಜೆ ಹಾಕಿದವರು. ಸೊ ಅವರ ಮಗಳೇ ಮಾನಸ ಹೊಳ್ಳ. ಅವರು ಒಂದೇ ಒಂದು ಸಂಗೀತ ನಿರ್ದೇಶನ ಮಾಡಿದ್ದಾರೆ ಸಿನಿಮಾಗೆ. ಮತ್ತು ಇನ್ನು ಎಡಿಟರ್ ಬಗ್ಗೆ, ಸಂಕಲನಕಾರರ ಬಗ್ಗೆ, ಸುರೇಶ್ ಅರಸ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವ್ರದ್ದು ಆಲ್ಮೋಸ್ಟ್ 1000 ಸಿನಿಮಾ ಆಗಿದೆ ಅನಿಸುತ್ತೆ. ಮೊದಲನೇದಾಗಿ ನಾವು ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಅವ್ರು ಹೇಳಿದಿಷ್ಟೇ, ನೋಡಪ್ಪ ನಿಮ್ಮ ಸಿನಿಮಾ ನೋಡ್ತೀನಿ, ನನಗೆ ಯಾರು ಮನಸ್ಸು ಬಂದರೆ ಎಡಿಟಿಂಗ್ ಮಾಡ್ತೀನಿ, ಇಲ್ಲಾಂದರೆ ನೀನು ನಂಗೆ ಫೋರ್ಸ್ ಮಾಡ್ಬೋದು ಅಂದರು. ಸೊ ನಮ್ಮ ನಿರ್ದೇಶಕರು ಅವ್ರ ಹತ್ರ ಅಪ್ರೋಚ್ ಮಾಡಿ ರಫ್ ಕಟ್ ಆಗಿರೋದನ್ನು ಅವ್ರಿಗೆ ತೋರಿಸಿ ಅವರು ಇಷ್ಟಪಟ್ಟು ಅದನ್ನು ಎಡಿಟಿಂಗ್ನ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಇನ್ನು ನಮ್ಮ ಕ್ಯಾಮ್ರಾಮ್ಯಾನು ಪ್ರಶಾಂತ್ ಅವರು ಅಷ್ಟೇ, ಅವರು ಒಂಥರ ಉತ್ಸಾಹಿ ಯುವಕ. ತುಂಬ ಸಿನಿಮಾ ಐರಾವತ ಆಗಿರ್ಬೋದು, ತುಂಬ ದೊಡ್ಡ ಸಿನಿಮಾಗಳೆಲ್ಲ ಅವರು ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದಾರೆ. ಎಲ್ಲ ಈ ನಮ್ಮ PC-D2 ಫಿಲಮ್ ಫ್ಯಾಕ್ಟ್ರಿ ಅಂದರೆ ಎನ್ಕರೇಜಿಂಗ್ ನ್ಯೂ ಟ್ಯಾಲೆಂಟ್ಸ್ ಅಂತಲೇ ಇಟ್ಕೊಬಿಟ್ಟಿದ್ದಾರೆ ಬ್ಯಾನರಲ್ಲಿ. ಎಲ್ಲ ಉತ್ಸಾಹಿಗಳು, ಹೊಸ ಕಲಾವಿದರು, ಯಾರ್ಯಾರಿಗೆ ಅವಕಾಶ ಬೇಕಾಯಿತು, ಆ ಹಸಿವು ಇದೆಯಲ್ಲ, ಆ ಹಸಿವನ್ನು ನೀಗಿಸೋಕ್ಕೇ ಇದೊಂದು ಸಿನಿಮಾ ಮಾಡಿದ್ದೀವಿ. ಎಲ್ಲ ಉತ್ಸಾಹಿಗಳು ತುಂಬ ಕಷ್ಟಪಟ್ಟಿದ್ದಾರೆ. ಮತ್ತು ಸೌಂಡ್ ಇಂಜಿನಿಯರ್ ನಮ್ಮ ಶಕ್ತಿ ಅವ್ರು ಮಾಡಿದ್ದಾರೆ, ಎಫೆಕ್ಟ್ಸ್ ಎಲ್ಲ ಶಂಕರ್ ಅವ್ರು ಮಾಡಿದ್ದಾರೆ, ಮತ್ತು DI ಬಂದ್ಬಿಟ್ಟು ಕಮಲ್ ಅನ್ನೋರು ಮಾಡ್ತಾ ಇದ್ದಾರೆ. ಸೊ ಹೀಗೆ ತಾಂತ್ರಿಕ ವರ್ಗದವರು ಎಲ್ಲ ಒಂದು ತಂಡನೇ ಇದೆ. ಈ ತಂಡಕ್ಕೆ ನಮಗೆ ಎಲ್ಲ ರೀತಿ ಸಹಕಾರ, ಎಲ್ಲ ತಾಂತ್ರಿಕ ವರ್ಗದವರು, ಕಲಾವಿದರು ಎಲ್ಲರೂ ಒಂಥರ ಚೆನ್ನಾಗಿ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ಖಂಡಿತ ಸಿನಿಮಾ ನೋಡಿ, ನೀವು ಕೊಡೋ ದುಡ್ಡಿಗೆ ಯಾವುದೇ ರೀತಿ ಮೋಸ ಆಗಲ್ಲ ಅಂತ ನಾವು ಕೇಳ್ಕೊತೀವಿ. ನಮಸ್ಕಾರ. ಎಲ್ಲ ಕನ್ನಡ ಕಲಾ ರಸಿಕರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ ಪ್ರವೀಣ್ ಮಾಡುವ ನಮಸ್ಕಾರಗಳು. ನಮ್ಮ ಸಿನಿಮಾ ಯಾಕಪ್ಪ ನೋಡಬೇಕು? 100 ಸಿನಿಮಾ ಬರ್ತವೆ, ಒಂದು ದಿವಸ ಇರುತ್ತೆ ಥಿಯೇಟ್ರಲ್ಲಿ, 2 ದಿವಸ ಇರುತ್ತೆ, ಹೋಗ್ಬಿಡುತ್ತೆ. ನಿಮ್ಮ ಸಿನಿಮಾ ಯಾಕೆ ನೋಡಬೇಕು? ಅದೇ ನಮ್ಮ ಸಿನಿಮಾದ ವಿಭಿನ್ನತೆ. ಈಗಿನ ಸ್ಟೋರಿ ಅಲ್ಲ ಅದು. ನಮ್ಮದು ಸ್ಟೋರಿ 98ರಿಂದ ಶುರು ಆದರೆ 2023ವರೆಗೂ ಯಾವ ಥರ ಜರ್ನಿ ಇದೆ. 98ರಲ್ಲಿ ಹೆಂಗಿತ್ತು, 2015ರಲ್ಲಿ ಹೆಂಗಿತ್ತು, 2024ರಲ್ಲಿ ಏನಾಯಿತು, ವಾಸ್ತವ ಏನು, ಈಗ ಕರೆಂಟ್ ಸಿಚುವೇಶನ್ ಏನು, ಇಲ್ಲಿವರೆಗೂ ಆ ಜರ್ನಿ ಇದೆಯಲ್ಲ, ಆ 20 ಇಯರ್ಸ್ ಸ್ಟೋರಿ ಇದೆಯಲ್ಲ, ಅದೇ ಠಾಣೆ ಸಿನಿಮಾ. ಇನ್ನು ಸಿನಿಮಾ ಅಂತಂದರೆ ಸಾಹಸ ಇರಲೇಬೇಕಲ್ವಾ? ಸಾಹಸ ಅಂದರೆ ನಮ್ಮ ಅಪ್ಪು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮೆಲ್ಲರ ಮನಸ್ಸುಗಳಲ್ಲಿ ಇನ್ನೂ ಗಾಢವಾಗಿ ಕೂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಾನು ಪವರ್ ಸ್ಟಾರ್ ಅವರ ಫ್ಯಾನು. ಅವರ ಮೊದಲನೇ ಸಿನಿಮಾಯಿಂದ ಯಾವ್ಯಾವ ಸಿನಿಮಾದಲ್ಲಿ ಯಾವ್ಯಾವ ಥರ ಅವರು ಸ್ಟಂಟ್ಸ್ ಮಾಡಿದ್ದಾರೆ ಎಲ್ಲದನ್ನು ನಾನು ಪ್ರಾಕ್ಟೀಸ್ ಮಾಡಿ ಆ ಸ್ಟಂಟ್ ಬರೋವರೆಗೂ ನಾವು ಬಿಡ್ತಾನೆ ಇರಲಿಲ್ಲ. ಇನ್ನು ಅಪ್ಪು ಆದಮೇಲೆ ನಮ್ಮ ದುನಿಯಾ ವಿಜಯರವರು, ಅವರು ಅಷ್ಟೇ ತುಂಬ ಕಷ್ಟಪಟ್ಟು ಬಂದಿದ್ದಾರೆ. ಅವ್ರು ಮಾಡುವಂತಹ ಸ್ಟಂಟ್ಗಳು
ಆಮೇಲೆ ನನಗೆ ಒಂದು ಸ್ವಲ್ಪ ಇಂಗ್ಲೀಷ್ ಮೂವಿಗಳಲ್ಲಿ ಸ್ಟಂಟ್ಸು ತುಂಬ ಜನ ಮಾಡ್ತಾರೆ. ಜೇಸನ್ ಸ್ಟೇಥಮ್ ಇರ್ಬೋದು, ಬ್ರೂಸ್ಲಿ ಇರ್ಬೋದು, ಟೋನಿ ಜಾ, ಅವ್ರಿಗೆಲ್ಲ ಒಂದಷ್ಟು ನಾನು ಅವ್ರನ್ನೆಲ್ಲ ಫಾಲೋ ಮಾಡಿ 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 ಅವ್ರು ಯಾವ ಸ್ಟಂಟ್ ಮಾಡಿದರೆ ಆ ಸ್ಟಂಟ್ನ ನಾನು ಕಲಿಯೋವರೆಗೂ ನನಗೆ ರಾತ್ರಿ ನಿದ್ದೆನೇ ಬರ್ತಿರ್ಲಿಲ್ಲ. ಸೊ ಆ ಥರ ಸ್ಟಂಟ್ಗಳು ತಯಾರಿ ಮಾಡ್ಕೊಂಡಿದ್ದೀನಿ. ನಮ್ಮ ಗುರುಗಳು ಇನ್ನು ಕೌರವ ಮಾಸ್ಟ್ರು, ನನಗೆ ಅವರು ವಿಜಯ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ನಾನು 1 ವರ್ಷದ ನಟನೆ ಕೋರ್ಸ್ ಮಾಡ್ಬೇಕಾದ್ರೆ ಅವರಲ್ಲಿ ನನಗೆ ಪರಿಚಯ ಆಗ್ತಾರೆ. ಹೀಗೆ ನಮ್ಮ ಹುಡುಗರು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಕ್ಲಾಸಲ್ಲೇ ಎಲ್ಲ ಜಿಮ್ನಾಶಿಯಮ್ ಮಾಡ್ತಿದ್ರು. ಎಲ್ಲರೂ ಕಲ್ತ್ಕೊಂಡ್ರಿ ಅಂದರೆ, ಏಯ್ ಮಾಸ್ಟ್ರು ಬಂದ್ರಲ್ಲ, ಅವ್ರದ್ದು ಆ ಆಫೀಸ್ ಇದೆ, ಅವ್ರದ್ದು ಟ್ರೈನಿಂಗ್ ಇದೆ, ಅಲ್ಲಿ ನಾವು ಕಲ್ತ್ಕೊಂಡ್ವಿ ಅಂತ. ಆವಾಗ ನಾನು 2007ರಲ್ಲೇ ಹೋಗಿ ಜಾಯ್ನ್ ಆಗಿಬಿಟ್ಟೆ ಫೈಟ್ ಮಾಸ್ಟ್ರು ಕೌರವ ವೆಂಕಟೇಶ್ ಜೊತೆ. ಆಮೇಲೆ ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ಅವ್ರ ಜೊತೆಗೆ ಹೋಗ್ತಿದ್ದೆ. ಅವ್ರು ನನ್ನನ್ನು ಕರೀಲಿ ಬಿಡಲಿ, ನಾನಂತೂ ಅವ್ರು ಯಾವ ಶೂಟಿಂಗ್ ಹೋಗ್ತಾರೋ ಪಕ್ಕಾ ಹೋಗ್ಬಿಡ್ತಿದ್ದೆ. ಹೋಗ್ಬಿಟ್ಟು ಕ್ಯಾಮ್ರಾ ಪಕ್ಕ ನಿಂತ್ಕೊಬಿಡೋದು. ಯಾರ್ಯಾರು ಹೆಂಗೆ ಮಾಡ್ತಾರೆ, ಯಾವ ಥರ ಸ್ಟಂಟ್ಸ್ ಮಾಡ್ತಾರೆ, ಒಬ್ಬೊಬ್ಬ ಕಲಾವಿದ ಯಾವ ಥರ ಮಾಡ್ತಾನೆ. ಆಮೇಲೆ ಯಾವುದನ್ನ ಒಂದೊಂದ್ಸರಿ ಶೂಟಿಂಗ್ನಲ್ಲಿ ಆರ್ಟಿಸ್ಟ್ಗಳು ಬರ್ತಿರ್ಲಿಲ್ಲ, ಆ ಪಾತ್ರಗಳನ್ನೆಲ್ಲ ನಾನು ಮಾಡ್ಬಿಡ್ತಿದ್ದೆ. ಸೊ ಹೀಗಾಗಿ ಈ ನಮ್ಮ ಸಾಹಸ ನಿರ್ದೇಶಕರು ಕೌರವ ವೆಂಕಟೇಶ್ ಅವ್ರ ಬಗ್ಗೆ ಅವ್ರಿಗೆ ಜಾಸ್ತಿ ಗೊತ್ತಿರೋದ್ರಿಂದ ಅವರೇ ಕ್ಲೈಮ್ಯಾಕ್ಸ್ ಫೈಟು ಮಾಡಿದ್ದಾರೆ. 2 ಫೈಟ್ ಮಾಡಿದ್ದಾರೆ ನಮ್ಮ ಮಾಸ್ಟ್ರು, ನಮ್ಮ ಗುರುಗಳವರು. ಅದಾದಮೇಲೆ ಟೈಗರ್ ಶಿವು ಅವರು 2 ಫೈಟ್ ಮಾಡಿದ್ದಾರೆ. ಅದೇ ಇಂಟ್ರವಲ್ ಫೈಟ್ ಒಂದು ಮಾಡಿದ್ದಾರೆ, ಇನ್ನೊಂದು ಫೈಟು ಅವ್ರು ಮಾಡಿದ್ದಾರೆ. ಠಾಣೆ ಸಿನಿಮಾನೇ ಯಾಕೆ ನೋಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಬರ್ಬೋದು ಗೊಂದಲ. ಬರೀ ರೌಡಿಸಮು, ಬರೀ ಒಡಿ ಮಚ್ತಾಗ ಒಡಿ ಬಡಿ ಅಷ್ಟೇನಾ ಸಿನಿಮಾ? ಬೇರೆನಿಲ್ವಾ? ಅದರಲ್ಲೇನು ಭಾವನೆಗಳಿರಲ್ವಾ? ಆ ಭಾವನೆಗಳನ್ನ ನೋಡ್ಬೇಕಾದ್ರೆ ನೀವು ನಮ್ಮ ಸಿನಿಮಾ ನೋಡಬೇಕು. ನಮ್ಮ ಸುತ್ತ ಒಬ್ಬ ಇಡ್ಲಿ ಮಾರೋ ಹುಡುಗನ ಸುತ್ತಮುತ್ತ ಇರೋ ಜನಗಳಿಗೆ ಆ ಇಡ್ಲಿ ಮಾರೋ ಹುಡುಗ ಯಾವ ಥರ ನಿಂತ್ಕೊತಾನೆ, ಅವ್ರಿಗೇನು ನ್ಯಾಯ ಒದಗಿಸ್ಕೊಡ್ತಾನೆ. ಯಾಕಂದರೆ ಈಗಿನ ಕಾಲದಲ್ಲಿ ಈ ಕೆಳವರ್ಗದ ಜನಗಳಿಗೆ ಯಾವ್ಯಾವ ಥರ ಶೋಷಣೆಗಳಿಗೆ ಒಳಗಾಗ್ತಾ ಇದ್ದಾರೆ ನೀವೆಲ್ಲ ನೋಡ್ತಾನೆ ಇರ್ತೀರಿ ಮಾಧ್ಯಮಗಳಲ್ಲಿ, ಟಿ ವಿಗಳಲ್ಲಿ. ಆ ಕೆಳವರ್ಗದ ಜನಗಳನ್ನ ಯಾವ ಥರ ಕಾಪಾಡ್ತಾನೆ ನಾಯಕ ನಟ. ಒಬ್ಬ ಇಡ್ಲಿ ಮಾರೋ ಹುಡುಗ ಕೆಳವರ್ಗದ ಜನನ ಅವನ ಸಂಬಂಧಿಕರು ಅಲ್ದಿರ ಅವನ್ನ ನಂಬ್ಕೊಂಡು ಅವನ ಮೇಲೆ ನಂಬಿಕೆ ಇಟ್ಟಿರುವಂಥ ಜನ, ಅಷ್ಟೂ ಜನರನ್ನ ಏನೋ ಒಂದು ನ್ಯಾಯ ಒದಗಿಸ್ಕೊಡ್ತಾನಲ್ಲ, ಅದನ್ನು ನೀವು ನೋಡ್ಬೇಕು ಸಿನಿಮಾದಲ್ಲಿ. ಇದರಲ್ಲಿ ಒಂದು ಮೆಸೇಜ್ ಇದೆ, ಸೊಸೈಟಿಗೂ ಇದೆ, ಗೌರ್ಮೆಂಟ್ಗೂ ಇದೆ, ಮತ್ತು ಎಕಾನಮಿಗೂ ಇದೆ. ಸೊ ಹಾಗಾಗಿ ಈ ಸಿನಿಮಾ ನೋಡಿ, ಒಂದು ಮೆಸೇಜು ಇದೆ, ರಾಜಕೀಯ ಇದೆ, ರೌಡಿಸಮ್ ಇದೆ, ಲವ್ ಇದೆ, ಸೆಂಟಿಮೆಂಟ್ಸ್ ಇದೆ, ಪಾತ್ರವರ್ಗ ಇದೆ, ಮಾಸ್ ಇದೆ. 165 ಜನ ಆರ್ಟಿಸ್ಟ್ಗಳು ಬಂದು ಹೋಗ್ತಾರೆ ಅಂದರೆ ನೀವು ಲೆಕ್ಕ ಹಾಕೋಬೇಕು ಆ ಸಿನಿಮಾ ಯಾವ ಥರ ಇರುತ್ತೆ ಅಂತ. ಈಗ ಪಾತ್ರದ ವರ್ಗದ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಸಹ ನಟರು, ನಟಿಯರು, ಮೊದಲನೇದಾಗಿ ನಮ್ಮ ರಾಜ ಬಾಲ್ವಾಡಿ ಅವರಿದ್ದಾರೆ. ಅವರು ಹಿರಿಯ ರಂಗಕರ್ಮಿ. ಅವರು ಈಗ ತುಂಬ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಅವ್ರದ್ದೇ ಆದಂಥ ಒಂದು ಮುಖ್ಯವಾದ ಪಾತ್ರ ಇದೆ. ಅವರು ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊತಿದ್ದಾರೆ. ಮತ್ತು ನಮ್ಮ ನಾಗೇಶಣ್ಣ ಅವರು, ನೀವು ನೋಡಿರ್ತೀರ, ತುಂಬ ಸೀರಿಯಲ್ಗಳಲ್ಲಿ ಸಿನಿಮಾಗಳೆಲ್ಲ ನೋಡಿರ್ತೀರ. ರೋಹಿತ್ ನಾಗೇಶ್ ಅಂತಲೇ ಪ್ರಸಿದ್ಧಿ ಅವರು ಈ ನಮ್ಮ ಪಾತ್ರಧಾರಿಗಳು ಮೊದಲನೇದಾಗಿ ನಮಗೆ ಕೊಟ್ಟಂಥ ಪ್ರೋತ್ಸಾಹ ಇದೆಯಲ್ಲ, ಅಲ್ಲೇ ನಾವು ಗೆದ್ಬಿಟ್ವಿ. ಯಾಕಂದರೆ ಈಗ ದೊಡ್ಡ ದೊಡ್ಡ ಹಿರಿಯ ನಟರುಗಳ ಮುಂದೆ ಯಾರೋ ಸಣ್ಣ ಹುಡುಗ ಬಂದು ಆ್ಯಕ್ಟಿಂಗ್ ಮಾಡ್ತಾನೆ, ಅವ್ರ ಆ್ಯಟಿಟ್ಯೂಡೇ ಬೇರೆ ಇರುತ್ತೆ. ಆದರೆ ಈ ಸಿನಿಮಾದಲ್ಲಿ ಹಂಗಾಗಿಲ್ಲ. ಒಂದು ಸಣ್ಣ ಮಗುನ ಒಂದು ತಾಯಿ ಯಾವ ಥರ ಲಾಲನೆ ಪಾಲನೆ ಮಾಡುತ್ತೆ, ಆ ಥರ ಈ ಹಿರಿಯ ರಂಗಕರ್ಮಿಗಳು, ಸೀನಿಯರ್ ಆರ್ಟಿಸ್ಟ್ಗಳು ನಮ್ಮನ್ನೆಲ್ಲೂ ಹೊಸಬ್ರ ಥರ ನೋಡೇ ಇಲ್ಲ, ಆ ಥರ ಪ್ರೋತ್ಸಾಹ ಮಾಡಿದ್ದಾರೆ. ಮತ್ತು PD ಸತೀಶ್ ಚಂದ್ರ ಅವರು ನಮ್ಮ ಗುರುಗಳು. ಯಾಕಂದರೆ ನಾವು ಅವರ ಪ್ರಕಾಶಂ ರಂಗತಂಡದಲ್ಲಿ ಎಲ್ಲ ರಂಗ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದಾಗ ಕರೆದ್ವಿ, ದಯವಿಟ್ಟು ಬಂದು ಮಾಡಿಕೊಡಿ ಅಂತ. ಅವರು ಯಾವುದೇ ರೀತಿ ಏನು ಕೇಳದೆ, ಸರಿ ಕಣೋ ಬರ್ತೀನಿ ಮಾಡ್ತೀನಿ ಅಂದ್ಬಿಟ್ಟು ಅವರು ಒಂದಷ್ಟು ದಿವಸ ಮಾಡ್ಕೊಂಡಿದ್ದಾರೆ. ಮತ್ತು ನಮ್ಮ ಸಿನಿಮಾದ ನಾಯಕಿ ಹರಿಣಾಕ್ಷಿ ಅವರು, ಮೂಲತಃ ಅವರು ಮೈಸೂರಿನವರು. ಅವರು ರಂಗಭೂಮಿ ಕಲಾವಿದನೇ, ಸ್ಟೇಜ್ ಶೋಸ್ ಮಾಡಿದ್ದಾರೆ, ಆಮೇಲೆ ಸೀರಿಯಲ್ಸ್ ಮಾಡಿದ್ದಾರೆ. ಮತ್ತು ಅವರು ಭರತನಾಟ್ಯ ಕಲಾವಿದೇನೂ ಹೌದು, ಆಮೇಲೆ ಹಾಡುಗಾರ್ತಿನೂ ಹೌದು, ಸಕಲ ಕಲಾ ವಲ್ಲಭೆ ಅಂತಲೇ ಹೇಳ್ಬೋದು. ನಾವು ಯಾವಾಗಲೇ ಕರೆದು, ಏನೇ ಕರೆದು, ಯಾವುದೇ ಟೈಮಿಂಗ್ ಕರೆದು ಮೈಸೂರಿಂದ ಪಾಪ ಕರೆಕ್ಟ್ ಟೈಮಿಗೆ ಬಂದ್ಬಿಡೋರು. ಅವ್ರದ್ದು ಸಹಕಾರ ಚೆನ್ನಾಗಿದೆ. ಆಮೇಲೆ ಇನ್ನೊಂದು, ಅವರ ನಟನೆ ಅಂತೂ ನೀವು ನೋಡಿದ್ರೆ ನಿಮ್ಮ ಕಣ್ಣಲ್ಲಿ ನೀರೇ ಬರುತ್ತೆ. ಅವರಾದಮೇಲೆ BV ರಾಜಾರಾಮ್ ಅವರು ಒಂದು ಮುಖ್ಯ ಪಾತ್ರ ನಿರ್ವಹಿಸಿದ್ದಾರೆ. ಅವರು ಸೀನಿಯರ್ ಮೋಸ್ಟ್ ಆರ್ಟಿಸ್ಟು. ಆವಾಗಿನ ಕಾಲದ ಶಂಕರ್ನಾಗ್ ಸಿನಿಮಾಗಳಲ್ಲಿಂದನೂ ಮಾಡ್ತಾನೆ ಬಂದಿದ್ದಾರೆ. ಸೊ ಅವರು ಇದ್ದಾರೆ. ತದನಂತರ ತುಂಬ ಜನ ರಂಗಭೂಮಿ ಕಲಾವಿದರೆ. ಮತ್ತು ನಮ್ಮ ಮಂಜುನಾಥ್ ಜಂಬೆ ಅಂತ ಇದ್ದಾರೆ, ಮತ್ತು ಕುಲ್ದೀಪಕ್ ನಾರಾಯಣ್ ಇದ್ದಾರೆ, ಮತ್ತು ಈ ನಮ್ಮ ರೂಪ ಅನ್ನೋ ಒಬ್ಬರು ಕಲಾವಿದೆ. ಎಲ್ಲ ರಂಗಭೂಮಿ ಕಲಾವಿದರೆ. ಮತ್ತೊಬ್ಬ ಕಲಾವಿದ ಸಂತೋಷ್ ಕರ್ಕಿ ಅವರು,
ನೀವು ಡಿ ಎಸ್ ಗರ್ಕಿ ಅಂತ ಕೇಳಿರ್ತೀರಿ, ಅವರು ಹೆಸರುವಾಸಿ, ಅವರು ಈಸ್ ಎ ಫೇವ್ರೆಟ್ ಪೊಯೆಟ್. ಅವರು ಅವಾಗಿನ ಕಾಲದಲ್ಲೇ ಅವರು ಎಷ್ಟೋ ಪೊಯಮ್ಸ್ ಬರೆದಿದ್ದಾರೆ. ನಾವೆಲ್ಲ ಸಿನಿಮಾಗೆ ಬರೋಕ್ಕಿಂತ ಮುಂಚೆ ಈ ಸ್ಕೂಲ್ಗಳಲ್ಲೆಲ್ಲ ಅವರ ಪದ್ಯಗಳನ್ನ ಓದಿದ್ದೀವಿ. ಆ ಡಿ ಎಸ್ ಗರ್ಕಿ ಅವರ ಮೊಮ್ಮಗ ಸಂತೋಷ್ ಗರ್ಕಿ. ನಾವು ಕರೆದಿದ್ದ ತಕ್ಷಣ ಬಿಡ್ರಿ ನೀವು ಸಿನಿಮಾ ಮಾಡ್ತಾ ಇದ್ದೀರಾ ಅಂದರೆ, ನಾವು ರಂಗಭೂಮಿ ಕಲಾವಿದರೆ ನಿಮಗೆ ಸಪೋರ್ಟ್ ಮಾಡಿದ್ರೆ ಇನ್ಯಾರ್ರಿ ಮಾಡ್ತಾರೆ ಅಂದ್ಬಿಟ್ಟು ಕರೆದಿದ್ದ ತಕ್ಷಣ ಪಟ್ ಅಂತ ಬಂದು ಎಷ್ಟೇ ದಿವಸ ಎಷ್ಟೇ ಟೈಮ್ಗಳಿದ್ರು ಅವರ ಕೆಲಸದ ಒತ್ತಡಗಳಲ್ಲೂ ಸಹ ತಲೆ ಕೆಡಿಸ್ಕೊಂಡಂಗೆ ಬಂದು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಇನ್ನೊಬ್ಬರು ಮಸ್ತನ್ ಜೀರುವಾಲಾ ಅಂತ, ಅವರು ನನಗೆ ದೂಸ್ರಾ ಅನ್ನೋ ಒಂದು ಇಂಗ್ಲೀಷ್ ನಾಟಕ ಮಾಡ್ಬೇಕಾದ್ರೆ ಅದರಲ್ಲೊಂದು ಪಾತ್ರ ನಿರ್ವಹಣೆ ಮಾಡಿದರು. ಆ ಒಂದು ಜಡ್ಜ್ ಪಾತ್ರ ಇದೆ ಸರ್, ನೀವು ಬಂದು ಮಾಡಲೇಬೇಕು, ನೀವು ಅದು ಕರೆಕ್ಟಾಗಿ ಸೂಟ್ ಆಗ್ತೀರಾ ಅಂದಿದ ತಕ್ಷಣ ಅವರು ಬಂದರು. ಮಸ್ತನ್ ಜೀರುವಾಲಾ ಅಂತ ತುಂಬ ಚೆನ್ನಾಗಿ ಪಾತ್ರ ನಿರ್ವಹಿಸಿದ್ದಾರೆ. ಅವ್ರಿಗೆ ಕನ್ನಡ ಬರಲ್ಲ, ಮೂಲತಃ ಅವರು ಗುಜರಾತಿ ಅಂದರೂ ಸಹ ಕನ್ನಡದಲ್ಲೇ ಡೈಲಾಗ್ಸು ಪ್ರಾಕ್ಟೀಸ್ ಮಾಡಿ ಕನ್ನಡದಲ್ಲೇ ಡೈಲಾಗ್ಸೂ ಮಾತಾಡಿದ್ದಾರೆ. ಮತ್ತು ನಮ್ಮ ಪ್ರಕಾಶಂ ತಂಡದಿಂದ ತುಂಬ ಜನ ಕಲಾವಿದರು ನಮಗೆ ಸಹಕಾರ ನೀಡಿದ್ದಾರೆ. ಚಂದನ್ ಆಗಿರ್ಬೋದು, ಮತ್ತು ಗೋವಿಂದ ಆಗಿರ್ಬೋದು, ದಿವ್ಯಕುಮಾರ್ ಆಗಿರ್ಬೋದು, ಮತ್ತು ಮಂಜುನಾಥ್ ಜಂಬೆ ಆಗಿರ್ಬೋದು, ಕುಲ್ದೀಪಕ್ ನಾರಾಯಣ ಆಗಿರ್ಬೋದು, ಪೊಲೀಸ್ ಪಾತ್ರ ನಿರ್ವಹಿಸಿದ್ದಾರೆ. ಅವರು ನಮ್ಮ ರಂಗಭೂಮಿ ಕಲಾವಿದರೇನೆ, ಪ್ರಕಾಶಂ ತಂಡದವರೇ. ಆಮೇಲೆ ಅಕ್ಷತಾ ಅನ್ನೋರು, ಅವರು ಡಬ್ಬಿಂಗ್ ಆರ್ಟಿಸ್ಟು. ಅದ ನಂತರ ನಮ್ಮ ಭೀಷ್ಮ ರಾಮಯ್ಯ ಅವರು ಎಲ್ಲ ಕರೆದಿದ್ದ ತಕ್ಷಣ ಪಾಪ ತುಂಬ ಚೆನ್ನಾಗಿ ನಮಗೆ ಸಹಕಾರ ನೀಡಿದ್ದಾರೆ. ಮತ್ತು ನಮ್ಮ ನಿರ್ದೇಶನ ತಂಡದಲ್ಲಿ ಭಗತ್ ರಾಜ್ ಅವ್ರ ಜೊತೆಗೆ ರವಿಚಂದ್ರ ಆಗಿರ್ಬೋದು, ಮತ್ತು ಶ್ರೀಧರ್ ಅಂತ ಒಬ್ಬ ಹುಡುಗ, ಅಭಿಷೇಕ್ ಅನ್ನೋ ಹುಡುಗ, ಮತ್ತು ಶಿವು ಅನ್ನೋ ಹುಡುಗ, ಸ್ಟಿಲ್ಲು ನಿರ್ವಹಣೆ ಮಾಡಿ, ಅಸಿಸ್ಟೆಂಟ್ ಡೈರೆಕ್ಷನ್ನು ಮಾಡಿ, ಮತ್ತು ಪೋಸ್ಟರ್ಸ್ ಡಿಸೈನು ಮಾಡಿ ಎಲ್ಲ ತುಂಬ ಶ್ರಮ ವಹಿಸಿದ್ದಾನೆ ಶಿವು ಅನ್ನೋ ಹುಡುಗ. ಅದು ಬಿಟ್ಟರೆ ಇನ್ನು ತುಂಬ ಅನೇಕರ ಕೈಚಳಕ ಈ ನಮ್ಮ ಸಿನಿಮಾದಲ್ಲಿದೆ. ಖಂಡಿತ ಸಿನಿಮಾ ನೋಡಿ, ನೀವು ಕೊಡೋ ದುಡ್ಡಿಗೆ ಯಾವುದೇ ರೀತಿ ಮೋಸ ಆಗಲ್ಲ ಅಂತ ನಾವು ಕೇಳ್ಕೊತೀವಿ. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ರೂಪಾ ಅಂತ. ಠಾಣೆ ಚಿತ್ರದಲ್ಲಿ ನಾನು ಜಯಮ್ಮನ ಪಾತ್ರನ ನಿರ್ವಹಿಸಿದ್ದೀನಿ. ಈ ಪಾತ್ರ ಬಂದು ನಾಯಕ ನಟನ ಅಕ್ಕನ ಪಾತ್ರ. ಒಂದು ಸ್ವಲ್ಪ ಧೈರ್ಯವಾಗಿರುವಂಥ ಪಾತ್ರ, ಮನೆನ ನಿರ್ವಹಿಸ್ಕೊಂಡು ಹೋಗ್ತಾ ಇರೋದು. ಆ್ಯಂಡ್ ನಾಯಕ ನಟನಿಗೆ ಅಕ್ಕ ಅನ್ನೋದು ತುಂಬ ಪ್ರೀತಿ ಇರುತ್ತೆ. ಸೊ ಆ ಪ್ರೀತಿನ ತೋರಿಸುವಂಥ ಪಾತ್ರ ಇದು. ಸೊ ಇದರ ಅವಕಾಶ ನಂಗೆ ಹೇಗೆ ಬಂತು ಅಂದರೆ, ನಾನು ಮೊದಲಿಂದನೂ ರಂಗಭೂಮಿನಲ್ಲಿ ಪಾತ್ರ ಮಾಡಬೇಕು ಮತ್ತು ಸ್ಟೇಜ್ ಆರ್ಟಿಸ್ಟ್ ಆಗಬೇಕು ಅಂತ ತುಂಬ ಇಷ್ಟ ಆಯಿತು ನನಗೆ. ಸೊ ಅದರಿಂದ ನಾನು ಪ್ರದರ್ಶನ ಕಲಾ ಸಂಸ್ಥೆ ಅಂತ ಒಂದು ಸಂಸ್ಥೆಗೆ ಸೇರಿಕೊಂಡೆ. ಅಲ್ಲಿ ನನಗೆ ಪ್ರವೀಣ್ ಅವ್ರ ಪರಿಚಯ ಆಯಿತು. ಸೊ ಆ ಪ್ರವೀಣ್ ಅವ್ರ ಪರಿಚಯದಿಂದ ನನಗೆ ಈ ಪಾತ್ರದ ಅವಕಾಶ ಸಿಕ್ತು. ಆಮೇಲೆ ಭಗತ್ ಅವರು ನನಗೆ ಪಾತ್ರದ ಪರಿಚಯ ಮಾಡಿಕೊಟ್ರು. ಸೊ ಈ ಥರ ಇರುತ್ತೆ, ನನ್ನ ವಯಸ್ಸಿಗಿಂತ ಜಾಸ್ತಿ ವಯಸ್ಸಾಗಿರುವಂಥ ಪಾತ್ರ ಇದು. ಸೊ ಈ ಪಾತ್ರದಲ್ಲಿ ಇರ್ತೀರ, ನಿಮ್ಮ ವಯಸ್ಸು ಇಷ್ಟಿರುತ್ತೆ, ಸೊ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಹಿಂಗಿರುತ್ತೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದರು. ಸೊ ಅದಕ್ಕೆ ನಾನು ತಕ್ಕಂಗೆ ಪ್ರಿಪ್ರೇಷನ್ ಮಾಡ್ಕೋಬೇಕಿತ್ತು. ಬಿಕಾಸ್ ನನ್ನ ವಯಸ್ಸಿಗಿಂತ ಜಾಸ್ತಿ ವಯಸ್ಸಾದ್ಮೇಲೆ ಅವರ ಹಾವಭಾವ ತಿಳ್ಕೊಬೇಕಿತ್ತು, ಅವ್ರ ಮಾತಿನ ಶೈಲಿ ತಿಳ್ಕೊಬೇಕಿತ್ತು. ಆ್ಯಂಡ್ ಇದು ಒಂದು ಸ್ವಲ್ಪ ರಗಡ್ ಆಗಿರೋವಂಥ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ದು. ಸೊ ಅದೇ ಥರ ಧೈರ್ಯ ತೋರಿಸ್ಬೇಕಿತ್ತು. ಆ್ಯಂಡ್ ನಾನು ಒಂದು ಧೈರ್ಯಶಾಲಿ ಮಹಿಳೆ ಅಂತ ಎಸ್ಟಾಬ್ಲಿಷ್ ಮಾಡಿದರು. ಸೊ ಅದೇ ಥರ ನಾನು ಧೈರ್ಯ ತಂದ್ಕೋಬೇಕಿತ್ತು. ಸೊ ಅದೆಲ್ಲ ನನಗೆ ಪ್ರಿಪ್ರೇಷನ್ಸ್ ಆಗೋಕ್ಕೆ ಡೈರೆಕ್ಟರು ತುಂಬ ಹೆಲ್ಪ್ ಮಾಡಿದ್ರು. ಆ್ಯಂಡ್ ತಾಂತ್ರಿಕ ವರ್ಗದವರಾಗಲಿ, ಕ್ಯಾಮ್ರಾಮನ್ ಪ್ರಶಾಂತ್ ಅವರಾಗಲಿ, ಪ್ರವೀಣ್ ಅವ್ರ ಹಿಮ್ಸೆಲ್ಫ್ ಆಗಲಿ, ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ. ಅಲ್ಲಲ್ಲಿ ತಪ್ಪಾದಾಗ ಪಾತ್ರ ಹಿಂಗಿರಬೇಕು, ನೀವು ಈ ಥರ ಪ್ರೆಸೆಂಟ್ ಮಾಡ್ಕೊಳ್ಳಿ, ನೀವು ಈ ಥರ ಎಕ್ಸ್ಪ್ರೆಷನ್ಸ್ ಕೊಡಿ ಅಂತೆಲ್ಲ ಪಾತ್ರದ ಪ್ರಿಪ್ರೇಷನ್ಸ್ಗೆ ತುಂಬ ಹೆಲ್ಪ್ ಮಾಡಿದ್ರು. ಅದರಿಂದ ಪಾತ್ರ ಚೆನ್ನಾಗಿ ಬಂದಿದೆ, ನಾನು ನೋಡಿದ್ದೀನಿ. ಹೊಸ ಪ್ರಯತ್ನ ಇದು, ಎಲ್ಲ ಹೊಸ ಪ್ರಯತ್ನದಲ್ಲೂ ವಿಭಿನ್ನತೆ ಇದ್ದೇ ಇರುತ್ತೆ. ಸೊ ಈ ಸಿನಿಮಾನಲ್ಲೂ ತುಂಬ ವಿಭಿನ್ನವಾಗಿ ಶೂಟ್ ಮಾಡಿದ್ದಾರೆ. ವಿಭಿನ್ನವಾದ ಒಂದು ಸ್ಟೋರಿ ಇದೆ. ಸ್ಟೋರಿನ ತುಂಬ ಚೆನ್ನಾಗಿ ನಿರ್ದೇಶಕರು ತಂದಿದ್ದಾರೆ ಪರದೆ ಮೇಲೆ. ಸೊ ಎಲ್ಲರೂ ನೋಡಬೇಕು, ಎಂಕರೇಜ್ ಮಾಡಬೇಕು. ಸೊ ರಂಗಭೂಮಿಯವ್ರನ್ನ ಹಾಕೊಂಡು ಸಿನಿಮಾ ಮಾಡಿದಾಗ ಅದರದ್ದೇ ಆದ ಒಂದು ಡಿಸಿಪ್ಲಿನ್ ತಂದಿದ್ದಾರೆ ಭಗತ್ ಅವರು. ಸೊ ಆ ಡಿಸಿಪ್ಲಿನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಸಿನಿಮಾನಲ್ಲಿ. ಸೊ ಅದನ್ನು ನೋಡಿ ಎಂಕರೇಜ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ನಾನು ಆ್ಯಕ್ಚುಲಿ ಫುಲ್ ಫ್ಲೆಜ್ಡ್ ಆದಂಥ ಪಾತ್ರ ಮಾಡಿದ್ದು ಇದೇ ಸಿನಿಮಾದಲ್ಲಿ. ಸೊ ನಾನು ಇಡೀ ಚಿತ್ರ ತಂಡಕ್ಕೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಸಣ್ಣ ಪುಟ್ಟ ರೋಲ್ಸ್ ಮಾಡಿಲ್ಲ ಅಂತ ಏನಿಲ್ಲ. ಸೊ ಮಾಡಿದ್ರು, ಬಟ್ ಇಡೀ ಚಿತ್ರದಲ್ಲಿ ಕಾಣಿಸ್ತೀನಿ. ಒಂದು ಮುಖ್ಯವಾದ ಪಾತ್ರ ಮಾಡ್ತಿರೋದು ಇದೇ ಮೊದಲನೇ ಚಿತ್ರ. ಸೊ ನನಗೂ ಇದು ಒಂದು ಬಿಗಿನಿಂಗು. ಮತ್ತು ನನ್ನ ಕೋ ಆರ್ಟಿಸ್ಟ್ ಆಗಿ PD ಸತೀಶ್ ಚಂದ್ರ ಅವ್ರು ಮಾಡಿದರು.
PD ಸತೀಶ್ ಚಂದ್ರ ಅವರು ನನಗೆ ರಂಗಭೂಮಿನಲ್ಲಿ ಫಸ್ಟ್ ಮೆಂಟರ್, ಅವರೇ ನನ್ನ ಮೆಂಟರ್ ಆಗಿದ್ದು. ಸೊ ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿ ಅವರು ನನ್ನ ಕೋ ಆರ್ಟಿಸ್ಟಾಗಿ ಮಾಡಿದ್ದು ಕೂಡ ಇಟ್ ವಾಸ್ ಅ ವೆರಿ ಬಿಗ್ ಮೂಮೆಂಟ್ ನನಗೆ. ಸೊ ಅದಕ್ಕೋಸ್ಕರ ನಾನು ಪ್ರವೀಣ್ ಮತ್ತು ಅವರ ಎಂಟೈರ್ ಟೀಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ನನಗೆ ಈ ಆಪರ್ಚುನಿಟಿ ವಾಸ್ ಅ ಬಿಗ್ ಆಪರ್ಚುನಿಟಿ ಫಾರ್ ಮೀ ಟು ಸ್ಟಾರ್ಟ್ ಸಿನಿಮಾ ಇಂಡಸ್ಟ್ರಿ. ಆ್ಯಂಡ್ ಚಿತ್ರದ ವಿಭಿನ್ನತೆ ಬಗ್ಗೆ ಮಾತಾಡಿದೆ ನಾನು. ಎಲ್ಲ ಹೊಸ ಪ್ರಯತ್ನದಲ್ಲೂ ಒಂದು ವಿಭಿನ್ನತೆ ಇರುತ್ತೆ. ಈ ಚಿತ್ರದಲ್ಲೂ ಅಷ್ಟೇ. ಈ ಚಿತ್ರದ ಲೊಕೇಶನ್ಸ್ ಆಗಲಿ, ಈ ಚಿತ್ರದ ಕತೆ ತೊಗೊಂಡು ಹೋಗಿರೋ ರೀತಿ ಆಗಲಿ, ಮತ್ತು ಇದು ಒಂದು ರಗಡ್ನೆಸ್ ಪ್ಲಸ್ ಒಂದು ರೆಟ್ರೋ ಕಾಂಬಿನೇಷನಲ್ಲಿ ಬರ್ತಾ ಇರೋವಂಥ ಚಿತ್ರ. ಈ ರೆಟ್ರೋ ಅಂತ ಹೇಳಿದ್ರೆ ಇದು ಪ್ರೆಸೆಂಟ್ ಕತೆ ನಾವು ತುಂಬ ನೋಡ್ತೀವಿ, ಬಟ್ ಇದು ಹಳೆ ಕತೆ ಇಟ್ಕೊಂಡು ಮಾಡಿರೋವಂಥ ಚಿತ್ರ ಇದು. ಸೊ ಇದರೊಳಗೆ ಇದು ಒಂದು ಡಿಫ್ರೆಂಟ್ ಸ್ಟೈಲ್ ಆಗುತ್ತೆ. ಈ ಕರೆಂಟ್ ಸಿಚುಯೇಷನಲ್ಲಿ ನಾವು ರೆಟ್ರೋ ಕತೆ ತಂದಾಗ ಯಾವ ಥರ ರಿಸೀವ್ ಮಾಡ್ತಾರೆ ಜನ ಅನ್ನೋದು ನೋಡಬೇಕು. ನಮ್ಮ ಠಾಣೆ ಚಿತ್ರತಂಡಕ್ಕೆ ಹರಸಿ ಹಾರೈಸಿ ಕನ್ನಡ ಸಿನಿಮಾನ ಚಿತ್ರಮಂದಿರದಲ್ಲೇ ಬಂದು ನೋಡಿ. ಧನ್ಯವಾದಗಳು. ನಮಸ್ಕಾರ, ನಾನು ಹರ್ಷಿತ್ ಅಟ. ಸೊ ಠಾಣೆ ಚಿತ್ರದ ಅನುಭವ ಹೇಳ್ಬೇಕಂತಂದ್ರೆ ಅದಕ್ಕಿಂತ ಮುಂಚೆ ಭಗತ್ ರಾಜ್ ನಿರ್ದೇಶಕರಾದಂತಹ ಭಗತ್ ರಾಜ್ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ನಮ್ದು ಒಂದು ಟ್ಯಾಲೆಂಟ್ ಗುರುತಿಸಿ ಅವರು ಈ ತರ ಪಾತ್ರ ಕೊಟ್ಟು ಮಾಡಿ ಅಂತ ಹೇಳಿರೋ ವಿಷಯ ನಮಗೆ ತುಂಬಾ ಖುಷಿ ಕೊಟ್ಟಿದೆ. ಅವರಿಂದ ಕಲಿತಿರೋ ತುಂಬಾ ಇದೆ. ಸೆಟಲ್ ಆಗಿರ್ಬೋದು ಅಥವಾ ನಿಜ ಜೀವನದಲ್ಲಿ ಆಗಿರ್ಬೋದು, ಕಲಿಕೆ ತುಂಬಾ ಇದೆ ಅವರಿಂದ. ಸೊ ಅವರೊಂಥರ ಭಂಡಾರ ಅಂತಾನೆ ಹೇಳ್ಬೋದು. ಸೊ ಈ ಸಿನಿಮಾ ಹೇಗೆ ಸಿಕ್ತು ಅಂತ ಹೇಳೋದಾದ್ರೆ, ಮಧು ಅಂತ ಒಬ್ರು ವ್ಯಕ್ತಿ ಇದ್ರು. ಸೊ ಮುಂಚೆ ನಾನು ಒಂದಿಷ್ಟು ಸಿನಿಮಾಗಳ ಕೆಲಸ ಮಾಡಿದ್ದೆ, ಆಯುಷ್ಮಾನ್ ಭವ ಮತ್ತೆ ಮದಗಜಾನ ಸಿನಿಮಾಗಳಲ್ಲಿ. ಸೊ ಹೀಗೆ ಅವ್ರ ಪರಿಚಯ, ಅವ್ರ ಮೂಲಕ ಈ ತರ ಅವರಿಂದ ಸರ್ ಪರಿಚಯ ಆದ್ರು. ಸೊ ಈ ತರ ಮದಗಜದಲ್ಲೆಲ್ಲ ಮಾಡಿದ್ದಾರೆ ಅಂತ ಅವರು ನನ್ನ ಭೇಟಿ ಮಾಡಿಸಿ, ಸೊ ಅವ್ರಿಗೂ ಖುಷಿ ಕೊಟ್ಟು ನಮ್ಮ ಟ್ಯಾಲೆಂಟ್ ಎಲ್ಲ ನೋಡಿ ಮಾಡಿ ಈ ತರ ಒಂದು ಪಾತ್ರ, ತಂಗಮ್ ಅನ್ನೋ ಒಂದು ಪಾತ್ರ ಇದರಲ್ಲಿ ನಿಭಾಯಿಸಿದ್ದೀನಿ. ಸೊ ತಂಗಮ್ ಅನ್ನೋ ಪಾತ್ರ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಸ್ಪೇಸು ಇಷ್ಟ ಆಯ್ತು ನನಗೆ. ಕತೆ ಕೇಳಿ ಕತೆ ತುಂಬಾ ಇಷ್ಟ ಆಯ್ತು. ಕತೆ ಇಷ್ಟ ಆಗಿದ್ದು ಮೇಜರ್ ಆಗಿ ನನಗೆ. ಸೊ ಅದ್ರ ಮೇಲೆ ಪಾತ್ರ ಕೂಡ ತುಂಬಾ ಇಷ್ಟ ಆಯ್ತು. ಸೊ ಬಾಲರಾಜವಾಡಿ ಅವರು, ಮೇರು ನಟ ಬಾಲರಾಜವಾಡಿ ಅವ್ರ ಜೊತೆ ಕೆಲಸ ಮಾಡಿದ್ದು ನನಗೆ ತುಂಬಾ ಖುಷಿ ಕೊಡ್ತು. ಯಾಕೆಂದ್ರೆ ಇಂಥ ಇವ್ರ ಸಿನಿಮಾಗಳೆಲ್ಲ ನೋಡ್ಕೊಂಡ್ ಬಂದವ್ರು ನಾವು. ಇಂಥ ದೊಡ್ಡ ಆಕ್ಟರ್ ಜೊತೆ ಕೆಲಸ ಮಾಡೋದು ನನಗೆ ತುಂಬಾ ಖುಷಿ ಕೊಡ್ತು. ಅವರಿಂದ ಒಂದಷ್ಟು ಕಲಿಕೆ ಆಯ್ತು. ಅವರು ಈ ತರ ಎಕ್ಸ್ಪ್ರೆಷನ್ ಕೊಡಿ, ಈ ತರ ಮಾಡಿ ಅಂತೆಲ್ಲ ನಮ್ಗೆ ಗೈಡ್ ಮಾಡಿದ್ರು. ಸೊ ಠಾಣೆ ಚಿತ್ರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಪುಟ್ಟಣ್ಣ ಸ್ಟುಡಿಯೋದಲ್ಲಿ ನಾವು ಸಿಗೇಳಿ ಗೇಟ್ ಹತ್ರ ಅಲ್ಲಿ ಶೂಟ್ ಮಾಡಿದ್ದು ಎಷ್ಟೋ ದಿನ. ಆಮೇಲೆ ಇನ್ನೊಂದು ಭವಾನಿ ನಗರ ಅಂತ ಒಂದು ಬೆಂಗಳೂರಲ್ಲಿ ಒಂದು ಪಕ್ಕ ಏರಿಯಾದಲ್ಲಿ, ಸ್ಲಮ್ ಏರಿಯಾದಲ್ಲಿ ಶೂಟ್ ಮಾಡಿದ್ದು. ಅದು ಎಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ತುಂಬಾ ಚೆನ್ನಾಗಿದೆ. ನಾನು ಇನ್ನೊಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಪ್ರತಿಯೊಬ್ಬ ಕನ್ನಡ ಪ್ರೇಕ್ಷಕನಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ. ಪಕ್ಕಾ ಕಮರ್ಷಿಯಲ್ ಕ್ವಾಲಿಟಿ ಓರಿಯೆಂಟೆಡ್ ಸಿನಿಮಾ ಇದು. ಸೊ ಈಗಷ್ಟೇ ಲೇಖ ಆಡಿಯೋದಲ್ಲಿ ಸಾಂಗ್ ಬಿಡುಗಡೆ ಆಗಿದೆ, ಬಾಳಿನಲ್ಲಿ ಭರವಸೆ ಬೆಳಕು ಅಂತ. ಸೊ ಈ ಸಿನಿಮಾ ನಿಜವಾಗಿಯೂ ಕನ್ನಡ ಚಿತ್ರರಂಗಕ್ಕೆ ಒಂದು ಭರವಸೆ ಕೊಡುವಂತ ಸಿನಿಮಾ ಆಗಿರುತ್ತೆ. ಸೊ ಈ ತರ ಭರವಸೆ ಕೊಡುವಂತಹ ನಿರ್ದೇಶಕರು ಹೆಚ್ಚಿಗೆ ಸಿನಿಮಾಗಳನ್ನ ಮಾಡಬೇಕು, ನಮ್ಮಂತ ನಟರನ್ನ ಉಪಯೋಗಿಸ್ಕೊಂಡು ಪಾತ್ರಧಾರಿಗಳಾಗಿ ಮಾಡಬೇಕು ಅಂತ ನಾನು ಇಷ್ಟಪಡ್ತೀನಿ. ಸೊ ನಾನೇನು ಕೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಕನ್ನಡ ಪ್ರೇಕ್ಷಕರು ಸಿನಿಮಾ ನೋಡಿ ಗೆಲ್ಲಿಸಿ, ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್, ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ. ಈ ಸಿನಿಮಾದಲ್ಲಿ ನಾನು ವರ್ಕ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಯಾಕಂದರೆ ನಾನು ಫಸ್ಟು ಮ್ಯಾನೇಜರ್ ಆಗಿ ಒಂದು ಹಳೆ ಸಿನಿಮಾದಲ್ಲಿ ಒಂದು ವರ್ಕ್ ಮಾಡ್ತಾ ಇದ್ದೆ. ಮಾಡಬೇಕಾದ್ರೆ ನನಗೆ ಡೈರೆಕ್ಟರ್ ಭಗತ್ ಸರ್ ನನಗೆ ಹೇಳಿದರು, ಮಗ ಈ ಒಂದು ಸಿನಿಮಾ ಇದೆ, ಈ ಸಿನಿಮಾದಲ್ಲಿ ನೀನು ಕೆಲಸ ಮಾಡು, ಈ ಕೆಲಸ ಮಾಡಿದ್ರೆ ನಿಮ್ಗೆ ಒಳ್ಳೆ ಆಪರ್ಚುನಿಟಿ ಸಿಗತ್ತೆ ಅಂತ ಹೇಳಿದರು. ಯಾವುದು ಸಿನಿಮಾ ಅಂತ ಕೇಳಿದಾಗ, ಈ ಥರ ಒಂದು 1965 ಒಂದು ಓಲ್ಡ್ ಸ್ಟೋರಿ ಇದೆ. ಸೊ ಆ ಸ್ಟೋರಿಯಲ್ಲಿ ಬೇಸ್ ಮೇಲೆ ಹೋಗುತ್ತೆ. ನಿನ್ನ ಕೆಲಸ ಏನಂದರೆ ಆರ್ಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡು ಅಂತ ಹೇಳಿದರು. ನನಗೆ ಸಖತ್ ಶಾಕ್ ಆಗೋಯಿತು. ಆರ್ಟ್ ಡೈರೆಕ್ಟ್ರಾ? ಇದರಲ್ಲಿ ಬುಡ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಅದು ಹೆಂಗೆ ನಾನು ಮಾಡಲಿ ಅಂದಾಗ, ಇಲ್ಲ ನೀನು ಮಾಡ್ತೀಯಾ, ಮಾಡು ಆರ್ಟ್ ಡೈರೆಕ್ಟರ್ ಆಗಿ ಅಂತ ಹೇಳಿದರು. ಭಗತ್ ಸರ್ ನನಗೆ ಸ್ಟೋರಿ ಹೇಳಿದರು. ಸ್ಟೋರಿ ಹೇಳಿದ್ಮೇಲೆ ಈ ಥರ ಪ್ರಾಪರ್ಟೀಸ್ ಬೇಕು, 1965 ಅಂದರೆ ಹಳೆ ಸ್ಟೋರಿಗೆ ಯಾವ ಥರ ಪ್ರಾಪರ್ಟಿ ಬೇಕಂತೇಳಿ ಗೊತ್ತಿರಬೇಕು ನಿಮಗೆ. ಸೊ ಆ ಥರ ಎಲ್ಲ ಪ್ರಾಪರ್ಟಿ ಎಲ್ಲ ರೆಡಿ ಮಾಡೋಕ್ಕೇ ಫುಲ್ಲು KR ಮಾರ್ಕೆಟು, ರಾಜ ಮಾರ್ಕೆಟು, ಆಮೇಲೆ ಮಾಗಡಿ ರೋಡು ಫುಲ್ ಎಲ್ಲ ತಿರುಗಾಡಿ ಎಲ್ಲ ಮಾಡಿ ನಾವು ಫುಲ್ ಪ್ರಾಪರ್ಟಿನ ರೆಡಿ ಮಾಡಿದೆ. ಸರಿ, ಈಗ ಆರ್ಟ್ ಡೈರೆಕ್ಟರ್ ಅಂದಮೇಲೆ ಒಂದು 3-4 ಜನ ಇರ್ತಾರೆ ಆ ಡಿಪಾರ್ಟ್ಮೆಂಟಿಗೆ.
ಅಲ್ಲಿ ನೋಡಿದ್ರೆ ಯಾರೂ ಇಲ್ಲ, ಒಬ್ಬನೇ ಆರ್ಟ್ ಡೈರೆಕ್ಟ್ರು, ಎಲ್ಲ ನಾನೇ ಮಾಡಬೇಕಾಗಿತ್ತು. ಹೆಂಗಂದರೆ ಫುಲ್ಲು ಟೆನ್ಷನ್ ಇತ್ತು. ಬಟ್ ಆವಾಗ ಹೋಗ್ತಾ 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 ಗೊತ್ತಾಗಿದ್ದು, ನಮ್ಮ ಠಾಣೆ ಮೂವಿ ಹೀರೋ ಕೂಡ ಪ್ರವೀಣ್ ಸರ್ ಕೂಡ, ಆಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಆಮೇಲೆ ಲೈಟ್ ಡಿಪಾರ್ಟ್ಮೆಂಟು, ಸ್ಪೆಷಲಿ ನಮ್ಮ DOP ಸರು ಎಲ್ಲರೂ ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಓಕೆ ಮಾಡ್ಬೋದು, ಏನಂತ ದೊಡ್ಡ ಏನು ಕೆಲಸ ಇಲ್ಲ, ಓಕೆ ಮಾಡ್ಬೋದು ಅಂತ ಹೇಳಿ ಆ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆಯಿತು ಮಾಡ್ತಾಯಿದ್ವಿ. ಈ ಲೊಕೇಶನ್ ಎಲ್ಲ ಸೆಲೆಕ್ಟ್ ಆಯಿತು. ಹೇಗೆ ನಾವು ಇದನ್ನು ಸೆಟ್ಗಳು ಯಾವ ಥರ ಹಾಕಬೇಕು, ಏನು ಮಾಡಬೇಕು ಅಂತ ಹೇಳಿ ಎಲ್ಲ ಡಿಸ್ಕಷನ್ ಎಲ್ಲ ಆಯಿತು. ಅದೆಲ್ಲ ಆದಮೇಲೆ ನನಗೆ ಡೈರೆಕ್ಟರ್ ಸರ್ ಹೇಳ್ತಾರೆ, ಪ್ರವೀಣ ಕೂದ ಎಲ್ಲ ಇದೇ ಥರ ಬಿಡು, ನಿಂಗೊಂದು ಚಾನ್ಸ್ ಕೂಡ ಇದರಲ್ಲಿ ಕೊಡ್ತೀನಿ ಅಂತ ಹೇಳಿದರು. ನನಗೂ ಅಷ್ಟೇ ಬೇಕಿತ್ತು. ಓಕೆ, ನಾನು ಆರ್ಟಿಸ್ಟ್ ಆಗಬೇಕಂತ ಬಂದಿದೆ ಅಲ್ಲ, ಸೊ ಇವಾಗ ಅದ್ರ ಜೊತೆಗೆ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ವರ್ಕು ಕೊಟ್ಟಿದ್ದಾರೆ, ಮತ್ತು ಒಂದು ಒಳ್ಳೆ ಚಾನ್ಸ್ ಕೂಡ ಕೊಡ್ತೇನೆ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಸರಿ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ನನ್ನ ಆ್ಯಕ್ಟಿಂಗ್ ಏನಪ್ಪ ಅಂದರೆ ಹೀರೋಗೆ ಫ್ರೆಂಡು ಕ್ಯಾರೆಕ್ಟರ್ ರೋಲ್ನ ಭಗತ್ ಸರು ಫಿಕ್ಸ್ ಮಾಡಿಬಿಡ್ತಾರೆ. ಅದರಲ್ಲಿ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಯಿತು. ಗುರು ಇದು ಆಗತ್ತಾ ನನ್ನ ಕೈಯಲ್ಲಿ, ಮಾಡ್ಬೋದಾ ನಾನು? ಎರಡೂ ಈ ಕಡೆ ಹೊಗೆನೂ ಹಾಕು, ಆ ಕಡೆ ಬಂದು ಕ್ಯಾಮ್ರಾ ಬಂದು ನಿಂತ್ಕೊ ಅಂದರೆ ಕಷ್ಟ ಆಗತ್ತೆಲ್ಲ ಅಂತ ಹೇಳಿದಾಗ ಓಕೆ ನೋಡೋಣ ಏನಾಗತ್ತೆ ಅಂತೇಳಿ ಮಾಡ್ತಾ ಹೋದ್ವಿ. ಕೆಲವೊಂದು ಇನ್ಸಿಡೆಂಟ್ನ ಹೇಳ್ತೀನಿ. ಒಂದು 2-3 ಕಡೆಯಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಯಾವ ಥರ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ. ನಾವು ಇದರಲ್ಲಿ ಭವಾನಿ ನಗರ ಅಂತೇಳಿ ನಮ್ಮ ಸಿನಿಮಾದಲ್ಲಿ ಒಂದು ಸೀನ್ ಇದೆ. ಆ್ಯಕ್ಚುಲಿ ಆ ಏರಿಯಾ ಹೆಸರು ಹೇಳೋಕ್ಕೆ ಹೋಗಲ್ಲ, ಬಟ್ ಭವಾನಿ ನಗರ ಅಲ್ಲಿ ಫುಲ್ಲು ಒಂದು ಉತ್ಸವ ಆಗಬೇಕು. ಆ ಉತ್ಸವ ಟೈಮಲ್ಲಿ ಬೆಳಗ್ಗೆ 6 ಗಂಟೆಗೆ ಎದ್ದು ಎಲ್ಲ ಸೆಟಪ್ ಎಲ್ಲ ಹಾಕ್ತೀವಿ. ಫುಲ್ಲು ನಾವು ರಾಮನ್ ಫುಲ್ ಬಾವುಟ ಎಲ್ಲ ಹಾಕ್ಬಿಡ್ತೀವಿ. ಹಾಕ್ಕೊಂಡು ಇನ್ನೇನು ಶೂಟ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಯಾರು ಹಾಕ್ಕೊಟ್ಬಿಡ್ತಾರೆ, ಈ ಥರ ಸಿನಿಮಾ ಮಾಡ್ತಾ ಇದ್ದಾರೆ, ರಾಮಂದು ಫುಲ್ಲು ಜೆಂಡ ಗಿಂಡೆಲ್ಲ ಹಾಕ್ಬಿಟ್ಟಿದ್ದಾರೆ ಅಂತೇಳಿ. ಅಷ್ಟಕ್ಕೆ ಪೊಲೀಸ್ ಅವರೆಲ್ಲ ಬಂದು ಆನ್ ದ ಸ್ಪಾಟ್, ಯಾರಿಗೂ ಕೇಳದೆ ಏನು ಮಾಡಿದೆ, ಇದು ಅದು ಮುಸ್ಲಿಂ ಏರಿಯಾ ಅದಾಗತ್ತೆ ಇದಾಗತ್ತೆ ಎಲ್ಲ ತೆಗೆಸ್ಬಿಟ್ರು. ಇವಾಗ ಇಷ್ಟೇ ಯೋಚನೆ ಮಾಡಿ, ಒಬ್ಬ ಪ್ರೊಡ್ಯೂಸರು, ಒಬ್ಬ ಹೀರೋ, ಒಬ್ಬರು ಡೈರೆಕ್ಟ್ರು ಎಷ್ಟು ಕಷ್ಟ ಬಿಟ್ಟು ನಾಳೆ ಮಾಡಬೇಕಂತ ಎಷ್ಟು ಪ್ರಿಪ್ರೇಷನಲ್ಲಿ ಇರ್ತಾರೆ. ಅದೇ ದಿನ ಸ್ಟಾಪ್ ಹೋಗಿ ಮತ್ತೆ ಭಗತ್ ಸರ್ ಹೇಳ್ತಾರೆ, ಓಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ನಾವು ಬೇರೆ ಕಡೆ ಶೂಟ್ ಮಾಡೋಣ ಅಂತ. ಅದೇ ದಿನಾನೇ ಅದೇ ಡೇಟ್ಗೆ ಎಲ್ಲ ಫುಲ್ಲು ಐಟಮ್ಸ್ನೆಲ್ಲ ತೆಗೆದು ಎಲ್ಲ ಪ್ರಾಪರ್ಟಿನ ತೊಗೊಂಡು ಸೀದಾ ನಾವು ವಿಷ್ಣುವರ್ಧನ್ ಸಮಾಧಿ ಹತ್ರ ಹೋಗಿ ಮತ್ತೆ ಸೆಟಪ್ ಹಾಕ್ತೀವಿ. ಅದೇ ನೈಟಲ್ಲಿ ಒಂದು 2-3 ಜನ ಸೇರಿಕೊಂಡು ಫುಲ್ಲು ನೈಟು ಮತ್ತೆ ಸೆಟಪ್ ಮಾಡ್ತೀವಿ. ಆ ದಿನ ಶೂಟ್ನ ಕಂಪ್ಲೀಟ್ ಮಾಡ್ತೀವಿ. ಇದೊಂದು ಸೀನು. ಇದಾದಮೇಲೆ ಇನ್ನೊಂದು ಕಾಮಿಡಿ ಏನಪ್ಪ ಅಂದರೆ, ಸ್ಮೋಕ್ ಬೇಕಾಗಿರುತ್ತೆ. ಸ್ಮೋಕ್ ಅಂದರೆ ಈ ಥರ ಹೋದ ತಕ್ಷಣ ಫುಲ್ಲು ಸ್ಮೋಕ್ ಬರಬೇಕು, ವಿಲನ್ ಸಮಥಿಂಗ್ ಏನೇನೋ ಆಗುತ್ತೆ. ಅದೆಲ್ಲ ಆದಾಗ ಆ ಸ್ಮೋಕು ಹೋಗಿ ಓಪನ್ ಆಗಬೇಕು. ಅಂದರೆ ಪೊಲೀಸರು ಹಾಕ್ತಾರೆ, ಸ್ಮೋಕ್ ಓಪನ್ ಆಗಬೇಕು. ಅದರಲ್ಲಿ ಸೀನ್ ನನಗೆ ಹೇಳಿದರು, ಓಕೆ ಈ ಥರ ಬೇಕು ಪ್ರವೀಣ, ಮತ್ತು ಅರ್ಜೆಂಟ್ ಇದೆ, ಇದು ಬೇಕೇ ಬೇಕು ಅಂತ ಹೇಳಿದರು. ಸರಿ ಅಂತೇಳಿ ನಾನೇನು ಮಾಡಿದೆ, ಎಲ್ಲ ಕಡೆ ಹುಡುಕಿದೆ, ಸಿಗಲ್ಲ, ತರಕೇನೆ ಕಷ್ಟ ಅಂತೇಳಿ ನಾನೇನು ಮಾಡಿದೆ, ಅದರ ರಾತ್ರಿನೇ ಆ ಸ್ಮೋಕ್ನ ರೆಡಿ ಮಾಡಿದ್ದೀನಿ. ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿದ್ದೀನಿ. ಹಿಂಗೆ ಓಪನ್ ಮಾಡಿದ್ರೆ ಫುಲ್ಲು ಸ್ಮೋಕು ನನ್ನ ರೂಮಲ್ಲಿ ಮಾತ್ರ. ಸರಿ ಅಂತ 3-4 ಸ್ಮೋಕ್ನ ಎತ್ಕೊಂಡು ನೆಕ್ಸ್ಟು ಲೊಕೇಶನ್ ಇದರಲ್ಲಿ ಸೀನ್ ನಡೀತಾ ಇದೆ, ಹೋಗಿ ಕೊಟ್ಟಿದ್ದೀನಿ. ಪೊಲೀಸರು ಹಿಂಗೆ ತೆಗಿಬೇಕು, ಹಿಂಗೆ ಒಳಗಡೆ ಹಾಕಬೇಕು, ತೆಗಿಯೋಕ್ಕೇನೆ ಅಲ್ಲೇ ಬ್ಲಾಸ್ಟು ಅಲ್ಲೇ ಎಲ್ಲ ಫುಲ್ಲು ಭಯ ಬಿದ್ದು ಏನಾಯಿತು ಏನಿಲ್ಲ ಅಂತೇಳಿ ಗೊತ್ತೇ ಇಲ್ಲ. ಅಂದರೆ ಆ ಥರ ಆಗೋಗ್ಬಿಡ್ತು. ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು, ಗೊತ್ತಿಲ್ಲದೆ ಇರೋ. ಅದೆಲ್ಲ ನನಗೆ ಅಲ್ಲಿ ಅರ್ಥ ಆಗಿದ್ದು, ಎಕ್ಸ್ಪೆರಿಮೆಂಟ್ ಎಲ್ಲ ಸ್ವಲ್ಪ ಡೇಂಜರೇ ಅಂತ ಹೇಳಿ. ಸೊ ಅದೆಲ್ಲ ಆದರೆ ಭಗತ್ ಸರ್ ಬಗ್ಗೆ ಏನು ಹೇಳಬೇಕಂತ ಗೊತ್ತಿಲ್ಲ. ಯಾಕಂದರೆ ಅವರು ಎಲ್ಲವೂ ತಿಳ್ಕೊಂಡು ಮಾಡಿಕೊಂಡು ಬಂದು ನನಗೆ ಹೇಳ್ಕೊಟ್ಟು ಮಾಡು ಅಂತ ಹೇಳಿದಾಗಲೇ ನಾವು ಮಾಡಿದ್ದು. ಆ್ಯಕ್ಟಿಂಗ್ ಅಂತ ಬಂದಾಗ ನನಗೆ ಆ್ಯಕ್ಟಿಂಗ್ ಓಕೆ ಅಷ್ಟಕ್ಕಷ್ಟೇ ಮಾಡ್ಬೋದೇನೋ, ನ್ಯಾಚುರಲಾಗಿ ಏನೋ ಮಾಡ್ಬೋದು. ಯಾಕಂದರೆ ನಾನು ಯಾವುದೂ ಒಂದು ಇದು ಸಿನಿಮಾದಲ್ಲಿ ಮಾಡಿಲ್ಲ, ರಂಗದಲ್ಲಿ ಮಾಡಿಲ್ಲ. ಬಟ್ ಯಾವಾಗ ನಾನು ಲೊಕೇಶನ್ಗೆ ಕಾಲಿಟ್ನೋ, ಡೈರೆಕ್ಟರ್ ಭಗತ್ ಸರ್ ಪ್ರತಿಯೊಂದೊಂದು ಸೀನ್ ಕೂಡ ಇದೇ ಥರ ಮಾಡಬೇಕು, ಹಂಗೆ ಮಾಡಬೇಕು, ಫ್ರೀಯಾಗಿ ಮಾಡು, ಟೆನ್ಷನ್ ತೊಗೋಬೇಡ ಅಂತೇಳಿ ಪ್ರತಿಯೊಂದು ಸೀನ ನೀಟಾಗಿ ಹೇಳ್ಕೊಟ್ಟು ಮಾಡಿಸಿದ್ರು. ಓಕೆ ಮಾಡಿದೆ, ನನಗೂ ಖುಷಿ ಇದೆ, ನಾನು ಮಾಡಿದೆ, ಚೆನ್ನಾಗಿ ಬಂತು. DOP ಸರ್ ಬಗ್ಗೆ ಹೇಳಬೇಕಂದ್ರೆ ಸೂಪರ್, ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟೊಂದು ನೀಟಾಗಿ ಪೇಷನ್ಸಿಂದ ಇದ್ದು ಪ್ರತಿಯೊಂದು ಸೀನನ್ನು ಫಸ್ಟಿಗೆ ಎಲ್ಲ ಫುಲ್ಲು ತಿಳ್ಕೊಂಡು ಮಾಡಿಕೊಂಡು ಬಂದು ಸಖತ್ತಾಗಿ ಪ್ರತಿಯೊಂದು ಸೀನ ಶೂಟ್ ಮಾಡೋರು. ಇವಾಗ ಆಲ್ಮೋಸ್ಟ್ ನಮ್ಮದು ಶೂಟಿಂಗ್ ಎಲ್ಲ ಮುಗಿದಾದ್ಮೇಲೆ ಕೂಡ ಇನ್ನೊಂದೆರಡು ಸೀನ್ಗಳು ಬೇಕಿತ್ತು. ಆವಾಗಲೂ ಕೂಡ ಅವರು ಮತ್ತೆ ಬಂದು ಮತ್ತೆ ನನ್ನನ್ನು ಕರೆದು ಮತ್ತೆ ಕೆಲವೊಂದು ಆರ್ಟ್ ಡಿಪಾರ್ಟ್ಮೆಂಟ್ ಆರ್ಟ್ ಏನು ಇಕ್ವಿಪ್ಮೆಂಟ್ಸ್ ಇದೆ
ಮತ್ತೆ ರೆಡಿ ಮಾಡೋಕ್ಕೆ ಹೇಳಿ ಮತ್ತೆ ಅದನ್ನು ನಾನು ರೆಡಿ ಮಾಡಿ ಮತ್ತೆ ಡೈರೆಕ್ಟರ್ ಬಂದು ಬೆಳಗ್ಗೆ 5 ಗಂಟೆ ನಾವು ಇದರಲ್ಲಿ KR ಮಾರ್ಕೆಟು ಫಿಶ್ ಮಾರ್ಕೆಟ್ ಇದೆ, ಅಲ್ಲಿ ಹೋಗಿ ಬೆಳಗ್ಗೆ ಮತ್ತೆ ಶೂಟ್ ಮಾಡ್ತೀವಿ. ಅದು ಯಾವಾಗ ಮೀನು ಬರಬೇಕು, ಆ ಲೋಡ್ ಗಾಡಿ ಬರಬೇಕು, ಲೋಡ್ ಗಾಡಿವರೆಗೂ ಬರೋವರೆಗೂ ವೇಟ್ ಮಾಡಿ ಅದೆಲ್ಲ ಒಂದು ಕೆಲವೊಂದು ಸೀನ್ ಇದೆ ತೆಗೆಯೋದೆಲ್ಲ ಸಖತ್ತಾಗಿ ಬಂದಿದ್ದಾವಲ್ಲ. ನಿಜವಾಗ್ಲೂ ಹೇಳ್ತೀನಿ, ಈ ಸಿನಿಮಾ ಮಾತ್ರ ಸಖತ್ತಾಗಿ ಓಡುತ್ತೆ. ಬಟ್ ಏನಂದರೆ ಕನ್ನಡ ಸಿನಿಮಾನ ನೀವು ಥಿಯೇಟ್ರಿಗೆ ಬಂದೇ ನೋಡಬೇಕು. ಆವಾಗಲೇ ಆ ಸಿನಿಮಾ ರುಚಿ ಅಭಿರುಚಿ ಏನಿದೆ, ಏನು ಮೆಸೇಜ್ ಇದೆ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಈ ಸಿನಿಮಾನ ಇಡೀ ಕನ್ನಡದ ಜನತೆ ಥಿಯೇಟ್ರಿಗೆ ಬಂದು ಇಡೀ ಫ್ಯಾಮಿಲಿ ಸಮೇತ ಕೂಡ ಬಂದು ನೋಡ್ಬೋದು. ಒಂದು ಒಳ್ಳೆ ಮೆಸೇಜ್ ಇದೆ. ಇವಾಗ ನಡೀತಿರೋ ಡೀಲ್ಗಳು ಈ ಬೆಂಗಳೂರು, ಮಂಗಳೂರು, ಹುಬ್ಳಿ, ಧಾರವಾಡ, ಸಿರ್ಸಿ, ಸಿದ್ದಾಪುರ, ಅಂಕೋಲಾದಲ್ಲಿ ಇವಾಗಲೂ ನೋಡಿರೋಂಥ ಗಾಂಜಾ ಡೀಲ್ಗಳು ಪ್ರತಿಯೊಂದು ಕೂಡ ಸಖತ್ತಾಗಿ ಶೂಟ್ ಮಾಡಿದ್ದೀವಿ. ಕೆಲವೊಂದು ರಿಯಲ್ ಆಗಿನೂ ಇದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಭೀಷ್ಮ ರಾಮಯ್ಯ, ಕಲಾವಿದ. ಸಿನಿಮಾ ಕ್ಷೇತ್ರದಲ್ಲಿ ಒಂದು 10-12 ವರ್ಷಗಳಿಂದ ಸಕ್ರಿಯವಾಗಿ ತೊಡಗಿಸ್ಕೊಂಡು ಬರ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನನಗೆ ಸಿಕ್ಕಿದಂಥ ಒಂದು ಒಳ್ಳೆಯ ಪಾತ್ರ ಈ ಠಾಣೆ ಮೂವಿನಲ್ಲಿ. ಈ ಪಾತ್ರ ಸಿಗೋದಕ್ಕೆ ಬಹಳ ಮುಖ್ಯವಾಗಿ ಕಾರಣ ಭಗತ್ ರಾಜ್ ಅವರು, ಈ ಸಿನಿಮಾದ ನಿರ್ದೇಶಕರು ಕೂಡ. ಈ ಸಿನಿಮಾದಲ್ಲಿ ಠಾಣೆ ಅಂತ ಸಿನಿಮಾದಲ್ಲಿ ಒಂದು ಸುಧಾಕರ್ ಅಂತ ಒಂದು ಪಾತ್ರ ಮಾಡಿದ್ದೀನಿ. ತುಂಬ ಒಂದು ಉತ್ಕೃಷ್ಟವಾದಂಥ ಪಾತ್ರ ಇದು. ಈ ಪಾತ್ರದಲ್ಲಿ ನನಗೆ 3 ಶೇಡ್ ಬರುತ್ತೆ. ಸಾಮಾನ್ಯವಾಗಿ ಎಲ್ರಿಗೂ ಒಂದೇ ಒಂದು ಶೇಡ್ ಆಗುತ್ತೆ. ಬಟ್ ಆದರೆ ನನಗೆ ಈ ಸಿನಿಮಾದಲ್ಲಿ 3 ರೀತಿಯಾದಂಥ ಶೇಡ್ ಇದೆ. ಅದನ್ನು ನೀವು ಸಿನಿಮಾದಲ್ಲೇ ನೋಡಬೇಕಾಗತ್ತೆ. ಒಂದು ವಿಭಿನ್ನವಾದಂಥ ಪ್ರಯತ್ನ ಮತ್ತು ಪ್ರಯೋಗಕ್ಕೆ ನನ್ನನ್ನು ಡೈರೆಕ್ಟ್ರು ಒಗ್ಗಿಸ್ಕೊಂಡಿದ್ದಾರೆ. ಭಾಳ ಮುಖ್ಯವಾಗಿ 2 ಫೈಟ್ಗಳಲ್ಲಿ ನಾನು ಜೊತೆಯಾಗಿದ್ದೀನಿ. ಈ ಸಿನಿಮಾದಲ್ಲಿ ಕೌರವ್ ವೆಂಕಟೇಶ್ ಸರು ಮತ್ತು ಟೈಗರ್ ಶಿವು ಸರ್ ಇಬ್ಬರು ಬಹಳ ಅದ್ಭುತವಾಗಿ ಫೈಟ್ ಕಂಪೋಸ್ ಮಾಡಿಕೊಟ್ಟಿದ್ದಾರೆ. ಭಾಳ ಖುಷಿ ಆಯಿತು ಆ ಒಂದು ಸೀಕ್ವೆನ್ಸ್ಗಳನ್ನೆಲ್ಲ ನೋಡೋದ್ರಲ್ಲಿ. ಆಮೇಲೆ ಈ ಒಂದು ಸಿನಿಮಾದಲ್ಲಿ ನಾನು ಹೀರೋಯಿನ್ಗೆ ಅಣ್ಣನಾಗಿ ಕ್ಯಾರೆಕ್ಟರ್ನ ನಿಭಾಯಿಸಿದ್ದೀನಿ. ಇದೊಂದು ಕನ್ನಡ ಸಿನಿಮಾ ಲೋಕದಲ್ಲಿ ಒಂದು ಕ್ರಿಯಾತ್ಮಕತೆ ಆಗಿರೋಂಥ ಒಂದು ಕತೆ. ನಾವು ಸಾಕಷ್ಟು ಪತ್ತೆದಾರಿ ಕಥೆಗಳನ್ನ ನೋಡಿರ್ತೀವಿ, ಕ್ರೈಮ್ ಸಬ್ಜೆಕ್ಟ್ಗಳನ್ನ ನೋಡಿರ್ತೀವಿ. ಆದರೆ ಸಿನಿಮಾ ಒಳಗಡೆ ಯಾವ ರೀತಿ ಒಗ್ಗಿಸ್ಕೊಂಡು ಅದನ್ನು ವಿಭಿನ್ನವಾಗಿ ತೋರಿಸ್ಬೋದು ಅನ್ನೋದನ್ನು ನಮ್ಮ ನಿರ್ದೇಶಕರಾದಂಥ ಭಗತ್ ರಾಜ್ ಅವರು ತೋರಿಸಿದ್ದಾರೆ. ಠಾಣೆ KR ಶ್ರೀರಾಮ್ಪುರ ಅಂದಿದ ತಕ್ಷಣ ನಿಮ್ಗೆ ಗೊತ್ತಿರುತ್ತೆ ಅಲ್ಲಿ ಆಗೋಂಥ ಬೇರೆ ಬೇರೆ ರೀತಿಯಾಗಂಥ ವಿಚಾರಗಳು. ಸೊ ಇದನ್ನೆಲ್ಲ ಹೇಗೆ ಒಂದು ಠಾಣೆಯನ್ನು ಇಟ್ಟುಕೊಂಡು ಆ ಒಂದು ಅದರ ಮುಖಾಂತರ ಇವನ್ನೆಲ್ಲ ಬಗೆಹರಿಸ್ತಾರೆ. ಒಟ್ಟಾರೆಯಾಗಿ ಈ ಸಿನಿಮಾ ಯಾವ ರೀತಿ ನಿಮಗೆ ಕಟ್ಟಿಕೊಡುತ್ತೆ ಅನ್ನೋದನ್ನು ಬಹಳ ಅಚ್ಚುಕಟ್ಟಾಗಿ ಒಂದು ಕ್ರಿಯಾತ್ಮಕವಾಗಿ ಛಾಪುವಾಗಿ ಈ ಒಂದು ಸಿನಿಮಾದಲ್ಲಿ ನಿಮ್ಮ ಮುಂದೆ ಭಗತ್ ರಾಜ್ ಅವರು ತಂದಿದ್ದಾರೆ. ನಿಜವಾಗಲೂ ಬಹಳ ಖುಷಿ ಆಗುತ್ತೆ. ಹಾಗೆ ಇದಕ್ಕೆ ಒಂದು ಛಾಯಾಗ್ರಹಣವಾಗಿ ನಮ್ಮ ಪ್ರಶಾಂತ್ ಸಾಗರ್ ಅವರು ಬಹಳ ಬುದ್ಧಿಜೀವಿಗಳವರು, ಅಷ್ಟೇ ಬುದ್ಧಿವಂತಿಕೆಯಿಂದ ಒಂದು DOP ಕೆಲಸವನ್ನು ಕೂಡ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಸಾಹಿತಿಗಳು, ತಿಳ್ಕೊಂಡಂಥವ್ರು, ವಿಮರ್ಶಕರು, ಜೊತೆಗೆ ಒಂದು ಪ್ರಕೃತಿಯ ಒಡನಾಟವನ್ನು ಇಟ್ಕೊಂಡಂಥವ್ರು ಅಷ್ಟೇ ಅದ್ಭುತವಾಗಿ ಇದರಲ್ಲಿ DOP ಕೆಲಸವನ್ನು ಕೂಡ ಮಾಡಿದ್ದಾರೆ. ಒಂದೊಂದು ಫ್ರೇಮ್ ಕೂಡ ನಿಮಗೆ ಅಷ್ಟೇ ಅದ್ಭುತವಾಗಿ ಕಾಣುತ್ತೆ. ಈ ಒಂದು ಠಾಣೆ ಸಿನಿಮಾ ಒಂದು ಸರಳವಾಗಿ ನಡೆಯುವಂಥದ್ದು, ಒಂದು ಸರಳವಾದ ಜೀವನದಲ್ಲಿ ಹೋಗೋಂಥ ಸಾರ್ವಜನಿಕವಾಗಿ ನಿಮಗೆ ಆಪ್ತವಾಗಂಥ ಒಂದು ಸಿನಿಮಾ. ಒಂದು ನೀಟಾಗಿ ನಿಮ್ಮನ್ನು ಮನರಂಜನಾತ್ಮಕವಾಗಿ ತಗೊಂಡೋಗಿ ಒಂದು ವಿಭಿನ್ನವಾಗಿ ಕ್ರಿಯಾತ್ಮಕವಾಗಿ ತೋರಿಸೋಂಥ ಒಂದು ಪ್ರಯತ್ನವನ್ನು ನಿರ್ದೇಶಕರು ಮಾಡಿದ್ದಾರೆ. ಅದರೊಳಗಡೆ ನಂದು ಒಂದು ವಿಭಿನ್ನವಾದ ಪಾತ್ರ ಆಗಿದೆ. ಆ ಪಾತ್ರಕ್ಕೆ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಂಡು ಜಸ್ಟಿಫೈ ಮಾಡಿದ್ದೆ. ಈ ಹಿಂದೆ ಮಾಡಿದಂಥ ಸಾಕಷ್ಟು ಸಿನಿಮಾಗಳು ನನ್ನ ಅದೃಷ್ಟ ಏನು ಅಂದರೆ ಅಂಬರೀಷ್ ಅಣ್ಣವ್ರ ಜೊತೆ ನಾನು ಲೆಂಬಿನಿಂಗ್ ವಯಸ್ಸಾಯಿತು ಸಿನಿಮಾ ಮಾಡಿದೆ. ಶಿವಣ್ಣವ್ರ ಜೊತೆ 5 ಸಿನಿಮಾ ಮಾಡಿದೆ. ಅದರಲ್ಲಿ ರುಸ್ತುಮ್ ಇರ್ಬೋದು, ಅದ್ರ ಜೊತೆಯಲ್ಲಿ ಇತ್ತೀಚೆಗೆ ಬಂದಂಥ ವೇದ ಸಿನಿಮಾ ಇರ್ಬೋದು. ಆಮೇಲೆ ಪುನೀತ್ ಸರ್ ಜೊತೆಯಲ್ಲಿ ಯುವರತ್ನ ಸಿನಿಮಾ ಮಾಡಿದೆ. ಅದು ನನಗೊಂದು ಸೌಭಾಗ್ಯ, ಅವ್ರ ಜೊತೆ ಸ್ಕ್ರೀನ್ ಹಂಚ್ಕೊಂಡಿದ್ದು. ಅದಾದಮೇಲೆ ಈಗ ಯುವರತ್ನದಲ್ಲಿ ಮಾಡಿದಂಥದ್ದೇ ಸಂತೋಷ್ ಆನಂದರಾಮ್ ಸರ್ ಇನ್ನೊಂದು ಸಿನಿಮಾ ಯುವ, ಆ ಸಿನಿಮಾದಲ್ಲೂ ಮಾಡಿದೆ. ಸೊ ಅದು ಇನ್ನೊಂದು ನನಗೆ ಒಂದು ಬಹಳ ಖುಷಿ ಕೊಡ್ತು. ಅಷ್ಟೇ ಖುಷಿ, ಅದಕ್ಕಿಂತ ಹೆಚ್ಚಿನ ಖುಷಿ ಒಂದು ದೊಡ್ಡ ಪಾತ್ರವನ್ನು ನಿಭಾಯಿಸೋದಕ್ಕೆ ಕೊಟ್ಟಂಥದ್ದು ಈ ಠಾಣೆ ಸಿನಿಮಾ. ಈ ಠಾಣೆಯಲ್ಲಿ ಒಂದು ಅದ್ಭುತವಾದಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಇಡೀ ಟೀಮ್ ಕೂಡ ಒಂದು ಕ್ರಿಯಾತ್ಮಕವಾಗಿ ಮತ್ತು ಏನೋ ಒಂದು ಸಾಧಿಸಬೇಕು ಅನ್ನೋ ಹುಮ್ಮಸ್ಸಲ್ಲಿ ಕಟ್ಕೊಂಡಂತಹ ಒಂದು ತಂಡವೇ ಈ ಠಾಣೆ ಸಿನಿಮಾದ ಒಂದು ತಂತ್ರಜ್ಞರು ಇರ್ಬೋದು, ಅದರ ಜೊತೆಯಲ್ಲಿ ಕಲಾವಿದರು ಇರ್ಬೋದು, ಎಲ್ಲರೂ ಅಷ್ಟೇ ಸಾಕಷ್ಟು ರಂಗಭೂಮಿ ಹುಡುಗರು ಕೆಲಸ ಮಾಡಿದ್ದಾರೆ. ಹಾಗೆ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಒಂದಷ್ಟು ಪಾತ್ರಧಾರಿಗಳನ್ನು ಹುಡುಕಿ ತಂದು ಇದರೊಳಗಡೆ ಮಾಡಿಸಿದ್ದಾರೆ. ಎಲ್ಲ ರೀತಿಯಾದಂತಹ ಭಾಷೆಗಳನ್ನು ಇದರೊಳಗಡೆ ಉಪಯೋಗಿಸೋಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅಂದರೆ ಕನ್ನಡ ಭಾಷೆ ಆ ಸೊಗಡನ್ನು ಉಪಯೋಗಿಸ್ಕೊಂಡು, ಅಲ್ಲಿನ ಸ್ಲ್ಯಾಂಗ್ಗಳನ್ನು ಉಪಯೋಗಿಸ್ಕೊಂಡು ಮಾಡೋಂಥ ಒಂದು ವಿಭಿನ್ನತೆಯನ್ನು ಇದರೊಳಗಡೆ ತೋರಿಸುವಂಥ ಪ್ರಯತ್ನವನ್ನು ನಿರ್ದೇಶಕರು ಮಾಡಿದ್ದಾರೆ. ಎಂಟರ್ಟೈನ್ಮೆಂಟ್ ಪ್ಯಾಕೇಜನ್ನು ಈ ಠಾಣೆ ಅನ್ನೋ ಸಿನಿಮಾ ನಿಮಗೆ ಖಂಡಿತ ಕೊಡುತ್ತೆ.
ನೋಡಿ ಹರಸಿ ಆಶೀರ್ವದಿಸಿ ಅಂತ ಈ ಮೂಲಕ ಕರ್ನಾಟಕದ ಜನತೆಯಲ್ಲಿ ಕೇಳ್ಕೊತಾ ಇದ್ದೀವಿ. ಈ ಸಿನಿಮಾ ಯಾಕೆ ನೋಡಬೇಕು ಅನ್ನೋ ಪ್ರಶ್ನೆ ನಿಮ್ಮಲ್ಲೂ ಕಾಡಬಹುದು. ಈ ಸಿನಿಮಾ ಒಂದು ನೈಜ ಸತ್ಯ ಆಧಾರಿತವಾದಂಥದ್ದು ಕೆಲವೊಂದು ಸನ್ನಿವೇಶಗಳನ್ನು ನಿಮ್ಮ ಮುಂದೆ ತರೋ ಪ್ರಯತ್ನವನ್ನು ನಿರ್ದೇಶಕರು ಮಾಡಿದ್ದಾರೆ. ಈ ಸಿನಿಮಾ ಸಾಕಷ್ಟು ಬೆಂಗಳೂರಿನ ಸುತ್ತಮುತ್ತ ನಡೀತು. ಶ್ರೀರಾಮ್ಪುರ ಗಲ್ಲಿಗಳಲ್ಲಿ ಸಾಕಷ್ಟು ಗಲ್ಲಿಗಳಲ್ಲಿ ಶ್ರೀರಾಮ್ಪುರ ಗಲ್ಲಿಗಳಲ್ಲಿ ನಡೀತು. ಅದನ್ನು ನೆನೆಸ್ಕೊಂಡ್ರೂ ಕೂಡ ನಮಗೆ ಊಹೆ ಮಾಡೋಕ್ಕಾಗಲ್ಲ. ಅಂಥ ಸ್ಥಳಗಳಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಶೂಟ್ ಮಾಡಿಸಿದ್ರು, ಥಿಯೇಟ್ರ್ ಒಳಗಡೆ ಶೂಟ್ ಮಾಡಿಸಿದ್ರು. ನಾನಾ ರೀತಿ ಒಂದು 80ರ ಕಾಲಘಟ್ಟದಲ್ಲಿ ಯಾವ ರೀತಿ ಇರಬಹುದಾದಂಥದ್ದು ಒಂದು ಸನ್ನಿವೇಶಗಳನ್ನೆಲ್ಲ ತಗೊಂಡು ಒಂದು ವಿಭಿನ್ನ ಶೈಲಿಯಾದಂಥ ಪ್ರಯತ್ನಗಳನ್ನು 2-3 ಕಾಲಘಟ್ಟವನ್ನು ಒಂದೇ ವೇದಿಕೆಯಲ್ಲಿ ತೋರಿಸುವಂಥ ಪ್ರಯತ್ನ ಮಾಡಿದ್ರು. ಅಂದರೆ 1980 ಇರ್ಬೋದು, 2000 ಇರ್ಬೋದು, 2020 ಇರ್ಬೋದು. ಈ ರೀತಿಯಾದಂಥ 3 ಕಾಲಘಟ್ಟಗಳನ್ನು ಅವರು ತೋರಿಸುವಂಥ ಪ್ರಯತ್ನವನ್ನು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಟೈಟಲ್ ಡಿಸೈನೇ ಒಂದು ಅದ್ಭುತವಾಗಿ ಕಾಣುತ್ತೆ. ಅಷ್ಟೇ ಅದ್ಭುತವಾಗಿ ಸಿನಿಮಾ ಕೂಡ ಕಟ್ಟಿಕೊಟ್ಟಿದ್ದಾರೆ. ಪ್ರತಿಯೊಂದು ಸಲವೂ ಅಷ್ಟೇ ಟೆಕ್ನಿಷಿಯನ್ಸ್ ಕೂಡ ಹೇಳೋರು ತುಂಬ ಅದ್ಭುತವಾಗಿ ಬರ್ತಾ ಇದೆ ಸಿನಿಮಾ ಅಂತೇಳಿ ಆನ್ ಸ್ಪಾಟಲ್ಲಿ ಹೇಳ್ತಾಯಿದ್ರು. ಟೆಕ್ನಿಷಿಯನ್ಸ್ನ ಒಪ್ಸೋದು ಭಾಳ ಕಷ್ಟ ಅಂತ ಟೆಕ್ನಿಷಿಯನ್ಸೇ ಸಿನಿಮಾ ಬಗ್ಗೆ ಸಾಕಷ್ಟು ಪಾಸಿಟಿವ್ ಆಗಿ ಹೇಳ್ತಾಯಿದ್ರು. ಸೊ ಈ ಎಲ್ಲ ದೃಷ್ಟಿಕೋನದಲ್ಲಿ ಈ ನಾಟಕ ನಿಜಕ್ಕೂ ನಿಮಗೂ ಇಷ್ಟ ಆಗುತ್ತೆ. ಈ ಸಿನಿಮಾ ನಿಜಕ್ಕೂ ಈ ದೃಷ್ಟಿಕೋನದಲ್ಲಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಮತ್ತು ಡಬ್ಬಿಂಗ್ ಟೈಮಲ್ಲೂ ಅಷ್ಟೇ ನಾನು ನೋಡ್ತಾ ಇದ್ದಿದ್ದಂಥ ಒಂದು ಆ ದೃಶ್ಯ ವೈಭವ ಇರ್ಬೋದು, ಮತ್ತು ಆ ಒಂದು ನೀಟಾದ ನರೇಷನ್ನು, ಇಡೀ ಸಿನಿಮಾ ಒಂದು ಅದ್ಭುತವಾದ ನರೇಷನಲ್ಲಿ ಹೋಗ್ತಾ ಇತ್ತು. ಎಲ್ಲೂ ನಿಮ್ಮನ್ನು ಒಂದು ಕ್ಷಣ ಕೂಡ ಆ ಕಡೆ ಈ ಕಡೆ ಎಲ್ಲೂ ಬಿಡ್ತಾ ಇರಲಿಲ್ಲ. ಆ ರೀತಿ ಹಿಡಿದಿಟ್ಕೊಳ್ಳೋಷ್ಟು ಶಕ್ತಿ ಈ ಸಿನಿಮಾದಲ್ಲಿದೆ. ಇತ್ತೀಚೆಗೆ ಬರ್ತಾ ಇರೋಂಥ ಹೊಸ ಸಿನಿಮಾಗಳು ತುಂಬ ಪ್ರಯತ್ನಗಳು ಒಳ್ಳೆ ಪ್ರಯತ್ನಗಳಾಗ್ತಿದ್ದಾವೆ. ಆದರೆ ಪ್ರೇಕ್ಷಕರು ಬರ್ತಾ ಇಲ್ಲ ಅನ್ನೋದು ಬ್ಲಿಂಕ್ ಇರ್ಬೋದು, ಕೆರೆಬೇಟೆ ಇರ್ಬೋದು, ಇತ್ತೀಚೆಗೆ ತೆರೆ ಕಂಡಿದ್ದು KTM ಸಿನಿಮಾ ಇರ್ಬೋದು. ಸಾಕಷ್ಟು ಸಿನಿಮಾಗಳು ಒಳ್ಳೆ ಪ್ರಯತ್ನಗಳಾಗ್ತಾ ಇದ್ದಾವೆ. ಆದರೂ ಪ್ರೇಕ್ಷಕರು ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅದು ಒಂದು ಕಡೆ ನಮಗೆ ಭಯ ಇದೆ. ದಯವಿಟ್ಟು ಕನ್ನಡದ ಪ್ರೇಕ್ಷಕರು ಬೇರೆ ಭಾಷೆಯಲ್ಲಿ ಆ ಒಂದು ಪ್ರೇಕ್ಷಕರು ಹೊಸಬರನ್ನ ಪ್ರೋತ್ಸಾಹ ಕೊಡುವಂಥದ್ದು ರೀತಿಯಲ್ಲಿ ಕನ್ನಡದಲ್ಲೂ ಕೂಡ ತಾವೆಲ್ಲ ಹೊಸಬರಿಗೆ ಒಂದು ಹೊಸ ಆದ್ಯತೆಯನ್ನು ನೀವು ಕೊಟ್ಟು ನಮ್ಮನ್ನು ಹುರಿದುಂಬಿಸಿ ಹೊಸ ಪ್ರಯತ್ನಗಳಿಗೆ ತಾವು ನಾಂದಿ ಆಗಬೇಕು. ಇಲ್ಲ ಅಂದರೆ ಈ ರೀತಿಯಾದಂಥ ಒಂದು ಹೊಸ ಪ್ರಯತ್ನಗಳು ಕೆಳಗೆ ಮುಚ್ಚೋಗ್ಬಿಡ್ತದೆ. ದಯವಿಟ್ಟು ಆ ಕಾರಣದಿಂದ ನಮ್ಮಂಥ ಹೊಸ ಪ್ರತಿಭೆಗಳಿಗೆ, ಹೊಸ ನಿರ್ದೇಶಕರಿಗೆ, ಹೊಸ ಕ್ರಿಯೇಟಿವಿಟಿ ಡೈರೆಕ್ಟರ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂದರೆ ನೀವು ಬಂದು ಸಿನಿಮಾ ನೋಡಬೇಕು. ಸೊ ಆ ದೃಷ್ಟಿನಲ್ಲಿ ದಯವಿಟ್ಟು ಸಿನಿಮಾ ಕೂಡ ಚೆನ್ನಾಗಿ ಬಂದಿದೆ, ನೀವು ಬಂದು ಪ್ರೋತ್ಸಾಹ ಕೊಡಿ ಅಂತ ಕಳಕಳಿಯಿಂದ ಎಲ್ಲರಲ್ಲೂ ಕೇಳ್ಕೊತೀವಿ. ನಮಸ್ಕಾರ.